ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಹಾಗೂ ಗ್ರಹಗಳ ಸ್ಥಿತಿ ನಮ್ಮ ಮೇಲೆ ಬೀರತಕ್ಕಂಥ ಪ್ರಭಾವ ಯಾವ ರೀತಿ ಒಂದು ಸ್ವಲ್ಪ ಹಿಡಿತಕ್ಕೆ ತಗೋಬೇಕು ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತೇನೆ. ಬನ್ನಿ, 5ನೇ ತಾರೀಕು ಈ ಭಾನುವಾರದ ಪಂಚಾಂಗ ಫಲ. ಏಪ್ರಿಲ್ 2026, ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ವಿಶಾಖ ನಕ್ಷತ್ರ. ಇವತ್ತಿನ ಪಂಚಾಂಗ ಸ್ಥಿತಿ ಇನ್ನು ವಿಶೇಷವಾಗಿ ಶುಕ್ರ ಮೇಷದಲ್ಲಿ, ಗುರು ಮಿಥುನದಲ್ಲಿ, ಕೇತು ಸಿಂಹದಲ್ಲಿ, ಚಂದ್ರ ತುಲಾದಲ್ಲಿ, ಬುಧ ರಾಹು ವಿಶೇಷವಾಗಿ ಕುಂಭದಲ್ಲಿ, ಸೂರ್ಯ ಶನಿ ಕುಜ ಮೀನದಲ್ಲಿ. ಈ ತಲ್ಲಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹುಷಾರಾಗಿರಿ. ಗೋದಾಮುಗಳಲ್ಲಿ ಗೋಡೌನ್ಸ್, ಸ್ಟೋರೇಜ್, ಗ್ಯಾಸ್ ಫಿಕ್ಸಿಂಗ್ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಬೆಂಗಳೂರಲ್ಲಿ ಗ್ಯಾಸ್ ಫಿಕ್ಸ್ ಮಾಡುವಾಗ ಒಂದು ಬ್ಲಾಸ್ಟ್ ಆಗಿದೆ. ಗೋದಾಮಿಗೆ ಬೆಂಕಿ ಬಿದ್ದು, ತುಂಬ ದೊಡ್ಡ ಗುಜರಿ ಗೋದಾಮಿಗೆ ಬೆಂಕಿ ಬಿದ್ದು ಎಡವಟ್ಟಾಗಿರ್ತಕ್ಕಂಥದ್ದು. ಆಟೋದವರು ಗ್ಯಾಸ್ಗೋಸ್ಕರ 2 ಕಿಲೋಮೀಟರ್ ಕ್ಯೂ ನಿಲ್ಲತಕ್ಕಂಥ ಒಂದು ಪರಿಸ್ಥಿತಿ ತಂದಿಟ್ಕೊಂಡಿರ್ತಕ್ಕಂಥದ್ದು. ಇವುಗಳೆಲ್ಲದರ ಪ್ರಭಾವ. ಬ್ಯಾಂಕಿನಲ್ಲಿ ನಕಲಿ ಚಿನ್ನ ಇಟ್ಟು ಸಾಲ ತಗೊಂಡು ಓಡೋಗಿದ್ದಾರೆ. ಸುಮಾರು 20ರಿಂದ 25 ಕೋಟಿಯವರೆಗೂ ಘೋಟಾಲ ನಡೆದು ಬಿಟ್ಟಿದೆ. ಆಂತರಿಕ ಒಂದು ಹುಡುಕಾಟ ಮಾಡ್ತಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ICICI ಬ್ಯಾಂಕ್ ಮಹಾರಾಷ್ಟ್ರ ನಾಗ್ಪುರ ಬ್ರಾಂಚ್ ನೋಡಿ, ಏನೆಲ್ಲ ವಿಧವಾದಂಥ ಮೋಸಗಳು. ಬ್ಯಾಂಕ್ ಆಫ್ ಬರೋಡಾನಲ್ಲಿ ಲಾಕರ್ನಲ್ಲಿ ಒಡವೆ ಇಟ್ಟಿದ್ರೆ ಲಾಕರಲ್ಲಿ ಒಡವೆನೇ ಇಲ್ಲ. ಆ ಬ್ಯಾಂಕಿನ ಇನ್ನೊಬ್ರು ಯಾರ್ಯಾರು ತೆಗಿಯಕ್ಕಾಗಲ್ಲ. ಅದನ್ನೆಲ್ಲ ತೆಗಿಬೇಕು ಅಂದ್ರೆ ಮ್ಯಾನೇಜರ್ ಇರಬೇಕು, ಸೈನ್ ಇರಬೇಕು, ಸೆಕ್ಯೂರಿಟಿ ಇರಬೇಕು. ನೋಡಿ, CC ಕ್ಯಾಮ್ರಾನ ಮುಚ್ಚಾಕಿಯೇ ನಡೆದಿರ್ತಕ್ಕಂಥದ್ದು. ಇನ್ನು CCTV ನಿಷೇಧ. ಬುಧನಿಗೆ ರಾಹು, ಅಲ್ಲಿ ನೋಡಿ ಕೇತು. CCTVಗಳನ್ನ ನೀವು ಹಾಕೋಬೇಡಿ. ಚೈನಾಗೆ ಸಂಬಂಧಪಟ್ಟಂತ CCTV ಕಣ್ಗಾವಲು. ಬುಧ ರಾಹು ಸೇರಿದ್ರೆ ಇಲ್ದಿದ್ದೆಲ್ಲ ನೋಡೋದು, ತಿಳ್ಕೊಳ್ಳೋದು, ಗುಪ್ತವಾಗಿರೋದು, ಬೇರೆಯವ್ರದನ್ನ ನೋಡೋದ್ರಲ್ಲಿ ನಮ್ಗೆ ಆನಂದ. ಈ ಗ್ರಹಗಳ ಪ್ರಭಾವ ಹೆಂಗೆ ಅಂತ ಹೇಳೋದಂದ್ರೆ, ನಮಗೆ ನಮ್ಮ ಬನ್ನಿನ ಎಷ್ಟು ತೂತುಗಳಿದೆ, ಅಸಹ್ಯಕರವಾಗಿರತಕ್ಕಂಥ ಎಷ್ಟು ಅಭ್ಯಾಸಗಳಿದೆ. ಇನ್ನೊಬ್ಬರದು ತಿಳ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ನನಗೆ ಒಂದಿಬ್ರು ಮೂರ್ಖ ಗೆಳೆಯರಿದ್ದಾರೆ. ಆವಾಗವಾಗ ಕೆಲವೊಂದು ಸಮಾಜದಲ್ಲಿ ನಡೀತಿರತಕ್ಕಂಥ ಯಾರದೋ ಪ್ರಚೋದನೆಯ ವಿಡಿಯೋ ಬಂದಿದೆ, ಅವ್ರ ಹೆಸರು ಕೆಡ್ತಿದೆ ಅಂದ್ರೆ ಫಾರ್ವರ್ಡ್ ಮಾಡ್ತಾರೆ. ಇದೇನು ಸುಮ್ಮನೆ ಎಂತ ಕೆಲಸ ಮಾಡಿಬಿಟ್ಟವ್ರೆ. ನಮಗಿದೇ ಬುದ್ಧಿ. ತನ್ನದು ನೋಡ್ಕೊಳ್ಳಕ್ ಆಗೋಲ್ಲ, ಇನ್ನೊಬ್ಬರದ್ದನ್ನ ನೋಡುವುದರಲ್ಲಿ ನಾವು ಸಿದ್ಧಾಸ್ತ್ರು. ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಬುಧ ರಾಹು ಕೇತು. ಸೊ ಆ ಬುದ್ಧಿ ಹೋಗ್ಬಿಟ್ಟು ಆ ನೆಗೆಟಿವ್ ಅನ್ನೇ ನೋಡೋದು. ಹಾ ಅನ್ನತಕ್ಕಂಥದ್ದು. ಯಾರೋ ಹೊಡೆದಾಡ್ತಿದ್ರೆ ರೀಲ್ಸ್ ಮಾಡೋದು, ಅದನ್ನ ವಿಡಿಯೋ ಮಾಡ್ಕೊಳ್ಳೋದು. ಯಾರೋ ಒಂದು ಅನೈತಿಕ, ಅವನಿಗೆ ನೈತಿಕ, ನಮಗ ಅನೈತಿಕ. ನಿಮಗೆ ಏನಕ್ಕೆ ಬೇಕದು? ಇಲ್ಲ, ಅಂಥದ್ದೇ ತಿಳ್ಕೊಬೇಕು, ಅಂಥದ್ದೇ ಫಾರ್ವರ್ಡ್ ಮಾಡ್ಬೇಕು.
ಯಾರೋ ಎಲ್ಲೋ ಅನಾಚಾರ ಮಾಡಿ ಅದ್ಯಾವುದೋ ಬ್ರೇಕಿಂಗ್ ನ್ಯೂಸ್ ಆಗಿದ್ರೆ ಅದನ್ನ ಇವತ್ತು ಎಲ್ಲೇ ಮೀರಿ ತೋರಿಸ್ತಿರ್ತಾರೆ ಬಿಡಿ. ಅಂತ ನ್ಯೂಸ್ಗಳಿಗೆ ಇವತ್ತು ಪ್ರಾಮುಖ್ಯತೆ. ಸೊ ಅದರ ಒಂದು ಪ್ರಭಾವ. ಸೊ ನಮ್ಮ ಸರ್ಕಾರ ಏನ್ ಮಾಡಿದೆ, CCTVಗಳನ್ನ ನಿಷೇಧ ಮಾಡಿದೆ. ಮುಖ್ಯವಾಗಿ ಚೈನಾದಿಂದ ಬಂದಿರತಕ್ಕಂಥ ಯಾವುದೇ ಒಂದು ಟೆಕ್ನಾಲಜಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಡೇಟಾ ಶೇಖರಣೆ ಮಾಡ್ತಿರ್ತಕ್ಕಂಥ ಚೈನಾ ತಯಾರಿಸಿರ್ತಕ್ಕಂಥ CCTV ಕ್ಯಾಮರಾಗಳನ್ನ ನಿಷೇಧ ಮಾಡಿದ್ದಾರೆ. ದೇ ಆರ್ ಡೌನ್ಲೋಡಿಂಗ್. ನಮಗೆ ಗೊತ್ತಿಲ್ಲದೆ ಎಲ್ಲ ಅವ್ರ ಸರ್ವರ್ ಅಲ್ಲಿ ಹಾಕೊಂಡು ಚೆಕ್ ಮಾಡೋದು. ನಾವೆಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ನಾವ್ ಅನ್ಕೋತೀವಿ ಮೊಬೈಲು ಸ್ವಿಚ್ ಇದು ಏನಿಲ್ಲ ಅಂತ. ಅವರು ಹಿಂಗಿದ್ರು ಕೂಡ ರೆಕಾರ್ಡ್ ಮಾಡಬಲ್ಲರು. ಆ ಮಟ್ಟಕ್ಕೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಹ್ಯಾಕಿಂಗು. ನಿಮ್ TV ಮೂಲಕ ನಿಮಗ್ ಗೊತ್ತಿಲ್ಲದೆ ನಿಮ್ ಬೆಡ್ರೂಮ್ ನಲ್ಲಿ ಒಂದು TV ಇದೆ ಅಂದ್ರೆ ಅದ್ರ ಮೂಲಕ ಹ್ಯಾಕ್ ಮಾಡಬಲ್ರು. ಈ ಮಟ್ಟಕ್ಕೆ ಟೆಕ್ನಾಲಜಿಯನ್ನ ಒಳ್ಳೇದಕ್ಕೆ ಏನೆಲ್ಲ ಮಾಡ್ಕೋಬಹುದು ಅನ್ನೋದನ್ನ ಬಿಟ್ಟು ಕೆಟ್ಟದಕ್ಕೆ ಬುಧನಿಗೆ ರಾಹು ಸೇರ್ತಿದ್ದಾಗಿಯೇ ಶನಿ ಕರ್ಮಕಾರಕ, ವೈರಾಗ್ಯ ಸ್ಥಾನ, ಆತ್ಮಕಾರಕ ಅವನ ಜೊತೆ ಅದರ ಜೊತೆನಲ್ಲಿ ವಿಶೇಷವಾಗಿ ಕುಜ. ಎಲ್ಲಿ ನಿಲ್ತಾನೆ ಮನುಷ್ಯ? ಇನ್ನು ಒಂದು ಸುಪ್ರೀಂ ಕೋರ್ಟ್ನ ಒಂದು ಒಳ್ಳೆ ತೀರ್ಪು ಬಂದಿದೆ. ದೀರ್ಘಕಾಲಿಕವಾಗಿ ಗುತ್ತಿಗೆ ಸೇವೆಯಲ್ಲಿರತಕ್ಕಂಥ ನೌಕರರಿಗೆ, ಅಲ್ಲಿ ನೋಡಿ, ಶನಿ, ಸೂರ್ಯ, ಕುಜ. ಶನಿ ಅಂದ್ರೇನೆ ಕಾರ್ಮಿಕರು, ಸೂರ್ಯ ಸರ್ಕಾರ ಮಟ್ಟದಲ್ಲಿ ಕೆಲಸ, ಕುಜ ಅರ್ಧ ಬಲ ಆಗೋಗಿದೆ. ಪಾಪ 10 ವರ್ಷ 20 ವರ್ಷ ಗುತ್ತಿಗೆ ಕೆಲಸದಲ್ಲಿ ಇರ್ತಕ್ಕಂಥವ್ರು, ದೀರ್ಘಕಾಲಿಕ ಕೆಲಸದಲ್ಲಿರುವವರಿಗೆ ಕಾಯಂ ಕೆಲಸ, ಸರ್ಕಾರದ ಕೆಲಸ ಎಲ್ಲ ಮಾಡಿಸ್ಕೊಬಿಟ್ಟು ಒದ್ದೋಡಿಸೋದು. ಏನ್ ಅನ್ಯಾಯ ರೀ. ಸುಪ್ರೀಂ ಕೋರ್ಟ್ ಒಳ್ಳೆ ತೀರ್ಪು ಕೊಟ್ಟಿದೆ ನೋಡಿ. ಗ್ರಹಗಳು ಬರೀ ಕೆಟ್ಟದ್ದೇ ಮಾಡುತ್ತೆ ಅನ್ನೋದು ಬೇಡ. ಈ ಗ್ರಹಗಳ ಪರಿಚಯ ಎಷ್ಟು ಚೆನ್ನಾಗಿ ಆ ಗುರುವಿನ ಮನೆಯನ್ನ ನೋಡ್ತಿರೋದ್ರಿಂದ, ಶನಿ 10ನೇ ಭಾವ, ಸೂರ್ಯನನ್ನ ಎಳ್ಕೊಂಡು ಕುಜನನ್ನ ಎಳ್ಕೊಂಡು ಗುರು ದೃಷ್ಟಿಯಲ್ಲಿ ಬಿದ್ಬಿಟ್ಟಿದೆ. ಬ್ಯೂಟಿಫುಲಿ ಒದ್ದಾಟ ಮಕ್ಕಳು. ಕುಜ ಅಷ್ಟಮ ಭಾವವಾಗಿ ತುಲಾ ರಾಶಿ ನೋಡಿ, ಅದನ್ನು ಗುರು ನೋಡ್ತಿದ್ದಾನೆ. ಸೊ ಏನೋ ಒಂದು ಅರ್ಧ ಸಂಬಳ, ಡಬಲ್ ಕೆಲಸ ಕೊಡೋದು, ಅರ್ಧ ಸಂಬಳ, ಗುತ್ತಿಗೆ ಕೆಲಸ, ಅದು ಹೋಗ್ಬಿಡುತ್ತೇನೋ, ಏನೋ ಬಂದಷ್ಟು ಬರ್ಲಿ, ಇವತ್ತೆಲ್ಲ ನಾಳೆ ಪರ್ಮನೆಂಟ್ ಆಗುತ್ತೆ ಅಂತ. ಅದಕ್ಕೂ ಕೂಡ ಎಲ್ರು ಹಾಸಿಗೆ ಕೆಳಗಡೆ ತೂರಿದ್ರೆ ನಮ್ಮ ಸರ್ಕಾರಗಳು ತುಂಬಾ ಬುದ್ಧಿವಂತರು, ಗುತ್ತಿಗೆದಾರನ್ನೇ ಡಮಾಲು, ಏಜೆನ್ಸಿನೆಲ್ಲ ತೆಗೆದು ಬಿಸಾಕಿ ಅಂತ ಕರ್ನಾಟಕ ಸರ್ಕಾರದ ಆದೇಶ ಕೆಲವು ಇಲಾಖೆಗಳಿಗೆ ಬಂದಿದೆ ಅನ್ನೋ ಒಂದು ಮಾತು. ಅದೆಷ್ಟು ಸತ್ಯವೋ ಸುಳ್ಳುವೋ ದೇವರಿಗೆ ಗೊತ್ತು. ಇಟ್ಕೊಂಡಿದ್ರೆ ತಾನೆ ಪರ್ಮನೆಂಟು. ಅದರಲ್ಲೂ ಕೂಡ ತುಂಬಾ ಹುಷಾರಾಗಿ ಏನ್ ಮಾಡ್ತಾರೆ, ಬ್ರೇಕ್ ಕೊಟ್ಬಿಡೋದು. ಒಂದು 6 ತಿಂಗಳಿಲ್ಲ, ಮತ್ತೆ ಸೇರಿಸ್ಕೊಳ್ಳೋದು, ಮತ್ತೆ ಇನ್ನೊಂದು 3 ತಿಂಗಳು ಬ್ರೇಕು, ಅವ್ರನ್ನ ಇಲ್ಲ ಅಂತ ಹೇಳೋದು. ಇನ್ನೊಂದು ಏಜೆನ್ಸಿ ಹೆಸರಲ್ಲೋ ಇನ್ನೊಂದರ ಹೆಸರಲ್ಲಿ. ಎಲ್ಲಿವರೆಗೂ ಈ ರೀತಿ ಮುಚ್ಚಿಟ್ಕೊಳ್ಳೋದು, ಕೆಲಸ ಮಾತ್ರ ಮಾಡಿಸ್ಕೊಳ್ಳೋದು, ಅವ್ರ ಕೈಗೆ ಚಿಪ್ಕೊಳ್ಳೋದು. ಹೌದಲ್ವಾ? ನ್ಯಾಯವಲ್ವಾ? ನ್ಯಾಯ ಧರ್ಮ ಇದೆಯಾ? ನೋಡಿ ಏನೇನ್ ನಡೆಯುತ್ತೆ. ಈ ಗ್ರಹಗಳ ಪರಿಚಯದ ಎಷ್ಟು ವಿಶೇಷವಾಗಿ ಹಿಂಗೆಲ್ಲ ನಡೆಯುತ್ತೆ ಅಂತಕ್ಕಂಥದ್ದು. ಇನ್ನು 1ನೇ ತಾರೀಕಿಂದ ಬ್ಯಾಂಕ್ ಲಾಕರ್ನಲ್ಲಿ ಇಡತಕ್ಕಂಥ ನಿಮ್ಮ ಒಡವೆ ವಸ್ತು ಬ್ಯಾಂಕ್ಗೆ ಸಂಬಂಧಪಟ್ಟಂಥದ್ದಲ್ಲ. ನೀವ್ ಏನ್ ಇಟ್ಟಿದ್ರು ಅದು ನಿಮ್ದು, ಅವ್ರು ಬಂದು ಚೆಕ್ ಮಾಡೋ ಹಾಗಿಲ್ಲ. ಅದು ಎಷ್ಟಾದ್ರೂ ಒಡವೆ ಇಟ್ಕೋ, ವಜ್ರ ಇಟ್ಕೋ, ವೈಡೂರ್ಯ ಇಟ್ಕೋ, ಅಕಸ್ಮಾತ್ ಕ್ರಿಮಿನಲ್ ಕೇಸ್ ಹಾಕಿ ಆ ಲಾಕರ್ನ ಪರಿಶೋಧನೆ ಮಾಡೋದಕ್ಕೆ ಅದು ಬೇರೆ ಲೆಕ್ಕ. ಇನ್ಯಾರು ಬಂದು ಚೆಕ್ ಮಾಡೋ ಹಾಗಿಲ್ಲ ಅಂತ ಒಂದು ಆರ್ಡರ್ ಪಾಸ್ ಆಗಿದೆ. ದಟ್ ಇಸ್ ಬ್ಯೂಟಿಫುಲ್. ಅದ್ರ ಒಳಗಡೆ ಇನ್ನೊಂದು ಬರಸಿಡ್ಲು ಇದೆ. ಸರ್ಕಾರ ನಮಗೆ ಯಾವುದೇ ರೀತಿಯ ಭದ್ರತೆ ಕೊಡ್ತಿಲ್ಲ, ಒಂಚೂರು ಕೊಟ್ಟಿದ್ದಾರೆ. ವಾರ್ಷಿಕವಾಗಿ ಅಲ್ಲಿ ನೋಡಿ, ಶುಕ್ರನ್ಗೆ ಮೂಲ ತ್ರಿಕೋಣದಲ್ಲಿ ಕೇತು, ಗುರುದೃಷ್ಟಿ ಇಲ್ಲ. ಒಂಚೂರು ಅಷ್ಟಮವನ್ನ, ಶುಕ್ರನಿಂದ ಸಪ್ತಮ ಭಾವವನ್ನ ಗುರು 3ನೇ ಮನೆಯಿಂದ ನೋಡ್ತಿರೋದ್ರಿಂದ ವಾರ್ಷಿಕವಾಗಿ 2,000 ರೂಪಾಯಿ ಕಟ್ತಿದ್ದೀರಿ ಅಂದ್ರೆ ನಿಮ್ಗೆ ಎಷ್ಟು ಇನ್ಶೂರೆನ್ಸ್ ಸಿಗುತ್ತೆ ಗೊತ್ತಾ? 100 ಪಟ್ಟು ಅಂದ್ರೆ 2 ಲಕ್ಷ ರೂಪಾಯಿ. ಅಕಸ್ಮಾತ್ ಬ್ಯಾಂಕ್ ಅಲ್ಲಿ ಬೆಂಕಿ ಬಿದ್ದ್ಬಿಟ್ಟಿದೆ, ಕಳ್ತನ ಬಿದ್ದ್ಬಿಟ್ಟಿದೆ, ಎಷ್ಟು ಏನು ಎತ್ತ ಕತೆ ಅನ್ನತಕ್ಕಂಥದ್ದು. ಯಾಕಂದ್ರೆ ಮೊದಲೇ ಅಲ್ಲಿ ನೋಡಿ, ನೀವ್ ಏನ್ ಇಟ್ಟಿದ್ದೀರಿ, ಎತ್ತಿಟ್ಟಿದ್ದೀರಿ ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಸೊ ನಾವು ಹಬ್ಬ ಇನ್ನು ಮೇಲೆ ನಾವಿಟ್ಟಿರೋ ಒಡವೆ ವಸ್ತ್ರ, ಇನ್ನೊಂದು ವಜ್ರಗಳು, ತುಂಬಾ ಕಾಸ್ಟ್ಲಿ ವಾಚ್ಗಳು ಏನೇನೋ ಇರುತ್ತೆ ಮನೆಯಲ್ಲಿ. ನಾವು ಕಷ್ಟಪಟ್ಟು ತಗೊಂಡಿದೀವಿ ಸ್ವಾಮಿ, ಬೆಳ್ಳಿ ತಟ್ಟೆ ಲೋಟ ತಗೊಬಂದು ಒಂದು ಲಾಕರ್ ತಗೊಂಡಿದೀವಿ, ವರ್ಷಕ್ಕೆ 2,000 ರೂಪಾಯಿ ಕಟ್ಟುವಂಥದ್ದು. ತಗೊಂಡ್ ಬಂದು ಅಲ್ಲಿ ಇಟ್ರೆ ಓಕೆ,
ಈಗ ಹೇಳ್ತಾರೆ ನೋಡಿ, ಅಲ್ಲೊಂದು ಇನ್ಶೂರೆನ್ಸ್ ಕಾರಕ ಶನಿ ಬ್ಯೂಟಿಫುಲಿ ಆ ಒಡವೆ ಇದು ಇನ್ನೊಂದಕ್ಕೆ ನಿಮಗೆ 100 ಪಟ್ಟಷ್ಟು ಮಾತ್ರ ಇನ್ಶೂರೆನ್ಸ್ ಸಿಗುತ್ತೆ. ಅಂದ್ರೆ ನೀವು 20 ಲಕ್ಷದ ಒಡವೆ ಇಟ್ಟಿದ್ರು, 2 ಕೋಟಿದ ಒಡವೆ ಇಟ್ಟಿದ್ರು, ದೇವರಾಣೆ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಜವಾಬ್ದಾರರಲ್ಲ. ನಿಮಗೆ ಮ್ಯಾಕ್ಸಿಮಮ್ ಬ್ಯಾಂಕಿಂದ ಕೊಡೋಕ್ಕಾಗೋದು 2 ಲಕ್ಷ ರೂಪಾಯಿಯ ಮೌಲ್ಯದ ದುಡ್ಡು ವಾಪಸ್ ಬರುತ್ತೆ, ಒಂದು ಇನ್ಶೂರೆನ್ಸ್ ಪಾಲಿಸಿ ತರ ಅಂತ ಹೇಳ್ತಾರೆ. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ತಗೊಂಡಿರೋ ಒಡವೆ ಮೇಲೆಯೇ ಒಂದು 1%, 1.5% ಹೇಳ್ಕೊಡ್ತೇನೆ ನೋಡಿ. ಗುರುದೃಷ್ಟಿ ಇದೆಯಲ್ಲ, ಆ ಒಂದು ತುಲಾ ರಾಶಿ ಮೇಲೆ, ಶನಿಯಿಂದ ಅಷ್ಟಮ ಸ್ಥಾನದ ಮೇಲೆ, ದಶಮ ಸ್ಥಾನದ ಮೇಲೆ ಅಲ್ಲಿದೆ ಅಲ್ವಾ, ಅದಕ್ಕೊಂದು ಟೆಕ್ನಿಕ್ ಹೇಳ್ಕೊಡ್ತೇನೆ. ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಿಮಗೆ ಯಾರಿಗೂ ಗೊತ್ತಿಲ್ಲ. ಇನ್ಶೂರೆನ್ಸ್, ಡೈರೆಕ್ಟ್ ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ ಫ್ಯಾಕ್ಟ್ರಿ ಮೇಲೆ ಇನ್ಶೂರೆನ್ಸ್ ತಗೊಳ್ಳಿ, ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ, ನೀವೊಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿದ ಅಂದ್ರೆ ನೀವು 5 ಕೋಟಿವರೆಗೂ ಸೆಲೆಬ್ರಿಟಿಯ ಇನ್ಶೂರೆನ್ಸ್ ತಗೋಬಹುದು ಅನ್ನೋದು ಗೊತ್ತಿದೆಯಾ? ನಿಮ್ಮನ್ನ ಯಾರಾದ್ರೂ ಡ್ಯಾಮೇಜ್ ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಹೆಸರಿಗೆ, ಈಗ ನನಗೆ ಇದೆ 10 ಕೋಟಿವರೆಗೂ ನಾನು ಬಂದು ಕ್ಲೈಮ್ ಕೇಸ್ ಹಾಕಬಹುದು. ನನ್ನ ಮಾನಕ್ಕೆ ಹರಾಜು ಮಾಡಿದಾನೆ ಈ ಚಾನಲ್, ಈ ವ್ಯಕ್ತಿಯೋ, ಇನ್ನೊಂದು ಅನ್ನತಕ್ಕಂಥದ್ದಕ್ಕೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದು. ನಿಮ್ ಫ್ಯಾಕ್ಟ್ರಿ ಆಗಿದೆಯಾ, ಇನ್ಶೂರೆನ್ಸ್ ಮಾಡಿಸಿ. ದಯಮಾಡಿ ಹೇಳ್ತೇನೆ, ಯಾವಾಗ ಬೆಂಕಿ ಬೀಳುತ್ತೆ ಗೊತ್ತಿಲ್ಲ. ನೋಡಿ, ಗೋದಾಮು ಒಂದು ಬೆಂಕಿ ಬಿದ್ದಿದೆ, ಹೇಳ್ತಲೇ ಇದ್ದೆ, ಗೋದಾಮುಗಳು, ಗೋಡೌನುಗಳು ಹುಷಾರಾಗಿರಿ ಅನ್ನತಕ್ಕಂಥದ್ದು. ಇದೆಲ್ಲ ಒಂದು ಸಣ್ಣ ಟ್ರಿಕಿಂಗ್. ನಮ್ಗೆ ಆಗಿಲ್ಲ ಗುರುಗಳೇ. ಈ ಒಂದು ಗ್ರಹ ಯುದ್ಧಗಳಿದಾವಲ್ವಾ, ಎಳ್ಕೊಂಡ್ ಬಂದು ನಿಮ್ಮ ಮನೆ ಬಾಗಿಲಿಗೆ ನಿಲ್ಲಿಸ್ತವೆ. ನೀವ್ ಅಂದ್ಕೊಂಡಿದ್ದೀರಿ ಅಷ್ಟೇ. ಇವತ್ತು ನೋಡಿ, ಬೀದಿ ಬದಿನಲ್ಲಿ ಮಾರತಕ್ಕಂಥ ಎಷ್ಟೋ ಒಂದು ಮೆಸ್ಸುಗಳು, ತಿಂಡಿ ಊಟ ಮಾಡ್ತಿರ್ತಕ್ಕಂಥ ಬದುಕು ಕಟ್ಕೊಂಡು ಏನೋ ಒಂದು, ಎಲ್ರಿಗೂ ದೊಡ್ಡ ಹೋಟ್ಲಕ್ಕೆ ಹೋಗಕ್ಕಾಗಲ್ಲಪ್ಪ, ಏನೋ ಒಂದು ಬದುಕು, ಒಂದು ಚಿಕ್ಕ ಮೆಸ್ಸು, ಇಲ್ಲ ಗ್ಯಾಸು ಬೇಕು ಅಂತ ಕಾಳಸಂತೆ ಮಾರಿಟ್ಬಿಟ್ಟಿದ್ದಾರೆ, ಕಳ್ಳರಾಗಿ ಬಿಟ್ಟಿದ್ದಾರೆ. ಯಾರು ಹಾಳಾದ್ರೆ ನಮ್ಗೇನು ಅಂತಕ್ಕಂಥದ್ದು. ಸೊ ನೀವೊಂದು ಇನ್ಶೂರೆನ್ಸ್ ತಗೊಳ್ಳಿ, ಗೋಡೌನ್ ಮೇಲೆ, ನಿಮ್ಮ ಫ್ಯಾಕ್ಟ್ರಿ ಮೇಲೆ, ನಿಮ್ಮ ಇಂಟೆಲೆಕ್ಚುಯಲ್. ನೀವು ಒಬ್ಬ ದೊಡ್ಡ ವ್ಯಕ್ತಿ, ನಿಮ್ಗೆ ಅನ್ನಿಸ್ತಿದೆ, ನಿಮ್ಗೆ ಹೆಸರು ಇದೆ, ನೀವು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ತಿದ್ದೀರಿ, ಏನೋ ಒಂದು ಹೆಸರು ಮಾಡಿದಿರಿ ಸ್ವಾಮಿ, ನೀವು ಕಷ್ಟಪಟ್ಟು. ನಿಮ್ಮ ಮೇಲೆ, ನಿಮ್ಮ ಹೆಸರಿನ ಮೇಲೆ ನೀವು ಇನ್ಶೂರೆನ್ಸ್ ತಗೋಬಹುದು. ಚೆಕ್ ಮಾಡಿ ನೋಡಿ, ಇದೆ 10 ಕೋಟಿವರೆಗೂ ಇದೆ. ಸೊ ಯಾರಾದ್ರೂ ಡ್ಯಾಮೇಜ್ ಮಾಡಿದ್ರು ಅಂದ್ರೆ ಹೋಗ್ಬೋದು ಕೋರ್ಟ್ಗೆ. ಸೊ ಯು ಕ್ಯಾನ್ ಕ್ಲೈಮ್ ದಟ್ ಇನ್ಶೂರೆನ್ಸ್. ಈ ತರ ಡ್ಯಾಮೇಜ್ ಆಗಿದೆ, ನನ್ನ ಹೆಸರನ್ನ ಕಳಂಕ ತಂದಿಟ್ಟಿದ್ದಾರೆ. ಇವಾಗ ನೋಡಿ, ನಾವು ಒಂದೇನೋ ನಮಾಮಿ ಶಂಕರ ಚಾನೆಲ್ಲು, ಇನ್ನೊಂದು ಹೆಸರು, ಇದರಿಂದ ಒಂದು ಚಿಕ್ಕ ಒಂದು ಸೇನಾಪಡೆ ಕಟ್ಕೊಂಡಿದ್ದಾವೆ, ಬದುಕಿನ ಬುತ್ತಿ ಕಟ್ಕೊಂಡಿದ್ದಾವೆ. ಒಂದು 40ರಿಂದ 48 ಜನ ಅನ್ನ ತಿಂತಿದ್ದಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ಆಫೀಸ್ ಬಂದಾಗ ನಿಮ್ಗೆ ಒಂದು 8ರಿಂದ 10 ಜನ ಅಷ್ಟೇ ಕಾಣಿಸೋದು. ಅದ್ರ ಹಿಂದ್ಗಡೆ ಇನ್ನೂ ಇದ್ದಾರೆ 20-30 ಜನ. ಟೆಕ್ನಿಕಲ್ ಟೀಮ್, ಬೇರೆ ಬೇರೆ ಟೀಮ್ ಇದೆ, ಪ್ರಮೋಷನ್ ಟೀಮ್, ಬ್ರ್ಯಾಂಡಿಂಗ್ ಟೀಮ್, ಪೂಜಾ ಟೀಮ್, ವೈದಿಕರು, ಯಾರ್ಯಾರೋ ಇದಾರೆ. ಒಂದು ಕಡಿಮೆ ಅಂದ್ರೂ 48 ಜನ ಅನ್ನ ತಿಂತಿದ್ದಾರೆ. ಎಲ್ಲೋ ಒಂದು ಡ್ಯಾಮೇಜ್ ಆಗ್ಬಿಡ್ತು ಅಂದ್ರೆ ಇಷ್ಟು ಜನ ಕಣ್ಣಕ್ಕೂ ಕಲ್ಲಲ್ವಾ? ಸೊ ಈವನ್ ಐ ಹ್ಯಾವ್ ಟು ಕನ್ಸಿಡರ್ ದಿಸ್. ಸೊ ಇನ್ಶೂರೆನ್ಸ್ ಪಾಲಿಸಿಗಳನ್ನ ತೆಗೆದುಕೊಳ್ಳತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ನಿಮ್ಮ ಫ್ಯಾಕ್ಟ್ರಿ ಇರ್ಬೋದು, ನಿಮ್ಮ ಕಂಪನಿ ಇರ್ಬೋದು, ಗೋದಾಮ್ ಇರ್ಬೋದು, ನಿಮ್ಮ ಹೆಸರು ಬ್ರ್ಯಾಂಡ್ ಮೇಲೆ ಕೂಡ ನೀವು ಇನ್ಶೂರೆನ್ಸ್ ಅನ್ನ ಮಾಡಿಸ್ತಕ್ಕಂಥದ್ದು ಮಾಡಿಸಿಕೊಳ್ಳಬಹುದು. ದರ್ ಆರ್ ಲಾಟ್ ಆಫ್ ಪಾಲಿಸಿ. ಆಮೇಲೆ ಬ್ಯಾಂಕ್ ನಲ್ಲೂ ಕೂಡ ಒಂದು ವಿಶೇಷವಾದಂತ ಅಕೌಂಟ್ಗೆ ಪರಿವರ್ತನೆ ಮಾಡಿಕೊಂಡರೆ, ಮೊದಲೆಲ್ಲ ಚಾರ್ಜಸ್, ತೆಗೆದ್ರೆ ಚಾರ್ಜು, ಡೆಬಿಟ್ ಕಾರ್ಡ್ ಡ್ರಾ ಮಾಡಿದ್ರು ಚಾರ್ಜು, ಕ್ರೆಡಿಟ್ ಕಾರ್ಡ್ ಚಾರ್ಜು, ಡೆಪಾಸಿಟ್ ಮಾಡಿದ್ರು ಡೆಪಾಸಿಟ್, ನನ್ನ ದುಡ್ಡು ನಾನು ತೆಗೆದ್ರು ಕೂಡ. ಈಗ ಆ ಥರದ್ದೇನು ಇಲ್ಲ. ಅದಕ್ಕೆ ಅಂತ ಒಂದು ಬದಲಾವಣೆ ಬಂದಿದೆ. ನಿಮ್ಮ ಅಕೌಂಟ್ ಅನ್ನ ಹೋಗಿ ವಿಚಾರಿಸಿ ಬ್ಯಾಂಕ್ಗಳಲ್ಲಿ. ದರ್ ಇಸ್ ಅ ಗುರುದೃಷ್ಟಿ ನೋಡಿ, ಅದ್ಭುತವಾಗಿ ಶನಿ, ಗುರು, ಕುಜ, ಸೂರ್ಯ, ವಿಚ್ ಇಸ್ ಆಸ್ಪೆಕ್ಟಿಂಗ್. ರಾಹುವಿನ ಮೇಲೆ ದೃಷ್ಟಿ, ಬುಧನ ಮೇಲೆ ದೃಷ್ಟಿ. ಸ್ವಲ್ಪ ಹಣನ ನೀವು, ನಿಮಗೇ ಗೊತ್ತಿಲ್ಲ ಅಂತ ಒಂದು ಈ ಝೊಮ್ಯಾಟೊ ಬರೀ ಪ್ಲಾಟ್ಫಾರ್ಮ್ ಫೀ 3 ರೂಪಾಯಿ ಹೆಚ್ಚಿಸ್ಕೊಂಡಿರೋದಕ್ಕೆ ತಿಂಗಳಿಗೆ 1000, ವರ್ಷಕ್ಕೆ 1000 ಕೋಟಿ ತಿಂತಿದ್ದಾನೆ. ದಿನಕ್ಕೆ 3 ಕೋಟಿ, ತಿಂಗಳಿಗೆ 100 ಕೋಟಿ ಹೆಚ್ಚು ಕಡಿಮೆ, 90ರಿಂದ 100 ಕೋಟಿ ಈಸಿಲಿ ದೇ ಆರ್ ಮೇಕಿಂಗ್. ಯಾರಿಗೂ ಗೊತ್ತೇ ಇಲ್ಲ ಈ ತರದೆಲ್ಲ ಆಗ್ತಿದೆ. ಸೊ ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಕ್ಕೆ ಬ್ಯಾಂಕ್ಗಳಿಗೆ ಹೋಗಿ, ಸ್ವಾಮಿ ಡೆಪಾಸಿಟ್ ಮಾಡಿದ್ರು ಹಿಂಗೆ, ಈಗೇನೋ ಹೊಸ ಕಾನೂನು ಬಂದಿದೆಯಾ ಅಂತಲ್ಲ, ನನ್ನ ಈ ಅಕೌಂಟ್ ಅನ್ನ ಅದಕ್ಕೆ ಚೇಂಜ್ ಮಾಡಿ.
ಸೊ ಅನ್ಲಿಮಿಟೆಡ್ ಡೆಪಾಸಿಟ್ ಇಡ್ಬೋದು, ಅನ್ಲಿಮಿಟೆಡ್ ಡ್ರಾ ಮಾಡ್ಬೋದು, ತಿಂಗಳಿಗೆ 2 ಬಾರಿ ಇಲ್ಲ 4 ಬಾರಿ ಅನ್ನತಕ್ಕಂಥದ್ದೆಲ್ಲ ಒಂದ್ ಸ್ವಲ್ಪ ಇದೆ, ಬದಲಾವಣೆಗಳು ಬಂದಿದ್ದಾವೆ. ಇದನ್ನೆಲ್ಲ ತಿಳ್ಕೊಳ್ಳಿ. ಬರೀ ಜ್ಯೋತಿಷ್ಯ ಅಂತಲ್ಲ, ಈ ಗ್ರಹಗಳು ನಿಮ್ಮ ಮೇಲೆ, ನಿಮ್ಮ ಒಂದು ಜೀವನದ ಶೈಲಿಯ ಮೇಲೆ ಬರತಕ್ಕಂಥ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೂಡ ಪ್ರಭಾವ ಬೀರತಕ್ಕಂಥದ್ದರ ಸೂಚನೆ ಇದು. ಬಿಡಿ ಸ್ವಾಮಿ ಅನ್ನತಕ್ಕಂಥದ್ದೆಲ್ಲ ಬೇಡ, ಹೇಳ್ತಲೇ ಇದೆ. ಇಂಟರ್ನಲ್ ಒಂದು ದಾಳಿಗಳಿದ್ದಾವೆ. ಪಂಜಾಬು, ಹರಿಯಾಣ, ರಾಜಸ್ಥಾನ, ಗುಜರಾತ್ ಈ ಕಡೆ ತುಂಬಾ ಹೈ ಅಲರ್ಟ್ ಆಗಿರ್ಬೇಕು ಅಂತ ಹೇಳಿದ್ದೆ. ಆಲ್ರೆಡಿ ನೀವು ನೋಡಿ, ಪಂಜಾಬ್ ಚಂಡೀಗಢದಲ್ಲಿ ಒಂದು ಬಿಜೆಪಿ ಕಚೇರಿ ಹತ್ರ, ಯಾವುದೇ ಪಕ್ಷ ಇರ್ಬೋದು, ಐ ಆಮ್ ನಾಟ್ ಸಪೋರ್ಟಿವ್ ಟು ಬಿಜೆಪಿ ನಾರ್ ಕಾಂಗ್ರೆಸ್, ನಾನೊಬ್ಬ ಭಾರತೀಯ, ನಾನೊಬ್ಬ ಸನಾತನಿ. ಯಾರು ಒಳ್ಳೇದು ಮಾಡ್ತಾರೋ ಎಸ್, ಸಮಸ್ಯೆ ಬಗ್ಗೆ ಮಾತಾಡ್ತಾರೋ ಎಸ್, ಆಗ ಸಿಗಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ, ಅನುಕೂಲತೆಗಳ ಬಗ್ಗೆ ಮಾತಾಡ್ತಾರೋ ಎಸ್, ಐ ವಿಲ್ ವೋಟ್ ಫಾರ್ ದೆಮ್. ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ, ನೀರ್ ಹೆಸರಲ್ಲಿ ಬೆಂಕಿ ಹಚ್ಚೋಣ ನಾವು ಅವ್ರನ್ನ ಫಸ್ಟ್ ನಂಬಬೇಡಿ ಅಂತಲೇ ನಾನು ಹೇಳೋದು. ಹೇಳ್ತಲೇ ಇದ್ದೆ. ಏಪ್ರಿಲ್ 3 ಆ ಒಂದು ಗ್ರಹಗಳ ಒಂದು ಕಾಂಬಿನೇಷನ್ ಅನ್ನತಕ್ಕಂಥದ್ದು ಹೇಳ್ತಿದ್ದೆ. ನೀವು ನೋಡಿ, ಲಾಸ್ಟ್ ವೀಕಲ್ಲಿ ಚಂಡೀಗಢ ಹತ್ರ ಒಂದು ಬ್ಲಾಸ್ಟ್ ಆಗಿದೆ. ಒಂದು ದೊಡ್ಡ ರಾಜಕೀಯ ಪಕ್ಷದ ಒಂದು ಕಚೇರಿ ಅಕ್ಕಪಕ್ಕದಲ್ಲಿ ಫುಲ್ ಪೊಲೀಸ್ ಎಲ್ಲ ಹೈ ಅಲರ್ಟ್ ಆಗ್ಬಿಟ್ಟು ಹುಡುಕಾಟ ಮಾಡ್ತಿರ್ತಕ್ಕಂಥದ್ದು ಆಗ್ತಿದೆ. ಪಾಕಿಸ್ತಾನದ ಒಂದು ಬಹುದೊಡ್ಡ ಉಗ್ರ, ಆತನ ಸೋದರ ಶೂಟೌಟ್ ಅನ್ನತಕ್ಕಂಥ ಮಾತು. ಪಾಕಿಸ್ತಾನದ ಬಹುದೊಡ್ಡ ಜನರಲ್ ಬಿದ್ದು ಸತ್ತೋಗಿದ್ದಾನೆ. ಬೀಳ್ಸಿದ್ರೋ ಬೀಳೋ ಹಾಗೆ ಮಾಡಿದ್ರು. ಇವೆಲ್ಲ ರಾಮ ಪ್ರಭಾವ. ಕೆಲವೊಂದು ದೊಡ್ಡ ಸಾವುಗಳು ಮುಚ್ಚಿಟ್ಟಿರ್ತವೆ ಅಷ್ಟೇ. ನೋಡಿ, ಒಂದೊಂದೇ ಹೇಳಬೇಕು ಅಂತ ಹೇಳ್ದ ಅಂದ್ರೆ, ಎರಡನೇದು ವಿಶೇಷವಾಗಿ ಶನಿ ಮೇಲೆ ಗುರು ದೃಷ್ಟಿ ಇಲ್ಲ, ಬುಧನಿಗೆ ರಾಹು ಹಿಡ್ಕೊಳ್ತಾ ಇದ್ದಾನೆ. ಒರಾಕಲ್ ಕಂಪ್ನಿನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣನೇ 1ನೇ ತಾರೀಕು ಬೆಳಿಗ್ಗೆ ನೀವು ಗಮನಿಸಿ ನೋಡಿ, 3ನೇ ತಾರೀಕು ಮೊದಲೇ ಎಕ್ಸಿಟ್ ಶೂಟ್ ಔಟ್, 12,000 ಸಿಬ್ಬಂದಿಯನ್ನ ನಾಳೆಯಿಂದ ಬರಬೇಡಿ ಅಂತ, ಇನ್ನೂ ಒಂದು 30,000 ಜನರಿಗೆ ಗೇಟ್ ಪಾಸ್ಗೆ ಸಿದ್ಧತೆ ಮಾಡ್ಕೊಳ್ತಿರ್ತಕ್ಕಂಥದ್ದು ಆಗ್ತಿದೆ. ಗೋವಿಂದ. ಐ ಟಿ ಅಂತಿದ್ರಲ್ಲ, ಬೇರೆ ಇನ್ನೇನನ್ನ ಮಾಡಿಕೊಂಡರೆ ನಮ್ಮ ಬದುಕು ಬಂಗಾರ ಆಗುತ್ತೆ. ನನಗೆ ತಿಳಿದಿರೋ ಹಾಗೆ ಅಲ್ಲಿ ನೋಡಿ, ಶನಿ ಕುಜ ಸೂರ್ಯ ಸೇರಿದಾನಲ್ವ ಮಕ್ಕಳೇ, ಬೇಜಾರ ಮಾಡ್ಕೋಬೇಡಿ. ನಿಮಗೆ ಯಾರಿಗೂ ಗೊತ್ತಿರೋದು ಒಂದು ಸತ್ಯ ಹೇಳ್ತೀನಿ, ಒಂದು ಅರ್ಧ ಎಕರೆ ನಿಮ್ಮ ಜೀವಮಾನದಲ್ಲಿ ಗೌರ್ಮೆಂಟ್ ಜಾಬು ಅದು ಇದು ಅನ್ನತಕ್ಕಂಥದ್ದೆಲ್ಲ ಬಿಟ್ಟು ಒಂದು ಅರ್ಧ ಎಕರೆ ಸತ್ಯವಾಗ್ಲೂ ಹೇಳ್ತಾನೆ, ಒಂದು ಹಾಲು ಬೆಳೆದ್ರು ಸರಿ, ಒಂದು ಕ್ಯಾರೆಟ್ ಬೆಳೆದ್ರು ಸರಿ, ಅಪ್ಪಿಕೊಳ್ಳಿ ಭೂತಾಯಿಯನ್ನ, ಅಪ್ಪಿಕೊಳ್ಳಿ. ಒಂದು ಹೂವನ್ನ, ಒಂದು ಹೂ ಬೆಳೆದ್ರು ಕೂಡ ಬೇಕು, ಒಂದು ಈರುಳ್ಳಿ ಬೆಳೆಸ್ಕೋಬಹುದು ಎಕ್ಸ್ಪರ್ಟ್, ಒಂದು ಆಲೂಗಡ್ಡೆ, ಒಂದು ಟೊಮ್ಯಾಟೊ, ಒಂದು ಚಿಕ್ಕದಾಗಿ ಒಂದು ತರಕಾರಿ, ಒಂದು ಸೊಪ್ಪು, ಪುದೀನ ಸೊಪ್ಪು, ಒಂದು ನುಗ್ಗೆ ಸೊಪ್ಪು. ನುಗ್ಗೆ ಬೀಜಕ್ಕೆ ಎಷ್ಟು ಒಂದು ಇದಿದೆ ಗೊತ್ತಾ? ನುಗ್ಗೆ ಎಲೆಯನ್ನ ಒಣಗಿಸ್ಬಿಟ್ಟು ಡ್ರೈಯರ್ ಅಲ್ಲಿ ಪೌಡರ್ ಮಾಡ್ಕೊಂಡು ಅದನ್ನ ಮಾರ್ತಿದ್ದಾರೆ. ನೀವು ನಂಬಲ್ಲ, 100 ಗ್ರಾಮ್ ಒಂದು ಬಹುದೊಡ್ಡ ಪ್ರತಿಷ್ಠಿತ ಹೋಟ್ಲಿಂದ ಮೊನ್ನೆ ಯಾರು ತಂದು ಕೊಡ್ತಾರೆ, ಮೊರಿಂಗಾ ಪೌಡರ್ ಅಂತ ಹೇಳ್ಬಿಟ್ಟು. ನೋಡ್ತೇನೆ 100 ಗ್ರಾಮ್ 130 ರೂಪಾಯಿ, ಅಂದ್ರೆ ಕೆಜಿ 1300 ರೂಪಾಯಿ, ಕೆಜಿ 1300 ರೂಪಾಯಿ. ಆ ಹೋಟ್ಲಿಗೆ ಎಷ್ಟು ಕೊಟ್ಟಿದಾರೋ ಗೊತ್ತಿಲ್ಲ, ಬಟ್ ಹೋಟ್ಲ್ ಅವ್ರು ನೀಟಾಗಿ ಪ್ಯಾಕ್ ಮಾಡಿ ಅದನ್ನ ಮೊರಿಂಗಾ ಪೌಡರ್, ಚಟ್ನಿ ಪೌಡರ್, ಉಪ್ಪಿನಕಾಯಿ ಪೌಡರ್, ಪಪ್ಪು ಪೌಡರ್ ಜೊತೆ ಮಾರ್ತಿದ್ದಾರೆ. ಎಲ್ಲಾ ಕಡೆ ನಡೀತಿದೆ. ಒಂದ್ ಸ್ವಲ್ಪ ಯೋಚನೆ ಮಾಡಿ, ಕೃಷಿ ಯಾವತ್ತೂ ಕೈ ಕೊಡಲ್ಲ. ಸಿಂಪಲ್ ನುಗ್ಗೆ ಸೊಪ್ಪು ಬೇಕು ಎಲ್ರಿಗೂ. ಇವತ್ತು ವೀಕ್ನೆಸ್ಸೇ, ದೇಹದಲ್ಲಿ ಮೆಗ್ನೀಷಿಯಂ ಇಲ್ಲ, ರಕ್ತಹೀನತೆ, ಕಬ್ಬಿಣದ ಕೊರತೆ, ಪೊಟ್ಯಾಷಿಯಂ ಕೊರತೆ, ಸೋಡಿಯಂ ಕೊರತೆ, ಏನೇನೋ ಆಗ್ಬಿಟ್ಟಿದೆ. ನಾವು ತಿನ್ನೋ ಆಹಾರಗಳು, ಹೈಜಿನಿಕ್ ಆಹಾರಗಳು ಬೇಕು, ಆರ್ಗ್ಯಾನಿಕ್ ಆಹಾರಗಳು ಬೇಕು, ಬರೀ ಕೆಮಿಕಲ್ ಇನ್ನೊಂದು ಅಂತ. ನೀವು ಯೋಚನೆ ಮಾಡಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲು. ಯಾಕಂದ್ರೆ ಶನಿ ಮೇಷಕ್ಕೆ ಬರ್ತಾನೆ, ಕುಜನ ಮನೆಗೆ ಬರ್ತಾನೆ, ಭೂಮಿ ಕಾರಕನ ಮನೆಗೆ ಬರ್ತಾನೆ. ಪ್ರತಿಯೊಬ್ಬರು, ನಿಮಗೆ ಗೊತ್ತಿಲ್ಲ, ಒಂದು ಬಯೋಗ್ಯಾಸ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಡಿಸೈನ್ ಮಾಡ್ಕೊಳ್ತಕ್ಕಂಥದ್ದು ರೈತರುಗಳು ಪ್ರಯತ್ನ ಮಾಡಿ, ಶನಿ ಕುಜನ ಸಂಗಮ ಇದರಲ್ಲೂ ಒಂದು ದೊಡ್ಡ ಆವಿಷ್ಕಾರ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ನೀವು ಗ್ಯಾಸ್ ಎಲ್ಲ ಮಾರ್ಕೋಬಹುದು. ಕಡಿಮೆ ಅಂದ್ರೂ 40% ವ್ಯಾಲ್ಯೂಯೇಷನ್. ಇವತ್ತು 1000 ರೂಪಾಯಿ ಅಂತ ಹೇಳಿದ್ರೆ ನೀವು 600 ರೂಪಾಯಿಗೆ ಮಾರ್ಬೋದು ಈಸಿಯಾಗಿ. 700 ರೂಪಾಯಿ ಕೊಟ್ರೆ ನೀವು ದೇವರಾಗ್ಬಿಟ್ರಿ. ಹೋಟ್ಲುಗಳವರಿಗೆ ನೀವು ಒಂದು 10,000 ಸಿಲಿಂಡರ್ಗಳು ಬರೀ ನಮ್ಮ ಒಂದು ಏರಿಯಾನಲ್ಲಿ ಮಾರ್ಬೋದು.
ರೈತರುಗಳೆಲ್ಲ ಒಂದಾಗ್ಬಿಟ್ಟು ನಿಮ್ಮ ಕಸ ಇದಕ್ಕೆ ಬೇಕಾದಂತ ಒಂದು ಆಲೋಚನೆ ಮಾಡಿ ಗ್ರಹಗಳ ಈ ಒಂದು ಬದಲಾವಣೆ ಏನ್ ನಡೀತಿದೆಯಲ್ಲ ನಿಮ್ಮನ್ನ ಯೋಚನೆಗೆ ಹಚ್ಚಿಸಬೇಕು. ಪರಾಭವ ಅಂದ್ರೆ ಯೋಚನೆಗೆ ಹಚ್ಚೋದು. ಇದು ಪರಾಭವ ಅಲ್ಲ, ನಾವು ಬಿದ್ಬಿಡ್ತೀವಿ ಅನ್ನೋದು ಏನು ಬೀಳೋಲ್ಲ. ನನ್ನ ಮಾತು ಕೇಳಿ, ನೀವಿನ್ನಷ್ಟು ಬುದ್ಧಿ ಜ್ಞಾನ ಧನಸ್ಸು ರಾಶಿಯನ್ನ ನೋಡ್ತಾನೆ ವಿಶೇಷವಾಗಿ ಗುರು. ಅದನ್ನ ಶನಿ ಕುಜ ಸೂರ್ಯ ಆತ್ಮಕಾರಕ ಶಕ್ತಿಕಾರಕ ಕರ್ಮಕಾರಕ ಮೂವರು ನೋಡ್ತಿರೋದ್ರಿಂದ ಗುರುವಿನ ಒಂದು ದೃಷ್ಟಿ ಇರುವುದರಿಂದ ನೀವು ತೀಕ್ಷ್ಣ ಬುದ್ಧಿ ಮಾಡಿಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ಬ್ಯೂಟಿಫುಲ್. ಹೇಳ್ತಲೇ ಇದ್ದೆ, ವಿಮಾನಕ್ಕೆ ಸಂಬಂಧಪಟ್ಟಂತೆ ಅವಘಡಗಳು ನಡೆಯುತ್ತದೆ. ರಾಹು ಕುಜನ ಮನೆಯಲ್ಲಿ ಶುಕ್ರನ ಹಿಂದ್ಗಡೆ ಕುಜನ ಹಿಂದ್ಗಡೆ ರಾಹು, ಅವನಿಗೆ ನೇರವಾಗಿ ಕೇತು. ಬ್ರೆಜಿಲ್ನಲ್ಲಿ ವಿಮಾನಕ್ಕೆ ಬೆಂಕಿ, ದ ಗ್ರೇಟೆಸ್ಟ್ ಎಸ್ಕೇಪ್. ಅವರು ಎಂತಿಂತದ್ದಾಗಿಲ್ಲ. ನೀವು ಗಮನಿಸಿ ನೋಡಿ. ಹೇಳ್ತಲೇ ಇದೆ, ವಿಮಾನ ಪ್ರಯಾಣಗಳು ಸ್ವಲ್ಪ ನಿಲ್ಲಿಸಿ, ಅಂತಾರಾಷ್ಟ್ರೀಯ ಪ್ರಯಾಣಗಳು ನೀವು ಓಡಾಡ್ಬೇಡಿ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ದೂರದ ಪ್ರಯಾಣ, ಎಲ್ಲೋ ಒಂದು ರಾತ್ರಿ ಪ್ರಯಾಣ, ಎಲ್ಲೋ ಹೋಗ್ಬೇಕು. ಇಲ್ಲಿಂದ ತಿರುಪತಿಗೆ ಹೋಗ್ಬೇಕಲ್ಲ, ಮಧ್ಯಾಹ್ನ ಹೊರಟಬೇಡಿ, 1-2 ಗಂಟೆ ಹೊರಟಬೇಡಿ. ಇಲ್ಲಿಂದ ಶೃಂಗೇರಿಗೆ ಹೊರಡಬೇಕು ಅಂತಿರಲ್ವಾ, ಒಂದು ಮಧ್ಯಾಹ್ನ 12 ಗಂಟೆಗೆ ಹೊರಟಬೇಡಿ. ಇಲ್ಲಿಂದ 6ರಿಂದ 6 ಅವರ್ ಆಗುತ್ತೆ ಶೃಂಗೇರಿ, 6ರಿಂದ 7 ಅವರ್. ಸಂಜೆಗೆ ಹೋಗಿ ಒಂದು 7-7ವರೆಗೆಲ್ಲ ಸೇರ್ಕೋತೀರಿ. ಇಲ್ಲ ನಾವು ಸಂಜೆ 5 ಗಂಟೆಗೆ ಬಿಡ್ತೀವಿ ಅಂದ್ರೆ ರಾತ್ರಿ 12 ಗಂಟೆ 1 ಗಂಟೆ ಟ್ರಾಫಿಕ್ ಕಡಿಮೆ. ಈ ಕಥೆಗಳೇ ಮಾತಾಡಬೇಡಿ, ದಯಮಾಡಿ ಹೋಗ್ಲೇಬೇಡಿ. ದೇವಸ್ಥಾನಕ್ಕೂ ಹೋಗ್ಬೇಡಿ. ಇಂಥ ರಾತ್ರಿ ರಿಸ್ಕ್ ತಗೊಂಡು ರಾತ್ರಿ ಡ್ರೈವ್ ಮಾಡೋದು, ಅದು ಎಂತೆಂಥ ದೊಡ್ಡ ಟ್ರಕ್ಗಳಾದ್ರೂ ಕೂಡ ಆದಷ್ಟು ಪಕ್ಕಕ್ಕೆ ಹಾಕಿ ಒಂದು ರಾತ್ರಿ 10-10:30 ಬೆಳಿಗ್ಗೆ 5:30ವರೆಗೂ ದಯಮಾಡಿ ಹೇಳ್ತಾನೆ, 5:30-6 ಗಂಟೆವರೆಗೂ ಟ್ರಕ್ಗಳು ಕೂಡ, ದೊಡ್ಡ ಟ್ರಕ್ಗಳು ಗಾಡಿಗಳು, ಜಾಗ್ರತೆ ಮಕ್ಕಳೇ, ತುಂಬಾ ಜಾಗ್ರತೆ ಇದೆ. ಇವುಗಳ ಒಂದು ವಿಸ್ಫೋಟ ಇದೆಯಲ್ಲ, ಈ ಒಂದು 18-19 ದಿನ ನೋಡಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ಜನ ನಿಂತಿದ್ರೆ ಬಸ್ ಬೇಕು ಅಂತ ಯಾರು ಆಕ್ಸಿಡೆಂಟ್ ಮಾಡಲ್ಲ, ನುಗ್ಗು ಬಿಟ್ಟಿದೆ, ಒಂದು ಎಳೆ ಕಂದಮ್ಮ ಹೋಗ್ಬಿಟ್ಟಿದೆ. ಹೇಳ್ತಲೇ ಇದ್ದೆ, ದೂರಾಭಾರ ಓಡಾಡೋರು ಹುಚ್ಚು ಉನ್ಮಾದಕ್ಕೆ ಒಳಗಾಗ್ತೀರ, ಏನೂ ಆಗೋಲ್ಲ, ಹೋಗ್ಬಿಡೋಣ, ಮಾಡ್ಬಿಡೋಣ, ನೋಡ್ಬಿಡೋಣ ಅನ್ನತಕ್ಕಂಥದ್ದು ಈ ಗ್ರಹಗಳ ಒಂದು ಪ್ರಭಾವ ನಮ್ಮನ್ನ ಎಳೆಯುತ್ತೆ, ಸೆಳೆಯುತ್ತೆ. ಒಂದು ಕರೆಂಟ್ ಎಳೆದಾಗ ಎಳಿತಕ್ಕಂಥದ್ದು ಆಗುತ್ತೆ. ಅಲ್ಲಿ ಕೂತಿರೋದೇ ಅಂಥದ್ದೊಂದು ಕರೆಂಟ್ನ ಪ್ರಭಾವ. ಬೆಂಕಿ ಸುತ್ತಲೂ ಗ್ಯಾಸು ಆಯಿಲು ಇವೆಲ್ಲ ಸುತ್ತಾಕೊಂಡಿರ್ತಕ್ಕಂಥ ಒಂದು ಪ್ರಭಾವ. ಅವನು ತಡಬಡಾಯಿಸ್ತಿದ್ದಾನೆ ಆಲ್ರೆಡಿ. ಅವ್ನು ಹೇಳ್ತಿದ್ದಾನೆ, ನನ್ನ ಕೈಯಲ್ಲಿ ಇಲ್ಲ, ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಯಾರು ನಮಗ್ ಸಪೋರ್ಟ್ ಬರ್ತಿಲ್ಲ, ಅದು ಇದು ಅಂತಕ್ಕಂಥದ್ದು ಏನೋ ಹೇಳ್ಬಿಟ್ಟು ಒಂದು ದೊಡ್ಡ ಕ್ಲಸ್ಟರ್ ಬಾಂಬ್ನು ಕೂಡ ಹಾಕ್ಬಿಟ್ಟಿದ್ದಾನೆ. ಒಂದು 900 kg ಅಷ್ಟದ್ದು, ಅದು ಇದು ಅನ್ನತಕ್ಕಂಥದ್ದು ಅವನಿಗೆ ತೋರ್ಸ್ಕೋಬೇಕಷ್ಟೇ. ಬಟ್ ನಿಧಾನವಾಗಿ ಇದು ಶಾಂತಿ ಆಗತಕ್ಕಂಥದ್ದಾಗುತ್ತೆ. ಕುಜ ವೃಷಭಕ್ಕೆ ದಾಟಿ ಮಿಥುನಕ್ಕೆ ಬರಬೇಕು. ಅಷ್ಟರಲ್ಲಿ ಗುರು ಈ ಒಂದು ಜೂನ್ 2ನೇ ತಾರೀಕಿಗೆ ಶನಿಯನ್ನ ಆಸ್ಪೆಕ್ಟ್ ಮಾಡ್ತಕ್ಕಂಥದ್ದಾಗುತ್ತೆ. ರಾಹು ದಲ್ದಲ್ ಮಾಡಿದ್ರು ಕೂಡ ಅವನು ನವೆಂಬರ್ ಆಸುಪಾಸಿಗೆ ನೀಟಾಗಿ ಸೆಳೆತಕ್ಕೆ ಬರ್ತಾನೆ. ಗುರು ಕಟಕದಿಂದ ಗಂಗಾ ಪುಷ್ಕರದಿಂದ ಗೋದಾವರಿ ಪುಷ್ಕರಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ಅದು ನಿಜವಾಗ್ಲೂ ಭಾರ ಉಂಟು. ವನವಾಸ ಯೋಗ ಮಾಡಿದ್ದೆಲ್ಲ ಆಗಿ ಈಗ ಸಾಲ ಕಟ್ಬೇಕು, ಬಡ್ಡಿ ಕಟ್ಬೇಕು, ಇನ್ನೊಂದು ಕಟ್ಬೇಕು ಅನ್ನತಕ್ಕಂಥದ್ರ ಒಂದು ಪ್ರಭಾವ. ತುಂಬಾ ಎಚ್ಚರಿಕೆ. ಈ ಒಂದು 18, 19, 48 ದಿನವೂ ಇರಬೇಕು. ಈ 3ನೇ ತಾರೀಕಿಂದ ಇವತ್ತು 5ನೇ ತಾರೀಕು, ಒಂದು 2 ದಿನ, 2ನೇ ದಿನ, ಇನ್ನು 16 ದಿನ ಕಣ್ಣಲ್ಲಿ ಕಣ್ಣಿಟ್ಕೊಂಡಿರಿ. ಗಾಡಿ ತಗೊಂಡೋಗಿ ಗುದ್ದೋದು ನೋಡಿ. ಮೊನ್ನೆ ಯಾರನ್ನೋ ಹಿಡ್ಕೊಂಡಿದ್ದಾರೆ, 15,000 ರೂಪಾಯಿ ಯಮಹ, ಬ್ಯೂಟಿಫುಲ್ ಕಂಡೀಷನ್, ಬುಕಿಂಗ್ 1,500 ರೂಪಾಯಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ಆ ಗಾಡಿ ಸ್ಟಾರ್ಟ್ ಮಾಡಿ ಓಡಿಸ್ತಾನೆ, ತೋರಿಸ್ತಾನೆ. 10 ಜನ ಬಂದ್ಬಿಟ್ಟು ಗಾಡಿ ತಗೋತಿರೋ ಡೆಲಿವರಿ ಎಲ್ಲ ತೋರಿಸ್ತಾನೆ. ನೋಡಿ, ಇಂಥ ಒಂದು ಮೂರ್ಖ ಸಂದೇಶಗಳಿಗೆ 1,000 ಜನ 1,500 ರೂಪಾಯಿ ಕಟ್ಟಿದ್ರೆ ಏನಾಗುತ್ತೆ? ಇಲ್ಲ, ಒಂದು 10,000 ಜನ ಅದನ್ನೇ ಒಂದು ಪ್ರಮೋಷನ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಈ ತರದ್ದು ಒಂದು ಎಡವಟ್ಟು ಪ್ರಸಂಗಗಳು ಮಾಡತಕ್ಕಂಥದ್ದು ಜಾಸ್ತಿ. ಎಚ್ಚರಿಕೆ. ಅದು ಅಷ್ಟೇ ಅಲ್ಲ ನೋಡಿ, ಇನ್ನೊಂದು ಒಳ್ಳೇದಾಗಿದೆ. 59 ವರ್ಷಗಳ ನಂತರ ನಕ್ಸಲ್ ಯುಗಾಂತ್ಯ ಆಗಿದೆ. ತಮ್ಮದೇ ಆದಂತ ಸಿದ್ಧಾಂತ. ಮುಖ್ಯವಾಹಿನಿಗೆ ಬಂದು ಚರ್ಚೆ ಮಾಡಿ ಅಲ್ಲೊಂದು ನಿವಾರಣೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು
ಉಗ್ರವಾದತ್ವಕ್ಕೆ, ನಕ್ಸಲ್ವಾದತ್ವಕ್ಕೆ ಸುಮಾರು ಒಂದು ಹೆಚ್ಚು ಕಡಿಮೆ 60 ವರ್ಷಗಳಿಂದ ನಮ್ಮ ದೇಶ ಬಳಲ್ತಿತ್ತು. ಆಲ್ಮೋಸ್ಟ್ ಇಟ್ ಈಸ್ ಎರಾಡಿಕೇಟೆಡ್ ಅನ್ನತಕ್ಕಂಥದ್ದು. ಎಂತ ಒಳ್ಳೆ ಸುದ್ದಿ ಗೊತ್ತಾ? ಎಂತ ಒಂದು ವಿಶೇಷವಾದ ಸುದ್ದಿ ಗೊತ್ತಾ? ಹೌದು, ನಮಗೆ ಕೋಪ ಇದೆ, ನಮಗ್ ವ್ಯವಸ್ಥೆ ಮೇಲೆ ಸಿಟ್ಟಿದೆ, ಎದ್ದು ಹೋಗಿ ಒದಿಬೇಕು ಅನ್ಸುತ್ತೆ. ಇಂಥ ಒಂದು ಬಳಸ್ಕೊತಿರೋದು, ದುರ್ಬಳಕೆ ಮಾಡ್ಕೊತಿರೋದು, ಬಡವರನ್ನ ಲೂಟಿ ಮಾಡ್ತಿರೋದು, ಇನ್ನೊಂದು ಅನ್ಸುತ್ತೆ. ಅದಕ್ಕೆ ಕೈಯಲ್ಲಿ ಬಂದೂಕ್ ಇಟ್ಕೊಳ್ಳೋದೇ ಅಲ್ಲ, ಬೇರೆ ಬೇರೆ ಇವತ್ತು ಕಾನೂನುಗಳ ಕಬಂಧ ಹಸ್ತಗಳು ದೊರೆನ್ ಕೂಡ ಬಿಡೋದಿಲ್ಲ. ದೊರೆ ಮೇಲೆ ಕೂಡ ಕೇಸ್ ಆಗ್ಬೋದು. ಇವತ್ತು ದೊರೆ ಪರವಾಗಿ ಬಂದು ವಾದ ಮಾಡಿದಾರಲ್ವಾ, ಮತ್ತೆ ಅಲ್ಲೊಂದು ನೋಡಿ ಇನ್ನೊಂದು ಮತ್ತೆ ಅಪೀಲ್ ಮಾಡಿರ್ತಕ್ಕಂಥದ್ದಾಗಿದೆ. ಮತ್ತೆ ನೋಟಿಸ್ ಅನ್ನ ಕಳಿಸಿದ್ರೆ ಯಾರು ಬೇಕಾದ್ರೂ ಕೇಳ್ಬಹುದು ಸತ್ಯ ಧರ್ಮವನ್ನ. ಸೊ ಅಂಥದ್ದೊಂದು ಸ್ಥಿತಿ ಗತಿ ವಿಶೇಷವಾಗಿ ಆಗ್ತಿರ್ತಕ್ಕಂಥ ಒಂದು ಪ್ರಭಾವವನ್ನ ಸೂಚಿಸ್ತದೆ. IT ಸೆಕ್ಟರ್ ಅಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರು ಸ್ವಲ್ಪ ಜಾಗೃತೆ. ಈ ಮೈನಿಂಗ್ಗಳಲ್ಲಿ ಕೆಲಸ ಮಾಡ್ತಿರೋರು, ಮೊನ್ನೆ ನೋಡಿ ಒಂದು ಮೈನಿಂಗ್, ಬಂಗಾರದ ಮೈನಿಂಗ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ. ಜಾಗ್ರತೆ. ಈ ಕ್ರಷರ್ಗಳ ಹತ್ರ ಬೆಂಕಿ, ಎತ್ತರದ ಪ್ರದೇಶಗಳು, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಡ್ರಗ್ಸ್ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ ಹೈ ಅಲರ್ಟ್ ಅಲ್ಲಿರಿ. ಈ ತರದ್ದು ಇನ್ನಷ್ಟು ಅವಘಡಗಳ ಸೂಚನೆ ಬಾರ್ಡರ್ ಪ್ಲೇಸ್ಗಳಲ್ಲಿ. ಚುನಾವಣೆ ದಂಗೆಗಳಾಗತಕ್ಕಂಥದ್ದಾಗುತ್ತೆ. ಬೇಕು ಅಂತ ಹೇಳ್ಬಿಟ್ಟು ಚುನಾವಣೆ ಮಾಡೋ ಸಮಯದಲ್ಲೇ, ಇಲ್ಲ ಚುನಾವಣೆಗೆ ಹತ್ರ ಬರ್ತಿದೆ, ಈ ಒಂದು ತುಂಬಾ ಹುಷಾರಾಗಿರ್ಬೇಕು. ಜಾಗ್ರತೆ ಮಕ್ಕಳೇ, ಹುಷಾರ್. ಇನ್ನಷ್ಟು ವಿಚಾರಗಳಿದೆ. ಈ ಗ್ರಹಗಳ ಪ್ರಬೋಧ ನಮ್ಮನ್ನೆಲ್ಲ ಯಾವ ರೀತಿ ಸುಡುತ್ತಿದೆ ಇವುಗಳ ಬಗ್ಗೆ ತಿಳಿಸ್ತಿದ್ದೇನೆ. ಈ ವಾರದ ಭವಿಷ್ಯ ಕಾಯ್ತಿದ್ದೀರಿ. ಖಂಡಿತ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಮಕ್ಕಳಿಗೆ 18 ತುಂಬುವ ಮೊದಲೇ ಅಟ್ಲೀಸ್ಟ್ 21 ಜೀವನದ ಅತಿ ಮುಖ್ಯ ಪಾಠಗಳನ್ನ ಕಲಿಸಿ. ನಮ್ಮ ಮಕ್ಕಳಿಗೆ ನಾವು ನಾಳೆ ಇರೋಲ್ಲ ಮಕ್ಕಳೇ. ಸತ್ತ ಮೇಲೆ ಸ್ವರ್ಗ ಅನ್ನೋದಕ್ಕಿಂತ ಇಲ್ಲಿ ಬದುಕಿರುವಾಗಲೇ ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಸಿ. कोई बोलता है जन्नत में लेके जाएंगे, कोई जन्नत नहीं है. ಅದನ್ನ ನೋಡ್ಕೊಂಡು ಬಂದು ಯಾರು ನಮ್ಗೆ ಹೇಳಿಲ್ಲ ಹಿಂಗಿರುತ್ತೆ ಬದುಕಿದೆ. ಈ ದೇಹವೇ ದೇಗುಲ, ನೆನಪಿಟ್ಕೊಳ್ಳಿ. ಇದೊಂದು ಬಹುದೊಡ್ಡ ದೇವಾಲಯ. ಮಕ್ಕಳಿಗೆ ಅತಿ ಮುಖ್ಯವಾಗಿ ನೀವು ತಿಳಿಸ್ಕೊಡ್ಬೇಕಾಗಿರೋದು ಈ ದೇಹವನ್ನು ಹೇಗೆ ಕಾಪಾಡಿಕೊಳ್ಳುವುದು. ವಿಧವಾದಂತ ಒಂದು ಅಭ್ಯಾಸಗಳು, ದುರಭ್ಯಾಸಗಳು, ಚಟಗಳು, ದುಶ್ಚಟಗಳು ಇದು ಬೇಡ ಕಂಡ್ರು. ಈ ದೇಹನ ಕಾಪಾಡ್ಕೊಳ್ಳಿ. ಏನ್ ತಿನ್ಬೇಕು, ಇವತ್ತು ಒತ್ತಿದ್ರೆ ಸ್ವಿಗ್ಗಿ, ಝೊಮ್ಯಾಟೊ ಇವುಗಳಾಗ್ಬಿಟ್ಟಿದೆ. ಆಯ್ತಾ? ಆ ಮನೇಲಿರೋರ ಹೆಸರುಗಳು ಕೇಳಿ ನೋಡಿ. ಟೊಮ್ಯಾಟೊ, ಪೊಟ್ಯಾಟೊ ಇಂಥ ಕಥೆಗಳಾಗ್ಬಿಟ್ಟಿದ್ದಾವೆ. ಮಕ್ಕಳಿಗೆ ವಾತ, ಪಿತ್ತ, ಕಫ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಮುಖ್ಯವಾಗಿ ನಮಗೆ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಆ ಪ್ಯಾಕ್ಡ್ ಆಯಿಲ್ ತುಂಬಾ ದೊಡ್ಡ ಡೇಂಜರ್. ನೀವೇನು ಆಯಿಲು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, 100-150 ರೂಪಾಯಿ ಲೀಟರ್ ಅಂತ. ಇಟ್ಸ್ ಅ ಮೋಸ್ಟ್ ಡೇಂಜರಸ್ ಕೆಮಿಕಲ್ಸ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಟು ದ್ಯಾಟ್. ಜಾಗ್ರತೆ. ಮಕ್ಕಳಿಗೆ ಆ ಒಂದು ಪೆಪ್ಸಿ,
ಕೋಕು, ಇವುಗಳಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಶುಗರು. ಪೇಸ್ಟ್ರೀಸು, ಕೇಕ್ಸು, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಗಳು, ಬೇರೆ ಬೇರೆ ಕೆಮಿಕಲ್ಸ್ಗಳು, ಇದೆಲ್ಲ ಹಾಕ್ಬಿಟ್ಟಿದ್ದಾರೆ. ಇನ್ನು ಬೇಡ, ಮೊನ್ನೆ ಅಮೀರ್ ಖಾನ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಸೂಪರ್ ಬಿಸ್ಕೆಟ್ ಅಂತ ಹೇಳ್ತಾನೆ, ಡೈಜೆಸ್ಟಿವ್ ಬಿಸ್ಕೆಟ್ ಅಂತ ಹೇಳ್ತಾನೆ. ಅವ್ನಿಗೇನು ದುಡ್ಡು ಬಂದಿದೆ, ಒಂದು 10-20 ಕೋಟಿ ಅಡ್ವರ್ಟೈಸ್ಮೆಂಟ್ಗೆ ಬಂದು ಹೇಳ್ತಾನೆ. ಅದನ್ನ ತೆಗೆದು ನೋಡಿ, ಶುಗರ್ ಕಂಟೆಂಟ್ ನೋಡಿ ಅದರಲ್ಲಿ. ನಿಮಗೆ ಗೊತ್ತಿಲ್ಲದೆ ಬೆಳ್ಳಂಬೆಳಗ್ಗೆ ಯು ಆರ್ ಸ್ವಾಲೋವಿಂಗ್ ಹೈಯೆಸ್ಟ್ ಶುಗರ್. ತಿನ್ನೋಣ ಯಾವಾಗಲೂ ಒಂದು ಬಿಸ್ಕೆಟ್, ಇಟ್ಸ್ ಓಕೆ. ಅದಿಲ್ಲದೆ ಬರ್ತಿರ್ತಕ್ಕಂಥ ಒಂದು ಹೈಜಿನಿಕ್ ಬಿಸ್ಕೆಟ್ಗಳಿದೆ. ಮಕ್ಕಳಿಗೆ ಮೊದಲು ಅವರ ದೇಹ ದಂಡನೆ ಹೇಳ್ಕೊಡಿ. ನೀವು ಎಕ್ಸಸೈಸ್ ಮಾಡಿ ಅವ್ರು ಮಾಡ್ತಾರೆ, ನೀವೊಂದು ವಾಕ್ ಮಾಡಿ ಅವ್ರು ಮಾಡ್ತಾರೆ. ನಮ್ಮ ಮಕ್ಕಳು ಇವತ್ತು ತುಂಬಾ ಚಿಕ್ಕ ವಯಸ್ಸಿಗೆ ಡೇಟ್ಸ್ ಆಗ್ತಿದ್ದಾರೆ, 11ನೇ ವಯಸ್ಸಿಗೆಲ್ಲ ಡೇಟ್ಸ್ ಆಗ್ತಿದ್ದಾರೆ, 10 ವಯಸ್ಸಿಗೆ 8 ವರ್ಷಕ್ಕೆಲ್ಲ ಆಗ್ತಿದ್ದಾರಪ್ಪ ಹೆಣ್ಮಕ್ಳು. ನೋಡ್ಕೊಳ್ರಪ್ಪ, ಅವ್ರಿಗೆ ಅದನ್ನ ಹೇಳ್ಕೊಡಿ. ಸೊ ಈ ಊಟ ಪದ್ಧತಿ ನೀವು ಫಾಲೋ ಮಾಡಿ ನೋಡಿ, ಮಕ್ಕಳಿಗೆ ಅದು ಬರುತ್ತೆ. ಮನೆ ಊಟ, ಮನೇಲಿ ಎಷ್ಟು ಬಾರಿ ನೀವು ಎಣ್ಣೆ, ಬಜ್ಜಿ, ಬೋಂಡ, ಪಕೋಡ ಎಲ್ಲ ಮಾಡಿಬಿಡ್ತೀರಿ. ಒಂದು ಹೈಜೆನಿಕ್ ರುಬ್ಬಿರ್ತಕ್ಕಂಥ ಗಾಣದ ಎಣ್ಣೆಯನ್ನ ಬಳಸಲಿಕ್ಕೆ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡಿ. ಎಕ್ಸಸೈಸ್, ಫುಡ್ ಹ್ಯಾಬಿಟ್ಸ್, ಅತಿ ಮುಖ್ಯವಾಗಿ ದೇಹವೇ ದೇಗುಲ. ಈ ದೇಗುಲ ಚೆನ್ನಾಗಿದ್ರೇನೆ ಕಂಡ್ರೋ ಎಲ್ಲ ಅನುಭವಿಸೋದು. ಇಲ್ಲಾಂದ್ರೆ ಏನಿಲ್ಲ, ಕಾಯಿಲೆ ಬಿದ್ದು ಹಿಂಗ್ ಕುತ್ಕೊಂಡಿರ್ತಿರೋ ಕಣೋ ಅಂತಂದ್ರೆ ಸ್ವಲ್ಪ ಬಾಯಿ ಕಟ್ಟೋದು ತೋರಿಸಿ ಅವ್ರಿಗೆ. ಏನ್ ತಿನ್ನೋದು, ತಿನ್ನದೆ ಇರೋದು ಅನ್ನತಕ್ಕಂಥದ್ದು. ಮೊಟ್ಟೆ ತಿಂತಿದ್ರಿ, ಯಾವ ಮೊಟ್ಟೆ ತಿನ್ನೋಣ, ಯಾವಾಗ ತಿನ್ನೋಣ, ಅದ್ರಲ್ಲಿ ಕ್ಯಾಲ್ಸಿಯಂ ಅಂಶ ಎಷ್ಟಿದೆ, ಪ್ರೋಟೀನ್ ಅಂಶ ಎಷ್ಟಿದೆ, ವಾಟ್ ಎವರ್ ನಿಮ್ಮ ಒಂದು ಆಹಾರ ಏನಿದೆಯೋ ಎಲ್ಲೋ ಹೋಗಿ ತಿನ್ನೋ ಬದಲು ಮನೇಲೇ ರುಚಿಯಾಗಿ ಮಾಡ್ಲಿಕ್ಕೆ ಒಂದು ಅಭ್ಯಾಸ ಮಾಡಿಸಿ, ಮನೇಲೆ ಆ ಒಂದು ವ್ಯಕ್ತಿತ್ವ ಒಂದು ಕಲಿಸ್ತಕ್ಕಂಥದ್ದು ನಮ್ಮ ಮಕ್ಕಳದ್ ಮಾಡಿ. ಮಕ್ಕಳಿಗೆ ಇವತ್ತು 16-18 ವರ್ಷಕ್ಕೇನೆ ಯುವಕರು, ಪುಟ್ಟ ಮಕ್ಕಳು ಗ್ರೇ ಹೇರ್ಸ್ ಬರ್ತಿದೆ. 21-23 ವರ್ಷ ಪೂರ್ತಿ ಇಲ್ಲ ಕೂದಲು ಮಕ್ಕಳ, ಇಷ್ಟು ಇಲ್ಲ, ದಂಗ ಆಗ್ಬಿಟ್ಟೆ. ಇನ್ನೂ ಬೇಗನೆ ಹೋಗ್ಬಿಡ್ತು ಗುರುಗಳೇ. ಬಿಕಾಸ್ ಅವರು ತಮ್ಮ ದೇಗುಲವನ್ನ ಕಾಪಾಡ್ಕೋತಿಲ್ಲ, ಕ್ಲೀನಾಗಿ ಇಟ್ಕೋತಿಲ್ಲ, ತಮ್ಮ ಹೊಟ್ಟೆನ್ ಶುದ್ಧಿಯಾಗಿ ಇಟ್ಕೋತಿಲ್ಲ, ತಮ್ಮ ಬಾಯನ್ ಶುದ್ಧಿಯಾಗಿ ಇಟ್ಕೋತಿಲ್ಲ, ದೇಹಕ್ಕೆ ಸ್ನಾನ ಇಲ್ಲ, ಮನಸ್ಸಿಗೆ ಸ್ನಾನ ಇಲ್ಲ, ದೇಹಕ್ಕೆ ದಂಡನೆ ಮಾಡ್ತಿಲ್ಲ. ದಿನಕ್ಕೆ 1 ಗಂಟೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳಿ, ಒಂದು ವಾಕಿಂಗ್, ಒಂದು ಸ್ಕಿಪ್ಪಿಂಗ್ ಮಕ್ಕಳ ಜೊತೆ ನೀವು ಮಾಡಿ ನೋಡಿ. ಕಂಪಲ್ಸರಿ ಹೇಳ್ತಾನೆ, 23 ಗಂಟೆ ಅದು ಕಾಪಾಡುತ್ತೆ. 23 ಗಂಟೆ. ನಮ್ಮ ಅಜ್ಜ ನಮ್ಗೆ ಹೇಳ್ಕೊಡೋರು, 3 ವರ್ಷ ಎಕ್ಸಸೈಸ್ ಮಾಡಿದವನಿಗೆ 10 ವರ್ಷ ಆಯಸ್ಸು ಜಾಸ್ತಿ ಕಾಣುವಂತ. 10 ವರ್ಷ ಎಕ್ಸಸೈಸ್ ಮಾಡಿದವನಿಗೆ ಕಡಿಮೆ ಅಂದ್ರೂ 35-40 ವರ್ಷ ಆರೋಗ್ಯವಂತ ದೇಹ ಇರುತ್ತೆ ಕಣೋ. ಹಂಗಂತ ಏನೂ ತಿನ್ನೋದಿಲ್ಲ, ಆ ಎಕ್ಸಸೈಸ್ ಮಾಡ್ತಿದ್ದಾನೆ ಅಲ್ವಾ ಅವನಿಗೆ ಗೊತ್ತು. ತಾನಾಗಿ ಏನ್ ಬರುತ್ತೋ ಬರ್ಲಿ, ಅದಾಮೇಲೆ ಅಂತ. ಮುತ್ತಯ್ಯ ಮುರಳೀಧರನ್ ಲೆಗ್ ಸ್ಪಿನ್ನರ್, ಲೆಜೆಂಡರಿ ಲೆಗ್ ಸ್ಪಿನ್ನರ್ ಕೇಳಿರ್ತೀರಿ, ಕರೆಕ್ಟ್ ಅಲ್ವಾ? ಅದನಿಗೂ 3 ಬಾರಿ ಸ್ಟಂಟ್ ಹಾಕಿದ್ದಾರೆ. ಈ ಒಂದು ಈಸ್ ಅ ಫಿಟ್ನೆಸ್ ಫ್ರೀಕ್, ಎಕ್ಸಸೈಸ್ ಫಿಟ್ನೆಸ್. ಜಯಸೂರ್ಯ ಕೋಚ್ ಆಗಿದ್ರು, ಮೊನ್ನೆ ರಿಸೈನ್ ಮಾಡಿದ್ದಾರೆ ವರ್ಲ್ಡ್ ಕಪ್. ಈವನ್ ಈ ಇಸ್ ಬಿನ್ 3 ಬಾರಿ ಜಯಸೂರ್ಯಗಾದಾಗಲೇ ಹೋಗಿ ಚೆಕ್ ಮಾಡಿಸಿದಂತೆ ಬ್ಲಾಕೇಜ್ ಇದೆ ಅನ್ನತಕ್ಕಂಥ. ಇಷ್ಟು ಎಕ್ಸಸೈಸ್ ಮಾಡ್ತಿದ್ದೀವಿ. ಕೆಲವರಿಗೆ ಜೀನ್ ಮೂಲಕ ಬರುತ್ತೆ, ಹೆರಿಡಿಟರಿ ಮೂಲಕ ಕೂಡ ಇರುತ್ತೆ. ಅದರಿಂದ ನಾವು ನಮ್ಮ ಕೆಲಸ ಬಿಡೋದಿಲ್ಲ. ಸೊ ಫಸ್ಟ್ ದೇಹಕ್ಕೆ ಒಂದು ದಂಡನೆ ಮಾಡೋದು, ಒಂದು ಚೂರು ಅದು ಆಡ್ತಾ ರಾಗ ಬಂದ್ಬಿಡುತ್ತೆ. ಅದನ್ನ ಮಕ್ಕಳಿಗೆ 21 ವರ್ಷದ ಒಳಗಿನ ಮಕ್ಕಳಿಗೆ ಆ ಪಾಲನೆ ಮಾಡೋದನ್ನ ದಯಮಾಡಿ ಕಲಿಸ್ಕೊಡಿ. 2ನೇದು ಮಕ್ಕಳಿಗೆ ಹೇಳಿ. ಮೊದಲನೇದು, ನಿಮ್ಮ ಜೀವನ ಬದಲಿಸಲು ಯಾರೂ ಬರೋಲ್ಲ. ಯಾರೋ ಬರ್ತಾರೆ, ಯಾರೋ ಬರಲ್ಲ ಅಂತ ಹೇಳಿ ಫಸ್ಟ್ ಹೇಳಿ. ನೀವೇ ಬರಲ್ಲ ನೋಡು, ನಿನ್ ಸ್ಕೂಲಲ್ಲಿ ನೀನೇ ಓದ್ಕೋಬೇಕು. ನಾನು ಬಂದು ಪಕ್ಕದಲ್ಲಿ ಕೂತ್ಕೊಂಡು ನಿನ್ನ ಎಕ್ಸಾಮ್ಗೆ ನಾನು ಬಂದು ಒಂಥರ ಅಂತರ್ಪಿಶಾಚಿ ತರ ಯಾರಿಗೂ ಕಾಣಿಸದೆ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾನು ಬಂದು ಬ್ಲೂಟೂತ್ ತರ ಈಗೆಲ್ಲ ಕಾಪಿ ಹೊಡಿತಿಲ್ಲ, ಹಂಗೆಲ್ಲ ಹೇಳಕ್ಕಾಗಲ್ಲ. ನಿನ್ನ ಕೆಲಸ ನೀನೇ ಮಾಡ್ಬೇಕು, ನಿನ್ ಡ್ರೈವಿಂಗ್ ನೀನೇ ಮಾಡ್ಬೇಕು, ನಿನ್ ಸ್ನಾನ ನೀನೇ ಮಾಡ್ಬೇಕು, ನಿನ್ನ ಬದುಕು ನೀನೇ ಓಡ್ಬೇಕು. ಯಾರೋ ಬರ್ತಾರೆ, ಯಾರೋ ಲಕ್ಕಿ ಬರುತ್ತೆ, ಯಾರೋ ಗುರುಗಳು ಬರ್ತಾರೆ, ಯಾರೋ ಹೀರೋ ಬರ್ತಾರೆ, ಯಾರೋ ಹೀರೋಯಿನ್ ಬರ್ತಾರೆ. ಇವೆಲ್ಲ ಕನಸು ಕಾಣೋದು ಬಿಟ್ಬಿಡು. ನಿನ್ನ ಬದುಕನ್ನ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ನೀನು ಮಾತ್ರ. ನೀನೇ ಓಡಬೇಕು, ನೀನೇ ಎದುರಿಸ್ಬೇಕು. ನೀನೇ ಅಲ್ಲೊಂದು ಅವಮಾನ ಆಯ್ತು, ಸುಮ್ಮನಿದ್ದು ಬಿಡು.
ಅಲ್ಲೊಂದು ನಿನ್ಗೆ ಸನ್ಮಾನ ಸಿಕ್ತು, ಜಿಗಿಬೇಡ, ಎರಡನ್ನೂ ಅಪ್ಪಿಕೋ. ನೀನೇ ಓಡ್ಬೇಕು ಮಗ. ನಾಳೆ ನಾವಿರೋಲ್ಲ ಅಂತ ಅನ್ನೋದನ್ನ ಹೇಳ್ಕೊಡಿ. ನಾವಿರೋಲ್ಲ, ವಯಸ್ಸಾದ್ಮೇಲೆ ನಾವು ವಾಪಸ್ ಹೋಗೋದು ಅದು ಬೇರೆ. ಬಟ್ ಕೆಲವೊಂದು ಪರೀಕ್ಷೆಗಳು ಬರ್ತವೆ ಜೀವನದಲ್ಲಿ. ಅದರಿಂದ ಅಪ್ಪ ಇರ್ತಾರೆ ಬಿಡು, ಅಮ್ಮ ಇರ್ತಾರೆ, ಗೊತ್ತಿಲ್ಲ ದಿಢೀರಂತ ಸಾವು ಯಾವಾಗ ಬರುತ್ತೋ. ಇನ್ನೊಂದೇನೋ ಬರುತ್ತೆ, ಅಪ್ಪ ಇನ್ನೆಲ್ಲೋ ಊರಲ್ಲಿ, ಬೇರೆ ಊರಲ್ಲಿ ಕೆಲಸ, ಅಮ್ಮನಿಗೂ ಬೇರೆ ಊರಲ್ಲಿ ಕೆಲಸ, ನೀವು ಹಾಸ್ಟೆಲ್ ಇದ್ದೀರಿ, ಅಲ್ಲೊಂದು ದಿಢೀರ್ ಪ್ರಸಂಗಗಳಾಯ್ತು ಅಂದ್ರೆ ನೀವೇ ಎದುರಿಸಬೇಕು. ಕುಗ್ಗು ಬಿಡೋದು, ಬೆದರು ಬಿಡೋದು, ಭಯಪಟ್ಟು ಬಿಡೋದು, ಇದು ಆಗಬಾರದು ಅನ್ನೋದನ್ನ ಮೊದಲಿಗೆ ನಮ್ಮ 21-22 ವರ್ಷದ ಒಳಗಿನ ಮಕ್ಕಳಿದ್ದರೆ ಅವರಿಗೆ ಕಲಿಸಿ. ನೀನೇ ಓಡ್ಬೇಕು ಕಣ, ನೀನ್ ಎದುರಿಸ್ಬೇಕು, ನೀನ್ ಓದ್ಬೇಕು, ನೀನ್ ತೇರ್ಗಡೆ ಆಗ್ಬೇಕು, ನೀನ್ ನಂಬರ್ ತಗೋಬೇಕು. ಇದನ್ನ ಹೇಳ್ಕೊಡಿ. ಎಸ್, ಸುಮ್ನೆ ಮೋಟಿವೇಶನ್ ಕಥೆಗಳು ಕೇಳ್ತಾ ಕೂತ್ಕೋಬೇಡಿ. ಕೆಲವ್ರಿಗೆ ಅದೇ ಬೆಳ್ಳಂಬೆಳಗ್ಗೆ ಗುರುಗಳ ನೀವು ಹೇಳಿದ ಮಾತುಗಳು ಹೆಂಗಿತ್ತು ಗೊತ್ತಾ, ನಾವು ದೊಡ್ಡ ಫಾಲೋವರ್, ನಮ್ಮ ಅಪ್ಪರ ಆಣೆ, ಬೇಜಾರು ಮಾಡ್ಕೋಬೇಡಿ, ಅವರ ಅಪ್ಪರ ಆಣೆ ಮಾಡೋದೇ ಇಲ್ಲ. ತಿಂಗಳಲ್ಲಿ 1 ದಿನ 2 ದಿನ 3 ದಿನ ಒಂದು ಬ್ರೇಕ್ ಓಕೆ, ವಾರದಲ್ಲಿ 1 ದಿನ ಬ್ರೇಕ್, 2 ದಿನ ಬ್ರೇಕ್. ಇದೇನು ವಾರ ಪೂರ್ತಿ ಬ್ರೇಕಾ? ಮೋಟಿವೇಶನ್, ಬಿಲ್ ಗೇಟ್ಸ್ ಹಿಂಗಂತೆ, ಲತಾ ಮಂಗೇಶ್ಕರ್ ಹಿಂಗಂತೆ, ಡಾಕ್ಟರ್ ರಾಜ್ಕುಮಾರ್ ಹಿಂಗಂತೆ. 70ನೇ ವಯಸ್ಸಿನಲ್ಲೂ ಕೂಡ ವೀರಪ್ಪನ ಅಪಹರಣ ಆದ್ಮೇಲೆ ಬಂದ್ಮೇಲೆ ಯಾಕೋ ದೇಹ ಲಯ ತರ ಆಗ್ತಿದೆ ಕಣ. ಸ್ವಲ್ಪ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಜಿಮ್ಗೆ ರೆಡಿ ಮಾಡ್ಕೊಳ್ಳೋಣ, ಈ ವೆಯ್ಟ್ಸ್ ಎತ್ತಿದ್ರೇನೆ ಇದಕ್ಕೆ ದೇಹಕ್ಕೆ ಅಂತ ಹೇಳಿದವರು ಡಾಕ್ಟರ್ ರಾಜ್ಕುಮಾರ್. ಹೌದು, 70ನೇ ವಯಸ್ಸಿನಲ್ಲಿ. ಇವತ್ತು ನಾವು ಅದನ್ನ ಫಾಲೋನೇ ಮಾಡೋಲ್ಲ. ಬರೀ ಮೋಟಿವೇಶನ್ ರೀಲ್ಸ್ ಇಟ್ಕೊಂಡು ನೋಡೋದಷ್ಟೇ. ರಾಜ್ಕುಮಾರ್ ಹಿಂಗಾದ್ರಂತೆ, ಇವ್ರು ಹಿಂಗಾದ್ರಂತೆ, ಅಬ್ದುಲ್ ಕಲಾಂ ಹಿಂಗಾದ್ರಂತೆ, ಅವುಗಳ ಬಗ್ಗೆ ಅದನ್ನ ಪುಂಖಾನುಪುಂಖವಾಗಿ ಸ್ನೇಹಿತರುಗಳಿಗೆ ಕಳಿಸೋದೇ ವಿನ ಮಾಡೋದೇ ಇಲ್ಲ. ಆ ಡಿಸಿಪ್ಲಿನೇ ಇಲ್ಲ. ದಿನಕ್ಕೆ ಒಂದು ಡಿಸಿಪ್ಲಿನ್ ಅನ್ನ ಅಭ್ಯಾಸ ಮಾಡಿ, ಒಂದಾದರೂ ವಿಚ್ ಐ ವಿಲ್ ಡೂ ಇಟ್. ನಿಮ್ಮ ಮಕ್ಕಳಿಗೆ ಅದನ್ನ ಕಲಿಸಿ. ನೋಡ್ರೋ, ಸುಮ್ಮನೆ ಮೋಟಿವೇಶನ್, ಅವ್ರು ಹಿಂಗಂತೆ, ಈ ಹೀರೋ ಹಿಂಗಂತೆ, ವಿರಾಟ್ ಕೊಹ್ಲಿ ಹಿಂಗಂತೆ. ವಿರಾಟ್ ಕೊಹ್ಲಿ ಈಗಲೂ 38ನೇ ವಯಸ್ಸಿನಲ್ಲಿ 18 ವಯಸ್ಸಿನ ಹುಡುಗರನ್ನು ನಾಚಿಸೋ ತರ ಫಿಟ್ನೆಸ್ ಇಟ್ಕೊಂಡಿದ್ಯಾ? ಫುಡ್ ಅಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ದಾನೆ, ಹೆಲ್ತ್ ಅಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ದಾನೆ, ಹ್ಯಾಬಿಟ್ಸ್ ಅಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ದಾನೆ. ಈ ಹಸ್ ಚೇಂಜ್. ನೀನ್ ಆ ಡಿಸಿಪ್ಲಿನ್ ಮಾಡಿದೀಯಾ? ಇದನ್ನ ಮಕ್ಕಳಿಗೆ ಅದನ್ನ ಕೇಳಿ. ಮೋಟಿವೇಶನ್ ಕಥೆಗಳೆಲ್ಲ ಪಕ್ಕಕ್ಕೆ ತಳ್ರು. ಯಾವ್ದಾದ್ರು ಒಂದು ಹನುಮ ಅಂತಿರಲ್ವಾ, ಹನುಮನ ದೇಹಾಕೃತಿ ನೋಡಿದೀರ ಏನ್ರ? ಎಂತೆಂತ ಕುಸ್ತಿ ಅಖಾಡಗಳಲ್ಲಿ ಇರೋದೇ ಹನುಮರ ಒಂದು ದೊಡ್ಡ ಫೋಟೋ. ಫಿಟ್ನೆಸ್ ಇಟ್ಟಿದ್ದೀರಾ? ಒಂದ್ ಬಸ್ಕಿ, ಒಂದ್ ದಿನಕ್ಕೆ 100 ಬಸ್ಕಿ, 200 ಬಸ್ಕಿ, 200 ಪುಷಪ್, 200 ಪುಲ್ಅಪ್ಸು, 200 ಸ್ಕ್ವಾಟ್ಸು. ಅದ್ ಮಾಡ್ತಾ 20ರಿಂದ 200 ತಗೊಂಡ್ ಬರುತ್ತೆ, 200ರಿಂದ 2000ಕ್ಕೂ ತಗೊಂಡ್ ಬರುತ್ತೆ. ನಮ್ಗೆ 2000 ಮಾಡಿ ದೇಹ ತೋರ್ಸೋದಲ್ಲ, ನಮ್ಮನ್ನ ನಾವು ಫಿಟ್. ಸುಮ್ನೆ ಮೋಟಿವೇಶನ್ ಕಥೆಗಳು ಅವ್ರು ಹಿಂಗ್ ಹೇಳಿದ್ರು, ಇವ್ರು ಹಿಂಗ್ ಹೇಳಿದ್ರು, ನೀವು ಮಾತ್ರ ಮಾಡಲ್ಲ. ಗುರುಜಿಗಳೇ ನೀವು ಹಿಂಗೆ ಹೇಳಿದ್ರಿ, ಗುರುಜಿಗಳೇ ನೀವು ಹಂಗೆ ಹೇಳಿದ್ರಿ, ಮಾಡೋದಿಲ್ಲ. ಬರೀ ಮೋಟಿವೇಶನ್ ನೋಡೋದಷ್ಟೇ. ಡಿಸಿಪ್ಲಿನ್ ಫಸ್ಟ್ ಫಾಲೋ ಮಾಡಿ ಅಂತ ನಿಮ್ಮ ಮಕ್ಕಳಿಗೆ ಒಂದು 22 ಮ್ಯಾಕ್ಸಿಮಮ್ 24 ಅವ್ರಿಗೆ ಹೇಳಿ. ಕುಳಿತುಕೊಂಡು ಸ್ನೇಹಿತರ ತರ ಕುತ್ಕೊಂಡು ಹೇಳಿ, ಹೌದಪ್ಪ ನಾವು ಓಡೋರಪ್ಸಪ್ಪ, ನಮ್ಮ ಕಾಲಕ್ಕೆ ಬುತ್ತಿ, ನಮ್ ಬದುಕ ಆ ತರ ಇತ್ತು, ಹೊಟ್ಟೆಗೆ ಬಟ್ಟೆಗೆ ತಂದಿಟ್ಕೊಳ್ಳೋದೇ ಕಷ್ಟ ಆಗಿತ್ತು. ಇನ್ನು ಎಲ್ಲಿ ನಮಗೆ ಇದೆಲ್ಲ ನೋಡೋದು, ಕೇಳೋದು, ಮಾಡೋದು? ಸತ್ಯವೇ, ನಿಮ್ಮ ಕಾಲ ಬೇರೆ. ಇದನ್ನ ಹೇಳ್ಕೊಡಿ. ಇನ್ನು ಮುಖ್ಯವಾಗಿ 3ನೇದು, ನಿಮ್ಮ ಮಕ್ಕಳಿಗೆ ಹೇಳಿ, ಬರೀ ಡೇ ಡ್ರೀಮ್ ಅಷ್ಟೇ. ಯಾರನ್ನು ಕೇಳಿದ್ರು ಡಾಕ್ಟ್ರು ಅಂತಾರೆ, ಇಂಜಿನಿಯರ್ ಅಂತಾರೆ, ಅಬ್ದುಲ್ ಕಲಾಂ ತರ ರಾಕೆಟ್ ಸೈಂಟಿಸ್ಟ್ ಆಗ್ಬೇಕು ಅಂತಾರೆ, ಪೈಲಟ್ ಆಗ್ಬೇಕು ಅಂತಾರೆ, CA ಆಗ್ಬೇಕು ಅಂತಾರೆ, ರಾಮೇಶ್ವರಂ ಕೆಫೆ ತರ ಹೋಟೆಲ್ ಮಾಡ್ಬಿಡ್ಬೇಕು ಅಂತಾರೆ. ವಿದ್ಯಾರ್ಥಿ ಭವನ್ ತರ 100 ವರ್ಷದ ಇತಿಹಾಸದ ಒಂದು ದೋಸೆ ತರ ಒಂದು ಸ್ಟೈಲ್ ಮಾಡ್ಬೇಕು ಅಂತಾರೆ. ಈಗ ಕೇಳಿ ನೀವು ಎಲ್ಲ ಸತ್ಯವಾಗ್ಲೂ ಕನಸು ಕಂಡ್ರಲ್ವಾ, ಅದಕ್ಕೆ ಎದ್ದು ನೀವು ಪ್ರಯತ್ನ ಮಾಡ್ತಿದ್ದೀರಾ. ಅದನ್ನ ಹೇಳಿ. ಕನಸು ಕಾಣೋದು ಈಸಿ ಕಂಡ್ರು, ಅಲ್ಲಿ ಕುತ್ಕೋಬೇಕು ಗಂಟೆಗಟ್ಟಲೆ ಒಂದು ತಪಸ್ಸು. ಮಕ್ಕಳಿಗೆ ಹೇಳಿ, 24 ವರ್ಷದ ಮಕ್ಕಳಿಗೆ ಈಸಿ ಕಾಣೋ ಕನಸು. ನಾನು ಬ್ಯಾಟ್ ತಗೊಂಡಿದ ತಕ್ಷಣ ವಿರಾಟ್ ಕೊಹ್ಲಿ 2 ದಿನ ಕಾ ಚಾಂದ್, 4 ದಿನ ಕಿ ಚಾಂದ್, ಪೂರಾ ಮೇನಾ ಅಂಧೇರ ರಾತ್, ಮುಗಿದೋಯ್ತು. 4 ದಿನ ಇಲ್ಲ 5 ದಿನ
ಏನಕ್ಕೆ ಕೋಟಿಗೊಬ್ಬ ಕೋಟಿಯಲ್ಲೊಬ್ಬ, ಇದನ್ನ ಹೇಳಿ ಮಕ್ಕಳಿಗೆ ಹೇಳ್ಕೊಡಿ. ಸುಮ್ಮನೆ ಬ್ಯಾಟ್ ಇಟ್ಕೊಳ್ಳೋದು, 2 ದಿನ ಬುಕ್ಕು ಹೊಸದ್ರಲ್ಲಿ ಬಟ್ಟೆ ತೆಗೆದು ಹೋಗದ್ನಂತೆ, ಆಮೇಲೆ ಅಯ್ಯೋ ಹೋಗೋ ಅಂತ ಹಿಂಗಿಟ್ನಂತೆ. ಈ ಕಥೆಗಳು ಆಗಬಾರ್ದು. ಮಕ್ಕಳಿಗೆ ಅದನ್ನ ಹೇಳಿ. ಕನಸು ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತೀರಿ. ನಾನು ಮಾಡಿಬಿಡ್ತೀನಿ, ನಾನು ಅದು ಮಾಡಿಬಿಡ್ತೀನಿ. ಈಜೋಕ್ ಹೋಗ್ತಿದೀಯಲ್ವಾ, ವೈ ನಾಟ್ ಮೀ ಅನ್ನೋದನ್ನ ಅಳವಡಿಸ್ಕೊಳ್ಳೋ. ಏನಕ್ಕೆ ಬರೀ ಓದಕ್ ಹೋಗ್ತಿದ್ಯಾ, ಪಾಸ್ ಆಗಕ್ ಹೋಗ್ತಿದ್ಯಾ? ನೀನೊಂದು ದೊಡ್ಡ ಕಂಪ್ನಿನಲ್ಲಿ ಗೂಗಲ್ಲೇ ನಿನ್ನ ಸೆಲೆಕ್ಟ್ ಮಾಡಬೇಕು, IIT ನಲ್ಲಿ ಸೆಲೆಕ್ಟ್ ಆಗ್ಬೇಕು, IIMB ನಲ್ಲಿ ಸೆಲೆಕ್ಟ್ ಆಗ್ಬೇಕು ಅಂತಿದ್ಯಲ್ಲ, ಈಗಲಿಂದಲೇ ತಯಾರಿ ಮಾಡ್ಕೋತಿದೀಯಾ? ಸೊ ಅದಕ್ಕೋಸ್ಕರ ಸ್ವಲ್ಪ ತ್ಯಾಗ ಮಾಡ್ತಿದ್ಯಾ. ನಿನ್ನಿದ್ದೆ, ಫ್ರೆಂಡ್ಸು, ಜಾಲಿ, ಟ್ರಿಪ್ಸು, ಬರ್ಡೇಸು, ಪಾರ್ಟೀಸು, ನನಸು ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಬರೀ ಕನಸು ಕಾಣೋದಷ್ಟೇ. ಮೊನ್ನೆ ನನಗೆ ಸುಮಾರು ಒಂದು 22-24 ವರ್ಷದ ಹಿಂದ್ಗಡೆ ಅವ್ರಿಗೆ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದೆ. ಒಂದು 4-5 ಜನಕ್ಕೆ ಆಗಿದ್ದಾರೆ. ಬಟ್ ಆ ಎತ್ತರ ಸಾಧಿಸ್ಲೇ ಇಲ್ಲ, ಬೈದಿದ್ದೆ. ಏನ್ ಮಾಡ್ತಿದ್ದೀರ? ದೇವರು ನಿಮ್ಗೆ ದಿಢೀರಂತ ಇಂಥದ್ದೊಂದು ಹೆಸರು ಕೀರ್ತಿ ಕೊಟ್ಟಿದೆ, ನೀವು ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ದಾರಿ ತಪ್ಪಿಟ್ರು. ಸಿಕ್ಕಿದ್ರು ಯಾವುದೋ ಒಂದು ಇದಕ್ಕೆ. ಏನ್ ಗುರುಗಳೇ, ಆವತ್ತಿಗಿಂತ ಇವತ್ತ, ಹೌದು ಅವತ್ತು ನಾನು ₹3 ಜ್ಯೋತಿಷ್ಯ, ಇವತ್ತು ಬೇರೆ, ನಿಜವೇ. ನಾನ್ ಬೇರೆ ಅಲ್ಲ, ನನ್ನನ್ನು ಬೇರೆಯವ್ರು ಹುಡ್ಕೊಂಡು ಬರೋ ಅಂಥದ್ದಾಗಿದೆ. ಓವರ್ಸೀಸ್ ಕ್ಲೈಂಟ್ಸ್, ಹಮ್ ಗಲ್ಲಿ ಪೇ ನೈ, ಹಮ್ ದಿಲ್ಲಿ ಪೇ ನೈ, ಉಸ್ಕಾ ಬಾಪ್ ಬನ್ಗೆ. ಅವ್ರಿಗೆ ನಾನು ತುಂಬಾ ದೊಡ್ಡಪ್ಪ, ದೊಡ್ಡ ಗೌರವ, ದೊಡ್ಡ ಪ್ರೀತಿ, ದೊಡ್ಡ ವಿಶ್ವಾಸ, ದೊಡ್ಡ ನಂಬಿಕೆ ಆಗಿದೆ. ಯಾಕೆಂದ್ರೆ ನನಗದೊಂದು ಕನ್ಸಿತ್ತು. ಕನ್ಸಲ್ಲ, ಅದು ನನಸೇ ಇತ್ತು. ಐ ನೀಡ್ ಟು ಬಿ ದಟ್ ನಂಬರ್ 1. ಆ ನಂಬರ್ 1ಗೆ ಹೇಳ್ಬೇಕು. ನಂಬರ್ 1ಗೆ ಈ ವಿದ್ಯೆ ಯಾಕೆ ತಲುಪಲ್ಲ ಅನ್ನತಕ್ಕಂಥದ್ದು. ಅದನ್ನ ನಮ್ಮ ತಾಯಿ, ನಮ್ಮ ಅಜ್ಜ ಇಬ್ರು ಹೇಳ್ಕೊಟ್ಟಿದ್ರು. ಸುಮ್ಮನೆ ಹೇಳೋದಷ್ಟೇ ಅಲ್ಲ, ಹೋಗ್ಬೇಕು ಅಂತ ನಮ್ಮನ್ನು ಹುಡ್ಕೊಂಡು ಬಂತು. ಸೊ ನಿಮ್ ಮಕ್ಕಳಿಗೆ ಅದನ್ನ ಹೇಳ್ಕೊಡಿ. ರಜನಿಕಾಂತ್ ಬಗ್ಗೆ ಮಾತಾಡ್ತಿರಲ್ಲ, ಪುನೀತ್ ರಾಜ್ಕುಮಾರ್ ಬಗ್ಗೆ, ಅಬ್ದುಲ್ ಕಲಾಂ ಬಗ್ಗೆ ಮಾತಾಡ್ತಿರಲ್ವಾ? ವೈ ದೇ ಬಿಕಮ್ ಲಿಜೆಂಡ್? ಅವ್ರು ಕನಸು ಕಾಣ್ತಾ ಕೂತ್ಕೊಳ್ಳಿಲ್ಲ. ಇರೋ ಹಿಂಗಿದ್ರೆ ನಾವು ಹಿಂಗೆ ಆಗ್ತೀವಿ. ಓಡ್ತಿದ್ರು, ಸಾಮ್ ಮಾಡ್ತಿದ್ರು, ಪ್ರಯತ್ನ ಮಾಡ್ತಿದ್ರು, ಬಿಡಲಿಲ್ಲ. ನಿಮ್ಮ 24 ವರ್ಷದ ಒಳಗಿನ ಮಕ್ಕಳಿಗೆ ಕಲಿಸುವ ಪಾಠಗಳಲ್ಲಿ ಇದು ಒಂದಾಗಿದೆ. ಇನ್ನು ಗೌರವ ವಿಶೇಷವಾಗಿ ಕೇಳೋದ್ರಿಂದ ಬರೋಲ್ಲ, ನಿಮ್ಮ ಪ್ರಯತ್ನದಲ್ಲಿ ಬರುತ್ತೆ. ಗೌರವ ಕಾಸು ಕೊಟ್ಟು ಕೊಂಡ್ಕೊಳ್ಳೋದಲ್ಲ. ಇವತ್ತು ಎಲೆಕ್ಷನ್ ನಡೀತಿದೆ ಮಕ್ಕಳೇ. ಪ್ರೀತಿ, ಪಕ್ಕದ ಸ್ಟೇಟ್ ಅಲ್ಲಿ ಒಂದು ಜನ ಸೇರಿಸ್ಬೇಕಂದ್ರೆ ಮಿನಿಮಮ್ ₹1000 ಒಂದು ಬಿರಿಯಾನಿ ಪ್ಯಾಕೆಟ್ ಕೊಡ್ಬೇಕು, ಪ್ಲಸ್ ಬಸ್ಸಲ್ಲಿ ಕರ್ಕೊಂಡು ಬರ್ಬೇಕು. ಟೆಂಪೇನೋ ಇನ್ನೊಂದು ಕರ್ಕೊಂಡು ಬರ್ಬೇಕು. ಸೊ ₹2,000 ಖರ್ಚಾಗುತ್ತೆ ಒಬ್ಬರನ್ನ. 10,000 20,000 ಜನ ಕರ್ಕೊಂಡು ಓಹೋ ಆಹೋ ಅಂತೆಲ್ಲ ಇವಾಗ ಪ್ರಚಾರ ಮಾಡ್ತಿದ್ದಾರಲ್ಲ, ಇದು ಸತ್ಯ. ನಮ್ ಸ್ಟೇಟ್ ಅಲ್ಲೂ ನಡೀತಿದೆ, ದಾವಣಗೆರೆಯಲ್ಲಿ ನಡೀತಿದೆ, ಇನ್ನು ಒಂದ್ ಕಡೆ ಎಲ್ಲೆಲ್ಲೋ ನಡೀತಿದೆ, 1-2-3 ಬೈ ಎಲೆಕ್ಷನ್ ಅಂತ. ಒಬ್ಬ ಎಲೆಕ್ಷನ್ಗೆ ನಿಂತಿರೋ ವ್ಯಕ್ತಿ ಇಷ್ಟು ಖರ್ಚು ಮಾಡ್ಬೇಕು. ಆ ಏರಿಯಾನಲ್ಲಿ 3 ಲಕ್ಷ ವೋಟುಗಳಿದೆ, ಅದ್ರಲ್ಲಿ ಬೀಳೋದು 55%. ಸೊ ಹೆಚ್ಚು ಕಡಿಮೆ 170. ಅದ್ರಲ್ಲಿ ಲೇಡೀಸ್ ಎಷ್ಟು, ಜೆಂಟ್ಸ್ ಎಷ್ಟು, ಅಪ್ಪರ್ ಕ್ಲಾಸ್ ಎಷ್ಟು, ಲೋವರ್ ಕ್ಲಾಸ್ ಎಷ್ಟು, ಯಾವ ಜಾತಿಯವರು ಎಷ್ಟು, ನಮ್ಮ ಜಾತಿಯವರು ಎಷ್ಟು, ಅರ್ನಿಂಗ್ ಇರೋರು ಎಷ್ಟು ಜನ, ಆ ಕಡೆ ವಾಲ್ತಿದ್ದಾರೆ, ಈ ಕಡೆ ಇದೆಲ್ಲ ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡಿರ್ತಾರೆ. ಆದ್ರೂ ಪ್ರಚಾರಕ್ಕೆ ಹೋಗ್ಬೇಕು ಅಂದ್ರೆ ಇಷ್ಟು ಜನ ಬೇಕು, ದಿನ 1000 ಜನ ಬೇಕೇ ಬೇಕು. ಅವ್ರನ್ನ ವ್ಯಾನ್ಗಳಲ್ಲಿ ಹಾಕೊಂಡು, ಜೈಕಾರ ಹಾಕೊಂಡು, ಅವ್ರನ್ನ ಸುತ್ತಿಸ್ಕೊಂಡು, ಫೋಟೋ ಸೆಷನ್ ಮಾಡಿಕೊಂಡು ಆ ಅಬ್ಬರದ ಪ್ರಚಾರ. 1000 ಜನ ಇಂಟು ₹2,000, ಹೆಚ್ಚು ಕಡಿಮೆ 30 ದಿನ ಎಲೆಕ್ಷನ್ ಕ್ಯಾಂಪೇನ್ ಲೆಕ್ಕ ಹಾಕೊಳ್ಳಿ. ಎಷ್ಟು ಖರ್ಚು ಮಾಡ್ತಾರೆ? ಒಂದು ದಿನಕ್ಕೆ 20 ಲಕ್ಷ, ₹6 ಕೋಟಿ, 30 ದಿನಕ್ಕೆ ಪ್ರಚಾರ ಬೇಕೇ ಬೇಕು ಮಿನಿಮಮ್. ಆಮೇಲೆ ಬೇರೆ ಕೊಡೋದೆಲ್ಲ ತುಂಬಾ ಇದೆ. ಒಂದೊಂದು ಓಟಿಗೆ ಇಷ್ಟು ಅಂತ ಕೊಡ್ತಾರೆ, ಒಂದು 10,000 ಕೊಡ್ತಾರೆ. ನೀವು ಕರೀದೆ ಬರೋಲ್ಲ. ಪಕ್ಕದ ಸ್ಟೇಟಲ್ಲಿ ಒಬ್ಬ ನಿಂತಿದ್ದಾನೆ ನೋಡಿ, ಲಕ್ಷ ಜನ ಬರ್ತಾನೆ. ಅವ್ನು ದುಡ್ಡು ಕೊಡೋದೇ ಬೇಕಿಲ್ಲ, ಅವನು ನೋಡೋಕ್ ಬರ್ತಾರೆ. ಪ್ರೀತಿನ ಗಳಿಸ್ಕೋಬೇಕು. ಅದನ್ನೇ ನಿಮ್ಮ ಮಕ್ಕಳಿಗೆ ಹೇಳಿ.
ನೀವೆಲ್ಲಿದ್ರು ನಿಮ್ ಸುತ್ತ ಬರ್ಬೇಕು ಅಂದ್ರೆ ನೀವೊಂದು ಗೌರವ ಪಡೆದುಕೊಳ್ಳಿ. ನಿಮ್ ಹಿಂದ್ಗಡೆ ಬರುತ್ತೆ ಎಲ್ಲ. ಗೌರವ ಒಂದಿದ್ದರೆ ಎಲ್ಲ ದುಡ್ಡು, ಕಾಸು, ಆಸ್ತಿ, ಅಂತಸ್ತು, ಪದವಿ, ಪ್ರತಿಷ್ಠೆ. ಅಬ್ದುಲ್ ಕಲಾಂನ ಹೋಗಿ ದೊಡ್ಡ ರಾಷ್ಟ್ರೀಯ ಪಕ್ಷ ಸ್ವಾಮಿ ರಾಷ್ಟ್ರಪತಿಗಳಾಗಿ ಅಂತ ಕೇಳಿತು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬನ್ನಿ ಎಲೆಕ್ಷನ್ ನಿಲ್ಲಿ ಅಂತ, ಅಯ್ಯೋ ನಿಮ್ ಸಹವಾಸ ಬೇಡ ಅಂತ ಎದ್ದು. ಬೇರೆ ಬೇರೆ ಕಥೆಗಳು, ಈ ತರದ್ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳ ದಂತಕಥೆಗಳಿದ್ದಾವೆ. ಗೌರವ ಒಂದೇ ಒಂದು ನೀವು ಸಂಪಾದನೆ ಮಾಡ್ಕೊಳ್ಳಿ ಸಮಾಜದಲ್ಲಿ ಅನ್ನೋದನ್ನ ನಿಮ್ಮ ಮಕ್ಕಳಿಗೆ ಹೇಳಿ. ನೀವೆಲ್ಲಿ ಹೋಗ್ತೀರಾ, ಏನ್ ತಿಂತೀರಾ, ಏನ್ ಮಾತಾಡ್ತೀರಾ, ಹೇಗಿರ್ತೀರಾ, ನಿಮ್ ಭಾಷೆ ಹೇಗೆ, ಇವುಗಳನ್ನ ನೀವು ಹೇಗೆ ಅಳವಡಿಸ್ಕೊತೀರಾ. ನಿಮ್ ಸುತ್ತಮುತ್ತಲು ಜೇನಿನ ಸುತ್ತಲೂ, ಆ ಮಕರಂದದ ಸುತ್ತಲೂ ಚಿಟ್ಟೆಗಳು ಎಲ್ಲ ಸೇರ್ಕೊಳ್ಳೋಕೆ ನಿಮ್ ಹಿಂದ್ಗಡೆ ಎಲ್ರು ಬರ್ತಾರೆ. ದೇವರು ಕೂಡ ದೇವನಾಂ ಪ್ರಿಯ ಆ ಅಶೋಕ ಚಕ್ರವರ್ತಿ ಹಿಂದ್ಗಡೆ ಬಂದ ಹಾಗೆ ಆ ಕೀರ್ತಿ ಪ್ರತಿಷ್ಠೆ ನಿಮ್ ಹಿಂದ್ಗಡೆ ಬರುತ್ತೆ ಅಂತ ನಿಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಟ್ರಿ. ಗೌರವ ಇಲ್ಲದ ಕಡೆ ಯಾರು ಬರಲ್ಲ ಕಣೋ. ಏನ್ ಹುಡ್ಗ ಕಣೋ, ಆ ಮಾತು ಕಣೋ, ಅವನ ವ್ಯಕ್ತಿತ್ವ ಕಣೋ, ಅವನ ಪ್ರಾಮಾಣಿಕತೆ ಕಣೋ, ಅವನ ವಿದ್ಯೆ ಕಣೋ, ಶಾಸ್ತ್ರಗಾರ ಕಣೋ. ಇದನ್ನ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ. ಆಮೇಲೆ ಅತಿ ಮುಖ್ಯವಾಗಿ ಕೋಪ ನಿಯಂತ್ರಣ ಹೇಗೆ ಅಂತ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಇವತ್ತು ಸ್ವಲ್ಪ ಕೋಪ ಬಂದ್ರೆ ಸಾಕು, ನಮ್ಮ ಮಕ್ಕಳು ಮನೆ ಬಿಟ್ಟು ಹೋಗೋದು, ಹತ್ಯೆಯೋ ಆತ್ಮಹತ್ಯೆಯೋ. ಮನೆ ಕೂಡ ಯಾರು ಪೆದ್ಗುಂಡ. ಅಲ್ಲಿ ನೋಡಿ 40 ವರ್ಷ ಆಗಿದ್ದೀಯಂತೆ, ಮದುವೆ ಮಾಡ್ಲಿಲ್ವಂತೆ, ಅಲ್ಲೆಲ್ಲೋ ಒಂದು ಇಂಜುರಿ ಆಗಿ ಪೆಟ್ಟಾಗಿ ಸ್ವಲ್ಪ ಆಬ್ಸೆಂಟ್ ಮೈಂಡು ಆಗ್ಬಿಟ್ಟಿದ್ದಾನೆ. ಈ ಜನ ಸುಮ್ಮನಿರೋಲ್ಲ, ಸುತ್ತಮುತ್ತಲಿರೋ ಏನೋ ಮದುವೆ ಮಾಡಿಲ್ವಾ, ಮಾಡ್ಕೊಂಡಿಲ್ವಾ, ಏನೋ ಇವರು ಗನಂದಾರಿ ಪಾಂಡವ್ರ ತರ 5 ಮಕ್ಳು ಎದ್ಬಿಟ್ಟು ರಾಜ್ಯಭಾರ ಮಾಡಿಸ್ತಾರೆ ಅಕ್ಕಪಕ್ಕದವ್ರು. ಈ ಥರದ್ದೇ ಮನ್ಸಿಗೆ ಹಾಕೊಂಡು ತಾಯಿನ ಸಮಾಪ್ತು. ಕ್ರೋಧ, ಕೋಪ ಕಂಟ್ರೋಲೇ ಇಲ್ಲ. ಯಾವಾಗ ಇಲ್ವೋ ನೋಡಿ. ಇವತ್ತು ಗೌರವ ಕೂಡ ಹಾಗೆ ಆಗ್ಬಿಟ್ಟಿದೆ. ದುಡ್ಡು ಇದು ಬಿಟ್ರೆ ಖಂಡಿತ ಅಲ್ಲ. ಬೇಗ ದುಡ್ಡು ಮಾಡ್ಬಿಡ್ಬೇಕು, ಟ್ರೇಡಿಂಗ್ ಅಲ್ಲಿ ಮಾಡ್ಬೇಕು, ಬೆಟ್ಟಿಂಗ್ ಅಲ್ಲಿ ಮಾಡ್ಬೇಕು. ಖಂಡಿತ ನನ್ನ ಹತ್ರ ಸುಮಾರು ಒಂದು 12 ಜನ ಇದ್ದಾರೆ. ಅವ್ರ ಜೊತೆ ನಾನು ಮಾತಾಡಲ್ಲ. ತುಂಬಾ ತಿಳಿದವರು, ಆತ್ಮೀಯರು. ಅವರು ನ್ಯಾಯಬದ್ಧವಾಗಿಯೂ ದುಡಿದಿಲ್ಲ, ಧರ್ಮಬದ್ಧವಾಗಿ ಅಂತೂ ಇಲ್ಲವೇ ಇಲ್ಲ. ಅವ್ರ ಜೊತೆ ಗುರುತಿಸ್ಕೊಳ್ಳಕ್ಕೆ ನಾನು ಭಯ ಪಡ್ತೇನೆ. ನನ್ನನ್ನು ಏನ್ ಅಂತಾರಂತ. ತುಂಬಾ ಆತ್ಮೀಯರು, ನನ್ನ ಕ್ಲಾಸ್ಮೇಟ್ಸು. ಅದ್ರಲ್ಲಿ 3 ಜನ ದೊಡ್ಡ ರಾಜಕಾರಣಿಗಳು ಸ್ಥಾನದಲ್ಲೂ ಇದ್ದಾರೆ. ಮನೆ ಹತ್ರನೂ ಹೋಗಲ್ಲ ನಾನು, ಅವ್ರಿಗೆ ಫೋನು ಮಾಡಲ್ಲ, ಮಾತಾಡೋದು ಇಲ್ಲ. ಅವ್ರ ಬಗ್ಗೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಹೇಳಿ, ಅದು ನಮ್ ಗೌರವ ಅಲ್ವೇ ಅಲ್ಲ. ಹಾಗೆ ಕ್ರೋಧನೂ ಅಷ್ಟೆ. ನಿಮ್ಮ 1 ನಿಮಿಷದ ಕ್ರೋಧ ತಗೊಳ್ಳೋ ನಿರ್ಧಾರ ಬೆಂಕಿ ಹಚ್ಚಿಬಿಡುತ್ತೆ, ಜೀವನ ಬೆಂಕಿ ಹಚ್ಚಿಬಿಡುತ್ತೆ. ಲೈಫ್ ಲಾಂಗ್ ಗಾನ್. ಮತ್ ಹೇಗೆ ನಮ್ಮ 24 ವರ್ಷದ ಒಳಗಿನ ಮಕ್ಕಳಿಗೆ ಅದನ್ನ ಹೇಳಿ ಆ ಕೋಪವನ್ನ ನಿಮ್ಮ ಶಕ್ತಿ ಮೇಲೆ ಹಾಕಿ. ಯಾವುದಾ ಶಕ್ತಿ? ವಿದ್ಯಾಶಕ್ತಿ. ಏನೋ ಒಂದು ಪೊಟೆನ್ಷಿಯಲ್ ದೇವ್ರು ಕೊಟ್ಟಿರ್ತಾನೆ. ಒಂದು ಆಡೋದಿರ್ಬೋದು, ಹಾಡೋದಿರ್ಬೋದು, ಇಲ್ಲ ಹಾಡೋದಿರ್ಬೋದು, ಇಲ್ಲ ಓದೋದಿರ್ಬೋದು. ಇವುಗಳಲ್ಲಿ ಏನಾದ್ರೂ ಒಂದು ಕಲೆ, ಅಡಿಗೆ ಮಾಡೋದಿರ್ಬೋದು. ಒನ್ ಆಫ್ ದ ಬೆಸ್ಟ್ ಕುಕ್ ಆಗಿ ಅಲ್ಲಿ ಬಿಡಿ ಆ ಕೋಪವನ್ನ ಅಂತ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ. ನಾವಂತೂ ಹಿಂಗ್ ಮಾಡ್ಕೋಬಿಟ್ವು, ನಮ್ ವಿಪರೀತ ಕೋಪದಿಂದ ನಮ್ ಜೀವನವನ್ನ ನಮ್ಮ ಮಕ್ಕಳಾಗಿ ನೀವ್ ಹಿಂಗ್ ಮಾಡ್ಕೋಬೇಡಿ. ನಿಮ್ ಕೋಪನ್ ತಗೊಂಡು ಹೋಗ್ಬಿಟ್ಟು ಕೋಪಕ್ಕೆ ಮೂಗು. ನನಗೊಬ್ಬ ಸ್ನೇಹಿತ ಇದ್ದ, ಹುಚ್ಚನೆ. ಅವ್ರ ತಾಯಿ ಹಿಂಗ್ ಕೈ ಹಿಡ್ಕೊಂಡು ಕೇಳ್ಕೊಳ್ಳೋರು, ಬೇಟಾ ಕುಸ್ತೋಬೋಲು. ನೇಪಾಳದ ಮಹಾರಾಣಿ ವಂಶಸ್ಥರು. ನೋಡಿ, ದೈವ ನನ್ನ ಈ ವಿದ್ಯೆಗೆ ಕಾಗಾ ಲೇಖೆಗಯ ಅಂತ. ಅಕ್ಕ ಬೇಟ ಸುನ್ತಾ है क्या ಅಂತ ಹೇಳ್ಬಿಟ್ಟು, ಕುछ तो बोलो ಬೇಟಾ, ತುಮಾರ ಬಾತ್ ಥೋಡಾ ಸುನ್ತಾ ಅಂತ. ಏನಾಗಿದ್ದ ಅಂದ್ರೆ ಒಂದಿನ ಚೆನ್ನಾಗಿ ಕುಡಿದು ಬಿಟ್ಟಿರೋ ಕುಡುಕ, ವಿಪರೀತ. ಇನ್ನು ಆ ಪಾಟಿ ಕುಡಿಯೋದು, ಪ್ರಜ್ಞೆ ಇಲ್ಲದ ಹಾಗೆ. ಪ್ರಜ್ಞೆ ಇರಬೇಕು, ಯಾವ್ದು ಮಾಡಿದ್ರು ಪ್ರಜ್ಞೆ ಇರ್ಬೇಕು ನಮ್ಗೆ. ಅದಿಲ್ಲ ನಮ್ಮನ್ನ ಅಷ್ಟೇ. ದೇವ್ರ ಪ್ರಾರ್ಥನೆಯು ಕೂಡ ಪ್ರಜ್ಞೆಯಲ್ಲೇ ಮಾಡ್ಬೇಕು. ಉನ್ಮಾದ ಪ್ರಾರ್ಥನೆ ಪ್ರಯೋಜನಕ್ಕಿಲ್ಲ. ನಮ್ಮ ನಂಬ್ಕೊಂಡು ಹೆಂಡತಿ, ಮಕ್ಕಳು, ಕುಟುಂಬ, ಸಿಸ್ಟಮ್ ಇದೆ. ಪೂರ್ತಿ ಹುಚ್ಚು, ಹರೇ ರಾಮ ಹರೇ ಕೃಷ್ಣ ಅಂದ್ರೆ ಗೋವಿಂದ. ನನ್ನನ್ನು ಹೆತ್ತವರು, ನಾನು ಹೆತ್ತವರು, ನನ್ನನ್ನು ಕಟ್ಕೊಂಡವಳು. ಪಾಪ ಆ ಮಗು ನನ್ನ ನಂಬ್ಕೊಂಡು ಬಂದಿದ್ದಾಳೆ. ನಾವು ಯಾವ್ದು ಧೈರ್ಯದ ಮೇಲೆ ನಾವೇ ಎತ್ಬಿಟ್ಟಿದೀವಿ. ನಮ್ಮನ್ನು ಎತ್ಬಿಟ್ಟಿದ್ದಾರೆ ನಮ್ಮ ಹೆತ್ತವ್ರು. ಪಾಪ ಅವ್ರಿಗೆಲ್ಲ ಬೀದಿಗೆ ಹಿಂಗೆ ನಂಬ್ಕೊಂಡು ಹೋಗ್ಬಿಟ್ರೆ ತಪ್ಪಲ್ವಾ? ಮಹಾಮೋಸ ಅಲ್ವಾ?
ಏನೋ ಕುಡಿದು ಬಂದು ಹಿಂಗ್ ಮಾತಾಡ್ತೀವಿ, ಹದ್ದು ಬಸ್ತಿಲ್ವೇನೋ, ಆ ನಾಲ್ಗೆ ಕಂಟ್ರೋಲ್ ಇಲ್ವೇನೋ, ಆ 32 ಹಲ್ಲುಗಳು ಏನಕ್ಕೂ ಕೊಟ್ಟಿರೋದು ಅವ್ರ ತಂದೆ ಅಂದಿರೋದು ಮಕ್ಕಳ. ಬುದ್ಧರೇ ಅವರು ತುಂಬಾ ಸಾಧು ಪ್ರಾಣಿ, ತುಂಬಾ ಸಾಧು ಪ್ರಾಣಿ. ಇಸ್ ಅನ್ ಅಮೇಜಿಂಗ್ ಪರ್ಸನ್. ರಾಜವಂಶಸ್ಥರು ಬೈ ಬರ್ತ್. ಅದ್ ಬಂದ್ಬಿಟ್ಟಿದೆ ಬ್ಲಡ್ ಅಲ್ಲಿ, ಆ ಮಾತು, ಆ ಹಿಡಿತ, ಆ ತೂಕ. ಈ ಮೂರ್ಖ ಅದನ್ನ ಹೇಳ್ತಾನಲ್ವಾ, ರಾವಣಾಸುರ ಹುಟ್ಟು ಬಿಟ್ಟಿದ್ದಾನೆ ಚತುರ್ಮುಖ ಬ್ರಹ್ಮನ ಒಂದು ಕುಟುಂಬದಲ್ಲಿ ಅನ್ನತಕ್ಕಂಥದ್ದು. ಯಾವ ಜನ್ಮದ ಶಾಪವು, ಏನೋ ಕಂಟ್ರೋಲ್, ಬಾಯಿ ಬೀಗ ಹಾಕೊಳ್ಳೋದು ಬೇಡ, ಹಲ್ಲುಗಳು ಕೊಟ್ಟಿರೋದೇನು, ಏನೋ ಇದು ನಿನ್ ಸಿಟ್ಟು, ಏನು ಅಂತ ಇಟ್ಕೊಂಡಿದ್ದ ನಾಲ್ಗೆ ಕಂಟ್ರೋಲ್ ಮಾಡೋ, ಹಲ್ಲುಗಳು ಒಳಗಡೆ ಇಟ್ಕೊಳ್ಳೋ ಅಂತ. ನನ್ಗೆ ಹಿಂಗ್ ಅಂತೀರಂತ ಸುತ್ತಿಗೆ ತಗೊಂಡು ಡಬ್ಬ 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 ಅಂತ ಹೊಡ್ಕೊಬಿಟ್ಟಿದ್ದಾನೆ. ಮದುವೆ ಇನ್ನೊಂದು, ಎಂಗೇಜ್ಮೆಂಟ್ ಇನ್ನೊಂದು ವಾರ, ನಂಬ್ತೀರಾ? ನಾನ್ ಮಾರನೇ ದಿನ ಅವ್ರ ತಾಯಿಗೆ ಫೋನು, ಬೇಡ ತುಮ್ ಆ ಜಾओ ಐಸಾ ಕರ್ಕೆ ರಖ್ ದಿಯಾ ಅಂತ. ಓಡೋದೆ, ಕ್ಯಾ ಹೋಗಿ ಅಮ್ಮ ಅಂತ. ಯಾಕಂದ್ರೆ ಮದುವೆಗೆ ನಿಶ್ಚಿತಾರ್ಥ ಐಸಾ ಕರ್ದಿ ಅಂತ ನೋಡ್ತೀನಿ, ನಗ್ತಾನೆ. ಇಲ್ಲೆರಡಲ್ಲಿಲ್ಲ, ಇಲ್ಲೆರಡಲ್ಲಿ ಇದೇನ್ರಿ ಅಂದ್ರೆ ಸಿಟ್ಟಿಗೆ ಹಿಂಗ ಅಂದ್ರೆ ಸಿಟ್ಟು ಬಂತ ಎತ್ತು ಹೊಡೆದಾಕೊಂಡೆ ಅಷ್ಟೇ. ಇದಿದ್ರೆ ತಾನೆ ಅಂತ. ನಿನ್ನ ಮನೆ ಬಂಗಾರ ಆಗೋಗೋಡಿ, ಮದುವೆ ಇದೆ, ಮಾಡ್ಕೊತಾಳೆ, ಬಿಡ್ರಿ ಅಂತ. ತಿರ್ಗ ಅವ್ರ ಅಣ್ಣ ಕರ್ಕೊಂಡು ಹೋಗಿ ಅದೆಲ್ಲ ಕ್ಲೀನ್ ಮಾಡಿಸಿ, ನೀಟಾಗಿ ತೆಗ್ಸಿ, ಡ್ರಿಲ್ ಹಾಕ್ಸಿ, 4 ಕಲ್ಲು, ಆರ್ಟಿಫಿಷಿಯಲ್ ಕಲ್ಲು ಅಲ್ಲೂ ಕುಂದಿರ್ಸಿ ಮದುವೆ ಮಾಡಿದ್ದ ಆಯ್ತು ಆ ಪುಣ್ಯಾತ್ಮನಿಗೆ. शादी होने के बाद कुछ बदलेगा, वो कभी नहीं बदलेगा, इतना बड़ा क्रोध रखा है, कभी नहीं सुधरेगा ಅಂತ ಹೇಳಿದ. ಅದೇ ಆಗೋಯ್ತು, ಬೀದಿಗೆ ಬಿಟ್ಬಿಟ್ರು. ಅವನ ಪತ್ನಿ ಮಕ್ಕಳು. ಮೂರ್ಖ ಸತ್ತು ಹೋದ. ಸೊ ನಿಮ್ಮ ಕ್ರೋಧಂ ಸರ್ವನಾಸ್ತಿ, ಇದನ್ನ ಮಕ್ಕಳಿಗೆ ಹೇಳಿ. ನಿಮ್ಮ ಕೋಪವನ್ನು ಎಲ್ಲಿ ಬಿಡಬೇಕು, ಅದೇ ಕೋಪವನ್ನ ಕೆಲಸದ ಮೇಲೆ. ಒಳ್ಳೆ ಕೆಲಸಗಾರ ಆತ, ಅನ್ನ ಬ್ಯೂಟಿಫುಲ್ ಆರ್ಟಿಸ್ಟ್ ಅವನು. ಅದೊಂದು ಎನಿಗ್ಮಾ. ಅವತ್ತಿನ ಕಾಲಕ್ಕೆ ಒಂದು ಕಡಿಮೆ ಅಂದ್ರೆ 30,000 ದುಡಿತಿದ್ದ. ಇವತ್ತಿಗೆ ಅದೊಂದು 30 ಲಕ್ಷ ಅಂತ ಹೇಳಬಲ್ಲೆ. 100 times ಏನೆಲ್ಲ ಕಟ್ಬಿಡ್ಬೋದಿತ್ತು. ಕ್ರೋಧದಿಂದ, ದಾರಿ ತಪ್ಪಿದ ಅಭ್ಯಾಸಗಳಿಂದ. ನಿಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡಿ. ಸುತ್ತಮುತ್ತ ಕೆಲವು ವ್ಯಕ್ತಿಗಳು ಮಾಡ್ತಿರ್ತಾರೆ ಅಂತದ್ದು. ನೋಡ್ರಪ್ಪ ಹೆಂಗಿದೆ, ನಿಮ್ ಕೋಪ ತಗೊಂಡ್ ಬೈಕ್ ಬೇಕೇ ಬೇಕು, ಇಲ್ಲ ಅಂದ್ರೆ ಅಷ್ಟೇ. ನಾನು ಹೋಗಲ್ಲ, ನಾನು ಇದೇ ಓದೋದು. ಯೋಚಿಸಿ, ನಿಮ್ ಶಕ್ತಿ ಮೇಲೆ ಬಿಡಿ ಅನ್ನತಕ್ಕಂಥದ್ದು ಹೇಳಿ. ಆಮೇಲೆ ಅತಿ ಮುಖ್ಯವಾಗಿ ಅವ್ರಿಗೆ ಹೇಳಿ, ಸ್ನೇಹಿತರನ್ನ ನೋಡಿ ಹುಡುಕಿಕೋ, ಇಲ್ಲದಿದ್ದರೆ ಜೀವನವೇ ಕೆಡುತ್ತೆ. ಹೌದು ಮಕ್ಕಳ, ಅವನ ಗೆಳತನ ಬಿಟ್ಬಿಟ್ಟಾರ. ಮೊನ್ನೆ ಕೂಡ ಒಬ್ಬ ಕ್ಯಾನ್ಸರ್ ಬಂದು ಸತ್ತೋಗಿದ. ನಟೋರಿಯಸ್ ಫೆಲೋ. ಫೋನ್ ಮಾಡಿದ್ದಾರೆ 12 ಕಾಲ್ಗೆ. ನನ್ನ ಫೋನ್ ಯಾವಾಗ್ಲೂ ಸೈಲೆಂಟ್ ಮೋಡಲ್ಲೂ, ಊರಲ್ಲೂ ಇರ್ಲಿಲ್ಲ. ಬೆಳಿಗ್ಗೆ ಒಂದು 11:30 ನೋಡ್ಕೋತೇನೆ, ಫೋನ್ ಬಂದಿದೆಯಲ್ಲ. ಏನೋ ಇದು ಅಂದ್ರೆ, ಇಷ್ಟೊತ್ತಿಗೆ ಫೋನ್ ಮಾಡಿದೆಯಲ್ಲ ಅಂತ ವಿಚಾರ ಏನಿತ್ತು ಅಂತ. ಇಂಥವ್ನು ಹೋಗ್ಬಿಟ್ಟ ಕಣೋ ಅಂತ. ನಾನೇನು ಮಾತಾಡ್ಲಿಲ್ಲ. ಮೋಸ್ಟ್ ನಟೋರಿಯಸ್ ಫೆಲೋ ಅಂದ್ರೆ ಸಿಗೋದೇ ಇಲ್ಲ. ವ್ಯಕ್ತಿಗೆ ಒಂದಷ್ಟು ದುಡ್ಡು, ಕೆಲಸ ಕಾರ್ಯ ಸಿಕ್ಕಿದ ತಕ್ಷಣವೇ ನಟೋರಿಯಸ್ ಕೆಲ್ಸಕ್ಕೆ ಇಳಿಯೋದಾ? ನಮಗ್ ಗೌರವ ಇರುತ್ತಾ? ಅಭ್ಯಾಸಗಳು ಬೇರೆ, ನಟೋರಿಯಸ್ ಕೆಲ್ಸಗಳು ಬೇರೆ. ಭಯ ಆಗುತ್ತೆ ಕೆಲವರನ್ನ ನೋಡಿದ್ರೆ. ಅಂತ ಗೆಳತನವೇ ಬೇಡ. ಸಿಗ್ದಾಗೆಲ್ಲ ಏನ್ರಿ ಸಿಗೋದೇ ಇಲ್ಲ, ಆ ಮಾತು ಬೇರೆ, ಅವನ ವರ್ತನೆ ಬೇರೆ. ಏನ್ರಿ ನಮ್ ಜೊತೆಲೆಲ್ಲ ಬರೋಕ್ ನಿಮ್ಗೆ. ಒಂದು ದಿನ ಸಣ್ಣದಾಗ ಗದರಿದ್ದೆ, ಬೆಳೆದು ಬಿಟ್ಟಿದ್ದೀನ್ರಿ. ಅವತ್ತಿರುವೆ ನಿಮ್ ಮುಂದ್ಗಡೆ, ಇವತ್ತು ಮದ್ದಾನೆ. ದಯಮಾಡಿ ಮರ್ಯಾದೆ ಕೊಡೋದು ಕಲೀರಿ. ನಿಮ್ಮ ಸೇವೆ, ನಿಮ್ ಗೆಳತನ ನನಗ್ ಬೇಕಿಲ್ಲ. ನಿಮ್ಮಂಥವ್ರ ಜೊತೆಲಿದ್ರೆ ನಮ್ಮನ್ನ ಬೀದಿಗೆ ನಿಲ್ಲಿಸ್ಬಿಡುತ್ತೆ ಅನ್ನತಕ್ಕಂಥದ್ದು. ಕೆಲವು ದಯಮಾಡಿ ಹೇಳ್ತಾನೆ, ನಿಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡಿ. ಚೂಸ್ ವೈಸ್ಲಿ. ಯಾರು ತಪ್ಪು ದಾರಿಗೆ ಎಳಿತಾರೆ, ತಪ್ಪಾದ ಅಭ್ಯಾಸ, ತಪ್ಪಾದ ಎಂಟರ್ಟೈನ್ಮೆಂಟು, ತಪ್ಪಾದ ಭಾಷೆ. ಮೊನ್ನೆ ಕೂಡ ಮಕ್ಕಳು ಮನೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆಲ್ಲ ಮಾತಾಡ್ತಾ, ಆ ಭಾಷೆ ಬಳಸೋರ ಜೊತೆ ಕುತ್ಕೋಬೇಡಿ ಅಂತ ಹೇಳ್ಕೊಟ್ಟೆ. ಅದೇ ಅಭ್ಯಾಸ ಆಗ್ಬಿಡುತ್ತೆ. ನಿಮಗೆ ಗೊತ್ತಿಲ್ಲದೆ ಅದಕ್ಕೆ ಅಟ್ರಾಕ್ಷನ್ ಆಗ್ಬಿಡ್ತೀರಿ. ಅಮ್ಮ ಅದಕ್ಕೆ ತುಂಬಾ ಕಟ್ಟುಪಾಡು ಮಾಡೋದು ನನಗೆ. ಅದೃಷ್ಟಕ್ಕೆ ನಾನು ಆ ಸೆಳೆತದಲ್ಲಿದ್ದೆ. ಬಟ್ ಪೂರ್ತಿಯಾಗಿ ಹೇಳ್ಕೊಳ್ಳಲು ನನ್ನ ಗುರುಗ್ರಹವೋ, ಅಮ್ಮನ ಆಶೀರ್ವಾದವೋ, ನಿಮ್ಮ ಸೇವೆ ಮಾಡುವಂತ ಒಂದು ಸೌಭಾಗ್ಯವೋ ನನ್ನ ಇವತ್ತೆಲ್ಲ ತಂದು ನೆಲೆಸಿಟ್ಟಿದೆ. ಅಂಥದ್ದೊಂದು ಕಾಂಟ್ರಡಿಕ್ಷನ್ ಫ್ರೆಂಡ್ಶಿಪ್ ಆಗ್ಲಿಲ್ಲ. ತುಂಬಾ ದೊಡ್ಡವರು ಇದ್ದಾರೆ, ಆದ್ರೆ ಅವ್ರ ಜೊತೆ ನೀವು ನಿಂತಾಗ ನಿಮ್ಗೊಂದು ಅವಮಾನವೇ. ಇಂಥ ಒಂದ್ ಜೊತೆ ಒಂದು ರೌಡಿ ಫೆಲೋ,
ಸಮಥಿಂಗ್. ಅದು ಅಂಥವ್ರಿಗೆ ಇರುತ್ತೆ ಅಂತ ಸರ್ಕಲ್ ಬಿಟ್ಬಿಡಿ. ಚೂಸ್ ವೈಸ್ಲಿ ಯುವರ್ ಫ್ರೆಂಡ್ಶಿಪ್. ನಿಮ್ಮನ್ನ, ನಿಮ್ಮ ವಿದ್ಯೆಯನ್ನ, ನಿಮ್ಮ ಕಲೆಯನ್ನ, ನಿಮ್ಮ ವೃತ್ತಿಯನ್ನ, ಪ್ರವೃತ್ತಿಯನ್ನ, ವೃತ್ತಿಪರತೆಯನ್ನ ಗೌರವ ಕೊಡತಕ್ಕಂಥ ವ್ಯಕ್ತಿಗಳ ಗೆಳೆತನ ಮಾಡ್ಕೊಂತ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಇವತ್ತು ನಮ್ಮ ಮಕ್ಕಳು ಬಿದ್ದೋಗ್ತಿದಾರಪ್ಪ. ದೊಡ್ಡ ಆಧಾರ ಸ್ತಂಭಗಳು ನಮ್ಮ ದೇಶಕ್ಕೆ, ರಾಜ್ಯಕ್ಕೆ, ಊರಿಗೆ. ಯಾರಿಗೂ ಬೇಡ, ನಮ್ಮ ಮನೆಗೆ ಅವರು ತುಂಬಾ ದೊಡ್ಡ ಮಕ್ಕಳು. ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರು ಬಿಳಿ ಹಾಡು, ಖಾಲಿ ಪಾತ್ರೆ ಏನ್ ತುಂಬಿಸ್ತೇವೋ ಅದು. ಇದನ್ನ ನೀವು ಕುತ್ಕೊಂಡು ಅವ್ರ ಜೊತೆ ಮಾತಾಡಿ, ಇದನ್ನ ಕುತ್ಕೊಂಡು ಅವ್ರ ಜೊತೆ ಮಾತನಾಡತಕ್ಕಂಥದ್ದು ಮಾಡಿ. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸಮಯ ಹಾಳು ಮಾಡಬೇಡಿ ಅನ್ನೋದನ್ನ ಹೇಳ್ಕೊಡಿ. ಬೇಡ ಕಂಡ್ರು ಒಂದ್ ಸ್ವಲ್ಪ ಬಾರೋ, ಒಂದ್ 10 ನಿಮಿಷ ಓದ್ಕೊಳ್ಳೋ, 10 ನಿಮಿಷ ಬರ್ಕೊ, ಇನ್ನೊಂದು 50 ನಿಮಿಷ ಏನಾದ್ರು ಮಾಡು. ಅದನ್ನ 10 ನಿಮಿಷ 20 ನಿಮಿಷಕ್ಕೆ ತಗೊಬನ್ನಿ. ಗಂಟೆಗೆ 20 ನಿಮಿಷ ಅರ್ಧ ರೇಸಲ್ಲ, ಜಗತ್ತಿಗೆ ನಂಬರ್ 1 ಆಗ್ತಾರೆ. 8 ಅವರ್ ನಿದ್ದೆ, ಇನ್ನು 16 ಗಂಟೆಯಲ್ಲಿ 20 ನಿಮಿಷ ಅಂದ್ರೆ 320 ನಿಮಿಷ ಆಯ್ತು. 320 ನಿಮಿಷ ಅಂತ ಹೇಳೋದಂದ್ರೆ ಆಲ್ಮೋಸ್ಟ್ 5 hours ಏಕಾಗ್ರತೆಗೆ ತಂದು ನಿಲ್ಲಿಸ್ಬಿಟ್ಟಿದ್ದೇವೆ ನಮ್ಮ ಮಕ್ಕಳನ್ನ. ಒಂದು ಕೆಲಸ, ಒಂದು ವಿದ್ಯೆ, ಒಂದು ಗುರಿ, ಒಂದು ಪ್ರತಿಭೆ ಅನ್ನತಕ್ಕಂತೆ ಆ ರೀತಿ ಮಾಡಿ. ನಮ್ಮ ಮಕ್ಕಳು ತುಂಬಾ ಹೊತ್ತು ಕುತ್ಕೊಳ್ಳಕ್ ಆಗೋಲ್ಲ. ನಮ್ಮ ಮಕ್ಕಳಿಗೆ ಅದನ್ನ ಹೇಳ್ಕೊಡಿ. ನೀವು ಒಳ್ಳೆ ಮಕ್ಕಳಾಗಬೇಕು. ನಿಮ್ಮ ಮಕ್ಕಳು ಅವರು ಸಮಾಜದಲ್ಲಿ ಒಂದು ಒಳ್ಳೆ ಘನತೆ, ಗೌರವ, ಸಂಸ್ಕಾರ, ಪ್ರೀತಿ, ಧೈರ್ಯವಾಗಿ ಬದುಕಬೇಕು ಅಂದ್ರೆ ದಯಮಾಡಿ ಈ ರೀತಿಯ ಚಿಂತನೆಗಳನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ನಮ್ಮ ಮಕ್ಕಳಿಗೆ ನಾವು ಸ್ನೇಹಿತರಾಗ್ಬೇಕು ಇನ್ಮೇಲೆ. ದಯಮಾಡಿ, ಅವ್ರು ತುಂಬಾ ಬುದ್ಧಿವಂತರು, ದೈವಾಂಶ ಸಂಭೂತರು ನಮ್ಮ ಮಕ್ಕಳು. ದೈವಾಂಶ ಸಂಭೂತರು ಅವರು. ದೈವವೇ ನಮ್ಮ ಮನೇಲಿ ಹುಟ್ಟು ಬಿಟ್ಟಿದೆ. ದೇ ಆರ್ ಆಲ್ ಗಿಫ್ಟೆಡ್ ಕಿಡ್ಸ್. ನಿಜ ಹೇಳ್ತಾನೆ, ಎಲ್ಲ ಮಕ್ಕಳ ಕಾಲಿಗೂ ನಾವು ಬೀಳ್ಬೇಕು. ಅಷ್ಟು ಬುದ್ಧಿವಂತರು, ಜ್ಞಾನವಂತರು. ಇವತ್ತು ಏನೇನೋ ಮಾಡ್ತಿದ್ದಾರೆ. 16ನೇ ವಯಸ್ಸಿಗೆ ಕಂಪ್ನಿ ಕಟ್ತಿದ್ದಾರೆ. ನಾವು 16ನೇ ವಯಸ್ಸಿಗೆ ಗೋಲಿ ಆಡೋದಕ್ ಬರ್ತಿರ್ಲಿಲ್ಲ, ಗಿಲ್ಲಿ ಹಿಡ್ಕೊಳಕ್ ಬರ್ತಿರ್ಲಿಲ್ಲ ನಮ್ಗೆ, ಗಾಳಿಪಟ ಓಡ್ಸೋಕ್ ಬರ್ತಿರ್ಲಿಲ್ಲ ನಮ್ಗೆ. ಇಂಥ ಕಾಲ ನಮ್ದು. ಇವತ್ತಿ ಮಕ್ಕಳು ರಾವಣಾಸುರ ಅಲ್ಲ. ರಾವಣನಿಗೆ 10 ತಲೆ ಅಂತ ಹೇಳದಂದ್ರೆ ಇವರಿಗೆ 1000 ತಲೆಯಷ್ಟು ಬುದ್ಧಿಶಕ್ತಿ, ಮೇಧಾಶಕ್ತಿ ಜಾರಿ ಬಿಡ್ತಾರಪ್ಪ ನನ್ನ ಮಕ್ಕಳು. ದಯಮಾಡಿ ಹೇಳ್ತಾನೆ, ನಿಮ್ಮ ಮಕ್ಕಳು 24 ವರ್ಷದ ಮಕ್ಕಳ ಜೊತೆ ಮುಕ್ತ ಚರ್ಚೆ, ಈ ವಿಚಾರಗಳನ್ನ ಹೇಳ್ಕೊಡಿ. ನೋಡಿ, ಅವರ ಬಾಳು ಬಂಗಾರ. ಅವ್ರು ಬಂಗಾರವಾಗಿದ್ರೆ ನಾವೆಲ್ಲರೂ ಬಂಗಾರ. ನನಗಷ್ಟೇ ಬೇಕಿರೋದು ಮಕ್ಕಳು. ಪ್ರತಿ ಮನೆಯೂ ನಂದನವನ ಆಗಬೇಕು. ಪ್ರತಿ ಮನೆಯಲ್ಲೂ ಒಂದೊಂದು ಮಗು ಕೃಷ್ಣ ಆಗಬೇಕು. ನನ್ನನ್ನು ಹುಡ್ಕೊಂಡು ಯಾರೂ ಬರಬಾರ್ದು. ನನ್ನ ಹತ್ರ ಉತ್ತರ ಹುಡ್ಕೊಂಡೇ ಬರಬಾರ್ದು. ಪ್ರಶ್ನೆ ಇದೆ ಅಂತ ಬರಬಾರ್ದು, ಸಮಸ್ಯೆ ಇದೆ ಅಂತ ಬರಬಾರ್ದು. ಇದು ನನ್ನ ಆಸೆ. ಆವತ್ತು ರಾಮರಾಜ್ಯ ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ಈ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ ಈ ವಾರ ಆತ್ಮಕಾರಕ ಮಲಗಿದಾನೆ, ಕರ್ಮಕಾರಕ ಮಲಗಿದಾನೆ. ಕರ್ಮಕಾರಕ ಮಲಗಿದ್ರೆ ಏನು ತೊಂದರೆ ಏನಿಲ್ಲ.
ಬಟ್ ಪ್ರಾಬ್ಲಮ್ ಇಸ್ ನಿಮ್ಮ ರಾಶಿಯಾಧಿಪತಿಯು ಮಲಗಿರೋದ್ರಿಂದ ಸ್ವಲ್ಪ ತಳಮಳಗಳು ಇರ್ತವೆ. ರಾಹುವಿನ ದೃಷ್ಟಿ ಬೇರೆ, ಶುಕ್ರ ಬೇರೆ ಬಂದಿದ್ದಾನೆ. ಶುಕ್ರ ರಾಹು ಸೇರಿದಾಗ ವಿಪರೀತ ಭೋಗಂ. ಬುಧನ್ ಜೊತೆ ಬೇರೆ ವಿಪರೀತ ಮಾತು, ಎಲ್ಲೆ ಮೀರಿದ ಮಾತು, ನಿಮ್ಮನ್ನ ಕೆಣಕೋದು, ಕೆದಕೋದು, ಚಲಾಪಿಲಿ ಮಾಡೋದು, ಸೆಳೆತ ಮಾಡೋದು, ಈ ಥರದ್ದಾಗುತ್ತೆ. ಒದ್ದಾಟ, ಓಡಾಟ, ದೂರದ ಕೆಲಸ, ದೂರದ ವ್ಯವಹಾರ, ಹೈ ರಿಸ್ಕ್ ಕೆಲಸ, ಹೈ ಇನ್ವೆಸ್ಟ್ಮೆಂಟು, ಏನು ಮಾಡಕ್ ಹೋಗ್ಬೇಡಿ. ಯಾವ್ದಾವ್ದು ಇದೆಯೋ ಅದನ್ನ ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಜಾಗ್ರತೆ. ಯಾಕಂದ್ರೆ ರಾಶಿಯಾಧಿಪತಿಗೆ ಬಲ ಇಲ್ಲ. ನನ್ನ ತಟ್ಟೆನೇ ತೂತು, ಪಕ್ಕದವನ್ ಸರಿ ಇಲ್ಲ, ನನಗೆ ಡ್ರೈವಿಂಗ್ ಬರಲ್ಲ, ಗಾಡಿ ಸರಿ ಇಲ್ಲ, ಹತ್ತದವ್ರು ಸರಿ ಇಲ್ಲ, ಟ್ರಾಫಿಕ್ ಪೊಲೀಸ್ ಅಡ್ಡ ಬಂದ, ಹಂಪ್ ಅಡ್ಡ ಬಂತು, ಯೂ ಟರ್ನ್ ಬಂದ್ಬಿಡ್ತು, ಒನ್ ವೇ ಬಂದ್ಬಿಡ್ತು, ಓ ಗಾನ ಮತ್ ಬೋಲೋ. ಚಲಾನೆ ವಾಲೆ ಕೋ ದಿಲ್ ನಹೀ ಹೈ, ದಿಮಾಗ್ ನಹೀ ಹೈ. ಗಾಡಿ ಓಡಿಸೋನೆ फंस गया है. जो गाड़ी चला रहा है ना वही खुद फंस गया है. ಸರಿಯಾಗಿ ಬರೋದಿಲ್ಲ. ನಾನೇ ಓಡಿಸಿ ನಂಗೆ ತಗೊಂಡ್ಬಂದು ಹೈವೇಗೆ ಇಳಿಸ್ದಾಗೆ ಲಬಲಬೋ ಅಂತ ಸ್ಥಿತಿಗೆ ಸಿಕ್ಕಾಕೋಬಿಡ್ತೀರಿ. ಹುಷಾರ್. ವೃಷಭ ರಾಶಿ, ನಿಮಗೂ ಅಷ್ಟೇ. ಬುಧ ಸ್ವಲ್ಪ 10ನೇ ಮನೆಯಲ್ಲಿ ಇದ್ದಾನೆ. ರಾಹು ಜೊತೆ ಬುದ್ಧಿ ಕೆಡಿಸ್ತಾನೆ, ವ್ಯವಹಾರ ಕೆಡಿಸ್ತಾನೆ, ಇಲ್ಲದ ಲೆಕ್ಕಾಚಾರಗಳು ಕೆಡಿಸ್ತಾನೆ. ಬುಧ 10ನೇ ಮನೆಯಲ್ಲಿ ಇರಬಾರ್ದು. ಧನಾಧಿಪತಿ, ಪಂಚಮಾಧಿಪತಿ ದಶಮದಲ್ಲಿರೋದು ಒಳ್ಳೇದೆ, ಬಟ್ ಹಿ ವಿಲ್ ಡೂ ಹಿಸ್ ಪ್ರಾಬ್ಲಮ್. ಒಬ್ಬ ಕಳ್ಳ ಇಲ್ಲಿ ಬರಬಾರ್ದು, ಒಬ್ಬ ಪೊಲೀಸು ಇಲ್ಲಿರಬಾರ್ದು ಅನ್ನೋದೊಂದು ರೂಲ್ಸ್ ಇದೆ. ರಾತ್ರಿ ಪೊಲೀಸ್ ಒಳಗಡೆ ಅವ್ರು ಪೊಲೀಸೇ ಇರ್ಬೋದು. ಮೊನ್ನೆ ನೋಡಿ, ಒಂದು ಹೈಕೋರ್ಟ್ ಅಲ್ಲಿ ಯಾವುದೋ ಒಂದು ಗಾಡಿನ ಹೋಗ್ಬಿಟ್ಟು ಸೀಸ್ ಮಾಡಿಬಿಟ್ಟಿದ್ದಾರೆ ರಾತ್ರಿ 12 ಗಂಟೆನಲ್ಲಿ. ನೋಡಿ, ಯಾರೀ ಅಧಿಕಾರ ಕೊಟ್ಟವರು ಅಂತ ಹೈಕೋರ್ಟ್ ಕೇಳುತ್ತದೆ. 12 ಗಂಟೆಗೆ ಓಡೋಗ್ಬಿಡ್ತಿದ್ನ ದೇಶದ್ರೋಹಿಯ. ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ಅಂತ ಅಧಿಕಾರ ಕೊಟ್ಟವ್ರು ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಅಷ್ಟು ಒಂದು ಗ್ರಜ್ಜ. ಇನ್ನೊಂದು RTO ಆಫೀಸರು ಗಾಡಿಯನ್ನ ಸೀಸ್ ಮಾಡಿರೋದು. ಬೆಳಿಗ್ಗೆ ಮಾಡ್ಬೋದಿತ್ತು, ಕೋರ್ಟಿಂದ ಒಂದು ಆರ್ಡರ್ ತಗೊಂಡೋಗಿ ಸೀಸ್ ಮಾಡ್ಬೋದಿತ್ತು. ಅಷ್ಟು ಬದ್ಧತೆ ಇದೆಯಾ, ವೃತ್ತಿ ಬದ್ಧತೆ ನಿಮಗೆ ಎಲ್ಲದರಲ್ಲೂ. ಎಲ್ಲ ಮಾಮೂಲಿ ಬಂದಿಲ್ಲ. ಕರೆಕ್ಟು, ಸಾಹೇಬರು ಕರೆಕ್ಟ್ ಆಗಿದ್ದಾರೆ. ಸೊ ಎಲ್ಲಿ ಏನು ಬುಧನಿಗೆ ಆ ತರ ಕುಳಿತಾಗ ನಿಮ್ಮ ವೃತ್ತಿಯಲ್ಲಿ, ಬಿಸ್ನೆಸ್ ನಲ್ಲಿ ಸಿಕ್ಕಾಬಟ್ಟೆ ಐಡಿಯಾಗಳು ಬರುತ್ತೆ. ರಾಶಿಯಾಧಿಪತಿಯು ಕೂಡ ನೋಡಿ 12ನೇ ಮನೇಲಿ ಮಲಗಿದಾನೆ. ದಟ್ ಇಸ್ ಒನ್ ಮೋರ್ ಥಿಂಗ್. ಆಮೇಲೆ ಶತ್ರುಗ್ರಹಗಳೆಲ್ಲ ಒಂದಾಗ 11ನೇ ಮನೆಯಲ್ಲಿ ಕೂತಿರೋದು ಒಳ್ಳೇದೇ, ಬಟ್ ಇಟ್ ಇಸ್ ಅ ಥ್ರೆಟ್ ಆಲ್ಸೋ. ಪೂರ್ವ ಪುಣ್ಯ ಸ್ಥಾನ ನೋಡ್ತಿದಾರಲ್ಲಪ್ಪ. ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ಪುಣ್ಯ ಹೋಯ್ತು. ಪುಣ್ಯ ಹೋಗೋದು ಯಾವಾಗ? ಅನ್ಯಾಯ ಮಾಡೋದು. ಅಲ್ಲಿ ಅನ್ಯಾಯ ಮಾಡೋ ಕೆಲಸ, ಅಧಾರ್ಮಿಕ, ಹೇಗಾದ್ರೂ ಸರಿ ಬಾಚ್ಕೊಳ್ಳೋದು, ದೋಚ್ಕೊಳ್ಳೋದು ಅಂತ ಒಂದು ಪ್ರಸಂಗಗಳು ನಡೆದು ಬೇಡ. ಜಾಗ್ರತೆ. ಈ ಒಂದು ಕಲ್ಲು ಮಣ್ಣು ಅಲ್ಲ, ಆಲ್ರೆಡಿ ಸಿಮೆಂಟ್ದು ಬೆಲೆ, ಕಬ್ಬಿಣದ ಬೆಲೆ ಸ್ವಲ್ಪ ದಿನ ನೋಡಿ, ಆಲ್ರೆಡಿ ಬೇರೆ ಬೇರೆ ಕಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಎಲ್ಲ ಹತ್ತಿಸ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಸೊ ಸ್ವಲ್ಪ ಜಾಗ್ರತೆ. ವೃಷಭ, ಈ ವಾರ ಸ್ವಲ್ಪ ಖರ್ಚಿನ ವಾರ. ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್ ಅಲ್ಲಿರೋರಿಗೆ, ಇಂಜಿನಿಯರಿಂಗ್ ವಿಭಾಗದ ವೃತ್ತಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ. ಇನ್ನು ಮಿಥುನ ರಾಶಿ, ಭಾಗ್ಯದಲ್ಲಿ ರಾಶಿಯಾಧಿಪತಿ ಸುಖಾಧಿಪತಿಯಾಗಿ ನಾರಾಯಣ ಪ್ರಭಾವ ಸೂಪರ್. ನನಗೆ ಎಷ್ಟು ಕೊಟ್ಟಿದೆಯೋ ಅಷ್ಟೇ ಮಾಡಬೇಕು. ಇನ್ನೊಬ್ರು ಎಷ್ಟು ಮಾಡ್ತಿದ್ದಾರೆ, ಇನ್ನೊಬ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಕಮ್ಮಿ ಕೊಟ್ಟಿದ್ದಾರೆ, ಇವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ನನಗೆ ಮಧ್ಯಮವಾಗಿ ಕೊಟ್ಟಿದ್ದಾರೆ, ಇದೆಲ್ಲ ತಲೆ ಓಡ್ಸೋಕ್ ಹೋಗ್ಬಾರ್ದು. ಬುಧನಿಗೆ ರಾಹು ಸೇರಿದ್ರೆ ಹಾಗೆ. ತನ್ನ ಗಾಡಿ ಓಡಿಸೋದು ಬಿಟ್ಬಿಟ್ಟು ಪಕ್ಕದಲ್ಲಿರೋ ಗಾಡಿ ನೋಡಿದ್ರೆ ನಮ್ಮ ಗಾಡಿ ತಗೊಂಡೋಗಿ ಗುದ್ದೋದೆ. ಯಾಕೆಂದ್ರೆ ಕೇಂದ್ರದಲ್ಲಿರೋ ಅಸುರ ಗ್ರಹಗಳು ನಿಮ್ಮ 12ನೇ ಮನೆ, ನಿಮ್ಮ ಮನೆ, ನಿಮ್ಮ 4ನೇ ಮನೆ, ನಿಮ್ಮ 7ನೇ ಮನೆ ನೋಡ್ತಿದ್ದಾರೆ, ಸುಟ್ಟಾಕ್ತಾರೆ. ಹುಷಾರ್, ವೆರಿ ಕೇರ್ಫುಲ್. ಶನಿ, ಕುಜ, ಸೂರ್ಯ ನಿಮ್ಮ 12ನೇ ಮನೆ ನೋಡ್ತಾರೆ. ವ್ಯಯಸ್ಥಾನ, ಭೂಮಿಗೋಸ್ಕರ, ಮನೆಗೋಸ್ಕರ, ವ್ಯವಹಾರಕ್ಕೋಸ್ಕರ, ಬಿಸ್ನೆಸ್ಗೋಸ್ಕರ ನಿಮ್ಮ ಮನೆನೇ ನೋಡ್ತಿದ್ದಾರೆ. ಅಲ್ಲೊಂದು ತಲೆನೋವು. ನಿಮ್ ಸುಖ ಸ್ಥಾನವನ್ನ ನೋಡ್ತಿದ್ದಾರೆ, ಅಲ್ಲೊಂದು ತಲೆನೋವು. ತಾಯಿಗೆ, ತಂದೆಗೆ, ಕುಟುಂಬಕ್ಕೆ ಹೈ ರಿಸ್ಕ್, ಹೈ ಟೆನ್ಷನ್, ಹೈ ಇನ್ವೆಸ್ಟ್ಮೆಂಟ್. ಸ್ವಲ್ಪ ಜಾಗರೂಕತೆ. ಜಾಸ್ತಿ ತಲೆ ಉಪಯೋಗಿಸೋದು ಬೇಡ. ಕುಂಭದಲ್ಲಿ ಬುಧ ರಾಹು ಇದ್ದಾಗ ಅಡ್ವೈಸರಿ, ಸರ್ವಿಸ್, ಸೇವಾ, ಈ ರೀತಿಯ ವೃತ್ತಿ ಉದ್ಯೋಗ ಹೋಗಿ ಇಟ್ಸ್ ಎ ಬ್ಯೂಟಿಫುಲ್ ವಾರ ಆಗುತ್ತೆ. ಒಂದೊಳ್ಳೆ ಬಟ್ಟೆ, ಊಟ, ಸ್ನೇಹಿತರು, ಆತ್ಮೀಯರು, ಬಂಧುಗಳು, ಮಿತ್ರರು ಇವರನ್ನೆಲ್ಲ ಭೇಟಿ ಆಗತಕ್ಕಂಥ ಒಂದು ಶುಭಯೋಗ ಇರತಕ್ಕಂಥ ಒಂದು ವಾರ.
ಇನ್ನು ಕರ್ಕಾಟಕ ರಾಶಿ, ಅಷ್ಟಮದಲ್ಲಿ ಬುಧ ಇರೋದು ತುಂಬಾ ಒಳ್ಳೇದು. ರಾಹು ಸೇರ್ಕೊಂಡ್ರೆ ಏನ್ ಗೊತ್ತಾ, ಯಾರಿಗೂ ಇಲ್ಲದಷ್ಟು ಬುದ್ಧಿಗಳು ಓಡತಕ್ಕಂಥದ್ದು ಆಗುತ್ತೆ. ನಾನೊಬ್ಬನೇ ಬುದ್ಧಿವಂತ, ನಾನು ಹೇಳಿದ್ದೆ ಸರಿ, ನನಗೆ ಗೊತ್ತಿರೋದೇ ಸರಿ, ಅವೆಲ್ಲ ಬೇಡ. ಅವನು ಹಾಗೆ, ನನ್ನ ಟೆಕ್ನಾಲಜಿ ಸರಿ. ಟೆಕ್ನಾಲಜಿ ಮೇಲೆ ಬಿಡಿ, ಊರಿಗೆಲ್ಲ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ ಮೊನ್ನೆ IPL ಮ್ಯಾಚ್ಗಳೆಲ್ಲ ವಿಮಾನದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಕಳ್ತನ ಮಾಡಿಸ್ತಕ್ಕಂಥದ್ದು, ಮೊಬೈಲ್ಗಳು ಇನ್ನೊಂದು ಅಂತ ವಿಧವಾದಂಥ ಟೆಕ್ನಾಲಜಿಗಳಲ್ಲೂ. ಅದೇ ಟೆಕ್ನಾಲಜಿ ಹೆಂಗೆ ಆ ಮಕ್ಕಳನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನತಕ್ಕಂಥದ್ದಿಲ್ವಾ? ಸೌರಾಷ್ಟ್ರದಲ್ಲಿ ಒಂದು ಕತೆ ಆಗುತ್ತೆ. ಒಬ್ಬ ವ್ಯಕ್ತಿ, ಇಬ್ಬರು ಹೆಣ್ಮಕ್ಳು, ನಿಜವಾದಗಳು ನಡೆದಿರ್ತಕ್ಕಂಥ ಇದು, ತುಂಬಾ ಪ್ರೀತಿ ಹೆಣ್ಮಕ್ಳ ಮೇಲೆ. ಈ ಹಳ್ಳಿಗಳ ಕಡೆ ಇರ್ತಾವಲ್ವಾ, ಏನೋ 2 ಹೆಣ್ಮಕ್ಳು ಎತ್ತಿಟ್ಟಿದ್ಯಾ, ಏನೋ ಪ್ರಯೋಜನ, ಒಂದು ಗಂಡು ಮಗು ಇರ್ಬೇಕಿತ್ತು. ವಯಸ್ಸಾದ ಕಾಲದಲ್ಲಿ ಅವರೇ ನೋಡ್ಕೊಳ್ಳೋದು, ಅಕಸ್ಮಾತ್ ನಿಂಗೆ ಹೆಚ್ಚು ಕಮ್ಮಿ ಆದ್ರೆ ಗಂಡು ಮಕ್ಳೇ ನೋಡ್ಕೊಳ್ಳೋದು ಅಂತ. ಆತ, ನನ್ನ ಹೆಣ್ಣು ಮಕ್ಕಳನ್ನ ಯಾಕಾಗಿ ಹೀಯಾಳಿಸ್ತೀರಿ, ಲಕ್ಷ್ಮಿಯರವ್ರು, ನನ್ನ ಮನೆಗೆ ಅವ್ರ ಕಾವಲು ಅಂತ ಹೇಳ್ತಾನೆ ಪುಣ್ಯಾತ್ಮ. ಒಂದು ದಿನ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಬಿಡ್ತಾರೆ. ನೋಡಿದ್ರೆ ಸಾವಾದ ತಕ್ಷಣ ಯಾರೋ 1-2-3 ಬಂದು ಗಲಾಟೆ, ಸಾಲ ಕೊಟ್ಟಿದ್ದೀವಿ ದುಡ್ಡು ಕೊಡಿ ಅಂತ. ದೊಡ್ಡ ಗಲಾಟೆ. ಸ್ವಲ್ಪ ಸಮಯ ಕೊಡಿ, ಮಕ್ಕಳು, ಒಂದು ಮಗು 10ನೇ ಕ್ಲಾಸು, ಒಂದು ಮಗು PUC ಓದ್ತಿದೆ, 12th. ಆ ತಾಯಿ ಏನ್ ಮಾಡೋದು ದಿಕ್ಕು ತೋರಿಸ್ತು, ಸ್ವಲ್ಪ ಸಮಯ ಕೊಡಿ. ಸರಿ, ಇವತ್ತಿಂದ 1 ವರ್ಷ ಟೈಮ್ ಕೊಡ್ತೀವಿ, ಬಂದಾಗ ದುಡ್ಡು ಇಟ್ಬಿಡ್ಬೇಕು, ಈ 3 ಲಕ್ಷ ಹಾಗೆ ಹೀಗೆ ಅಂತ. ತಂದೆ ಮಾಡಿರೋ ವ್ಯವಹಾರ ಗೊತ್ತಿಲ್ಲ, ಮಕ್ಕಳಿಗೆ ಮನೆಗೆ ಏನೋ ಮಾಡಿರ್ತಾರೆ. 1 ವರ್ಷ ಆಗಿ ಕರೆಕ್ಟ್ ಆಗಿ ಬರ್ತಾರೆ. ಎಲ್ಲರೂ ಆಡ್ಕೋತಿರ್ತಾರೆ. ಈ ಮಕ್ಕಳಿಗೆ ಕಾಲೇಜ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ 12-12ವರೆಗೆ ಮುಗಿದು ಬಿಡುತ್ತೆ. ಏನ್ ಮಾಡ್ತಿರ್ತಾರೆ ಅಂದ್ರೆ, ಒಂದು ಪಾನಿಪುರಿ ವ್ಯಾಪಾರ ಶುರು ಮಾಡ್ಬಿಟ್ಟಿರ್ತಾರೆ ರೆಡಿ ಮಾಡ್ಕೊಂಡು. ಸಂಜೆ 7-7ವರೆಗೆ ಬರೋದು. ಅಮ್ಮನು ಒಂದು ದಿನ ತನ್ನ ಮಕ್ಕಳ ಬಗ್ಗೆ ಏನು ಮಾತಾಡ್ಲಿಲ್ಲ. ಮಕ್ಕಳ ಮೇಲೆ ನಂಬಿಕೆ. ತಂದೆ ಹೇಳೋರು, ತನ್ನ ಯಜಮಾನ್ನೇ, ತನ್ನ ಗಂಡನೇ, ನನ್ನ ಮಕ್ಕಳು ಬಂಗಾರಮ್ಮ, ಲಕ್ಷ್ಮಿ, ಅವ್ರು ಕಾಪಾಡ್ಕೋತಾರೆ, ಕೆಟ್ಟದಾಗಿ ಇವ್ರು ಮಾತಾಡ್ತಾರೆ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತ. ಏನಕ್ಕೂ ಪ್ರಯೋಜನ ಇಲ್ಲ. ಒಂದು ಹೆಣ್ಮಗು ಅಂದ್ರೆ ಈಗಲೂ ಕೆಲವ್ರಿಗೆ ಅಂಥದ್ದೊಂದು ಅಸಡ್ಡ ಭಾವ ತುಂಬಿಸಿಟ್ಬಿಟ್ಟಿದೆ. ಸಂಜೆ ಬರ್ತಿದ್ರೆ ಊರವರೆಲ್ಲ ಮಾತಾಡೋ, ಏನಿ ಹೆಣ್ಮಕ್ಳು ನೋಡು, ತಂದೆ ಇಲ್ಲ, ಇಷ್ಟಕ್ಕೂ ಇವ್ರದ್ದು ಆಟ ಶೋಕಿ ಮಾಡ್ಕೊಂಡು ಕಾಲೇಜ್ 12-12ವರೆಗೆ ಮುಗಿಯುತ್ತೆ, ಏನೂ ಹೇಳೇ ಇಲ್ಲ ಇವರು. ಇವ್ರ ಪಾಡಿಗೆ ಏನೋ ಒಂದು ಕೋರ್ಸು, ಕೋಚಿಂಗು, ಟ್ಯೂಷನು, ಅದು ಇದು ಅಂತ ಸಣ್ಣದಾಗಿ ಓದ್ಕೋತಿದ್ದೀವಿ ಅಮ್ಮ ಅಂತ. ನೋಡಿದ್ರೆ ಮಾರ್ಕ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಬರ್ತಿದೆ. ನೋಡಿದ್ರೆ ಪಾನಿಪುರಿ ರೆಡಿ ಮಾಡ್ಕೊಂಡು ಮಧ್ಯಾಹ್ನ ಒಂದು 2 ಗಂಟೆಯಿಂದ ಚಾಟ್ಸು, ಸಮೋಸ, ಅಲ್ಲೇ ಕಾಲೇಜ್ ಹತ್ರನೇ ಒಂದು ಸಣ್ಣದಾಗಿ ಫುಟ್ಪಾತ್ ಅಲ್ಲಿ ಮಾರ್ಕೊಂಡು ದುಡ್ಡು ಸೇವ್ ಮಾಡಿದ್ದಾರೆ. 1 ವರ್ಷ ಆದ್ಮೇಲೆ ಬರ್ತಾರೆ ಈ ಸಾಲಗಾರರು, ಗಲಾಟೆ, ಬೆದರು ಬಿಟ್ಟಿದೆ ತಾಯಿ ಜೀವ, ಏನ್ ಮಾಡೋದು ಗೊತ್ತಿಲ್ಲ. ಮಕ್ಕಳು ಅವತ್ತು ಮನೇಲೇ ಇದ್ದಾರೆ. ಅದೃಷ್ಟಕ್ಕೆ ಯೋಚನೆ ಮಾಡ್ಬೇಡ ಅಂದ್ರೆ ಏನಮ್ಮ ಮಾಡೋದು, ಇರಮ್ಮ ಅಂತ ಆ ಯಜಮಾನ ಹಾಕಿದ್ದಂತ ಮಾಂಗಲ್ಯ ಅದನ್ನ ಸಮೇತ ತಗೊಂಡು ಹಿಂಗೆ ಬಿಚ್ಚಿ ಒಳಗಡೆ ಇಟ್ಟಿದ್ದು ತಗೊಬಂದು ಕೊಡೋಕೋದು. ಅಪ್ಪನ್ ಗುರ್ತು, ಸುಮ್ನಿರಮ್ಮ, ಇನ್ನು ಹೆಂಗಮ್ಮ ತೀರುತ್ತೆ ಅಂದ್ರೆ ಸುಮ್ನಿರಮ್ಮ ಅಂತ ಹೇಳ್ಬಿಟ್ಟು ದುಡ್ಡು ತಗೋಬರ್ತಾರೆ. 4,20,000 ರೂಪಾಯಿ. 2 ಹೆಣ್ಮಕ್ಳು, ಲಕ್ಷ್ಮೀ ಪುತ್ರಿಯರು. ಸಿ ದಟ್ ಮ್ಯಾಜಿಕ್. ತಗೋಬಂದು ಸಾಲ ತೀರ್ಸಿ ಮಿಕ್ಕಿದ ದುಡ್ಡು ಅಮ್ಮನಿಗೆ ಕೊಡ್ತಾರೆ. ಇದು ನಿಜವಾಗ್ಲೂ ನಡೆದಿರೋ ಘಟನೆ, ನಲ್ಲೂ ಅಲ್ಲ. ನಮ್ಮ ಶಕ್ತಿಯನ್ನ ಕರೆಕ್ಟಾಗಿ ಕೆಲವೊಂದು ಸಮಯ ನಮ್ಮ ಬುದ್ಧಿಯನ್ನ ಈ ತರ ಎಳೆಯುತ್ತೆ, ಚದುರಿಸುತ್ತೆ, ಎಚ್ಚರಿಕೆ ಅಂತಕ್ಕಂಥದ್ದು. ಸೊ ಕರ್ಕಾಟಕ ರಾಶಿಯವರಿಗೆ ಅಂಥದ್ದೊಂದು ಬುಧ ರಾಹು ಕೆಲವೊಂದು ಒತ್ತಡಗಳು ಬರುತ್ತೆ. ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಈ ವಾರ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ವಾರ, ಚೆನ್ನಾಗಿದೆ. ಅದರಲ್ಲೂ ಕೇಂದ್ರದಲ್ಲಿ ಶುಕ್ರ ಇದ್ದು ಸುಖಭಾವನ್ನ ನೋಡ್ತಿರೋದ್ರಿಂದ ಈ ಒಂದು ಮಾಧ್ಯಮ, ಕಲಾ ಮಾಧ್ಯಮ, ಆರ್ಟಿಸ್ಟಿಕ್, ಈವೆಂಟ್, ಮದುವೆ, ಪೌರೋಹಿತ್ಯ, ಆಗಮ, ಜ್ಯೋತಿಷ ಇಂಥವುಗಳಲ್ಲಿರೋರ್ಗೂ ತುಂಬಾ ಚೆನ್ನಾಗಿದೆ. ಸಿಂಹರಾಶಿ ಚೆಕ್ಮೇಟ್. ಈ ವಾರ ಹುಷಾರು. ನಿಮಗ್ ನೋಡಿ 7ನೇ ಮನೆಯಲ್ಲಿ ತಲೆ ಕೆಡಿಸೋಗ್ಬೋದಾ? ಅವನು ಒಳ್ಳೇದೇ 7ನೇ ಮನೆಯಲ್ಲಿ, ಬಾಟ್ ಈಗ ಅಷ್ಟೊಂದಲ್ಲಿ ಯಾರಿದ್ದಾರೆ? ಪಂಚುಡ ಮನೆಯಲ್ಲಿ ಶನಿ, ಸೂರ್ಯ, ಕುಜ. ಭಾಗ್ಯದಲ್ಲಿ ಸೂರ್ಯ. 11ನೇ ಮನೆಯಲ್ಲಿ ಕುಳಿತಿರೋ ಒಂದು ಗುರು ಒಂದೇ ನಿಮಗೆ ಉಳಿಸ್ತಿರ್ತಕ್ಕಂಥದ್ದು. ಆ ಕೇಂದ್ರ ಭಾಗವನ್ನ ನೋಡ್ತಿದ್ದಾನೆ.
ಅಷ್ಟಮ ಭಾಗದಲ್ಲಿ ದುಷ್ಟಗ್ರಹಗಳಿರೋದು ಒಳ್ಳೇದು. ಅದು ತುಂಬಾ ದೊಡ್ಡ ಆಟೋಬಾಂಬ್ ಕೂಡ. ಅದರಿಂದ ಒಳ್ಳೇದು ಆಗುತ್ತೆ. ಒಂದು ಮೈನಿಂಗ್ ಬ್ಲಾಸ್ಟ್ ಮಾಡಿದ್ರೆ ನಮಗೆ ಕಲ್ಲು, ಬಂಗಾರ, ಬೆಳ್ಳಿ ಎಲ್ಲ ಸಿಗುತ್ತೆ. ಬಟ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ನಮ್ಮ ಮನೆಗೆ ಡಮಾಲ್ ಅಂತ ಸಿಡ್ಲು ಹೊಡೆದ್ಬಿಟ್ರೆ, ಕುಟುಂಬಕ್ಕೆ ಹೊಡೆದ್ಬಿಟ್ರೆ, ಯಾವ್ದಾದ್ರು ವಿಮಾನ ನುಗ್ಬಿಟ್ರೆ, ಬಸ್ ನುಗ್ಬಿಟ್ರೆ, ಆ ರೀತಿಯ ಪ್ರಭಾವ ಇರತಕ್ಕಂಥದ್ದು. ದುರ್ಗಾ ಆರಾಧನೆ, ಅತಿರುದ್ರ ಆರಾಧನೆ, ರುದ್ರಂ, ರುದ್ರ ನಮಕಂ, ರುದ್ರ ಚಮಕಂ, ಯಾವುದೇ ರಿಸ್ಕ್ ಇಲ್ಲ. ಕನ್ಸಲ್ಟೆನ್ಸಿ, ಎಜುಕೇಶನಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಸೇಲ್ಸ್ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಇಂಥವುಗಳಲ್ಲಿ ಹೋಗಿ. ನೋ ಇನ್ವೆಸ್ಟ್ಮೆಂಟ್, ಹೈ ರಿಸ್ಕ್, ಲೇವಾದೇವಿ ಕೊಡೋದು, ಮಾಡೋದು, ತಗೊಳ್ಳೋದು, ಇಂತಹದ್ದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ಸಿಂಹರಾಶಿ ತಟಸ್ಥರಾಗಿರಿ. ದೂರ ಪ್ರಯಾಣ, ದೂರದ ಕೆಲಸ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ದಯಮಾಡಿ ಬೇಡ. ಕನ್ಯಾ ರಾಶಿ ಫ್ಯಾಂಟಾಸ್ಟಿಕ್. ನಿಮ್ ಬಾಯಿಗೆ ಸ್ವಲ್ಪ ಬೀಗ ಹಾಕೊಳ್ಳಿ. ಕ್ರೋಧಂ ಸರ್ವಂ ನಾಸ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಕ್ರೋಧ ಗ್ರಹಗಳು 7ನೇ ಮನೆಯಲ್ಲಿ ಕೂತಿದ್ದಾರೆ. ದಗ 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 ಅಂತ ಉರಿತಿರೋ ಬೆಂಕಿ ಪಕ್ಕದಲ್ಲಿ ಆಯಿಲ್, ಬರುತ್ತಿರೋ ಸೂರ್ಯನ ಕಿರಣಗಳ ರಶ್ಮಿ, ವಿಪರೀತ ಬಿಸಿಲಿನ ಕೆಂಡವಾಗುತ್ತದೆ. ಜಾಗ್ರತೆ. ಈ ಒಂದು 48 ದಿನ ತುಂಬಾ ಜಾಗರೂಕತೆ ಎಂದಿರಿ. ಬಿಸಿಲಿನ ಜಳಕ್ಕೆ ಅಯ್ಯಯ್ಯಪ್ಪ ಅನ್ನಿಸ್ಬಿಡುತ್ತೆ. ವೆರಿ ಕೇರ್ಫುಲ್. ಎಸ್. ಸೊ ಅಂಥದರ ಒಂದು ಭಾವ ಕನ್ಯಾ ರಾಶಿ. ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯವ್ರ ಮುಂದೆ ತೋರಿಸ್ಬಿಡ್ತೀರಿ. ಹುಷಾರ್. ನಿಮ್ಮ ದೈತ್ಯ ಶಕ್ತಿ, ಅದ್ಭುತ ವಾಗ್ಮಯ ಶಕ್ತಿ, ವೇದ ಶಕ್ತಿ, ಜ್ಞಾನ ಶಕ್ತಿ ಯಾವ ದುರುಪಯೋಗ ಮಾಡ್ಕೊಬಿಡ್ತಾರೆ ಗೊತ್ತಾಗಲ್ಲ. ನೀವು ಮಕ್ಕಳು ಸಣ್ಣ ಸಣ್ಣದಕ್ಕೆ ಸಿಡಿದು ಬಿಡ್ತೀರಿ. ಸಪ್ತಮದಲ್ಲಿ ಅಷ್ಟು ಗಂಡ ಶನಿ, ಅದ್ರ ಜೊತೆಲಿ ಕುಜ. ಖಂಡಿತ ಪಾದಗಳಲ್ಲಿ ಸಮಸ್ಯೆ, ತಲೆನಲ್ಲಿ ಸಮಸ್ಯೆ, ಹೃದಯದಲ್ಲಿ ಸಮಸ್ಯೆ, ಲಂಗ್ಸ್ ಅಲ್ಲಿ ಸಮಸ್ಯೆ, ಉಸಿರಾಟದಲ್ಲಿ ಸಮಸ್ಯೆ, ಸೊಂಟದಲ್ಲಿ ಸಮಸ್ಯೆ, ಈ ತರದ್ ಕೆಲವೊಂದುಂಟು. ಒಂದ್ ಸ್ವಲ್ಪ ಆರೋಗ್ಯ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ನಿಮ್ದು, ನಿಮ್ ಸಂಗಾತಿದು ಸ್ವಲ್ಪ ನೋಡಿಕೊಂಡು, ನಿಮ್ಮದು ನಿಮ್ಮ ಸಂಗಾತಿಯದ್ದು ನೋಡಿಕೊಂಡು ಮಕ್ಕಳೇ. ಜೀನಿಯಸ್ ವೇ. ಇಂಜಿನಿಯರಿಂಗ್ ಇದ್ರೆ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಭಾವ. ಒಂದು ದೂರ ಓಡಾಟಗಳು ಕೂಡ ಕೆಲವೊಂದು ಭಾಗ್ಯೋದಯ. ಬಟ್ ವಿಪರೀತ ದೂರ ಹೋಗೋದು ಬೇಡ. 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ದೈವ ಸಾನ್ನಿಧ್ಯಗಳ ದರ್ಶನ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಶುಕ್ರ ಚೆನ್ನಾಗಿದ್ದಾನೆ, ಫ್ಯಾಂಟಾಸ್ಟಿಕ್. 6ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಇದ್ದರೂ ಕೂಡ ಎಡವಟ್ಟೆ. 6ನೇ ಮನೆಯಲ್ಲೇ ಇರಬೇಕು. 6, 3, 6, 10, 11 ತುಂಬಾ ಒಳ್ಳೇದು ಅಂತ ಹೇಳ್ತವೆ. ಆದರೆ 6ನೇ ಮನೆಯಿಂದ ನೋಡ್ತಿರೋದಲ್ಲಿ ಶನಿ 9ನೇ ಮನೆ, ಕುಜ ನೋಡ್ತಿರೋದಲ್ಲಿ 10ನೇ ಮನೆ, 8ನೇ ಮನೆ, 9ನೇ ಮನೆ, ನಿಮ್ಮ 12ನೇ ಮನೆ, ನಿಮ್ಮ ಮನೆ, ನಿಮ್ಮ 3ನೇ ಮನೆ, ಇವೆಲ್ಲ ನೋಡ್ತಿದ್ದಾರೆ. ವೆರಿ ಕೇರ್ಫುಲ್. ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಸಿಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಈ ಒಂದು ಗುಪ್ತಚರ ಇಲಾಖೆ, ಲೀಗಲ್ ಇಲಾಖೆ, ಪೊಲೀಸ್ ಇಲಾಖೆ ಅದ್ಭುತವಾದಂತ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನೂ ಸ್ವಲ್ಪ ಎಚ್ಚರಿಕೆ. ಮದುವೆ ಆಗದವರಿಗೆ ಮದುವೆ ಯೋಗ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಲ್ಲಿ ಕುಳಿತಿರೋದು ಏನು ಬೇಕಾದ್ರೂ ಆಗ್ಬೋದು. ಈ ಕರ್ಣನಿಗೆ ಹಲವಾರು ಬಾರಿ ಪರೀಕ್ಷೆಗಳಾಯ್ತು. ಅವನು ಅದನ್ನ ಗ್ರಾಪ್ ಮಾಡ್ಲಿಲ್ಲ. ಒಂಚೂರು ಬ್ರೇಕ್ ಮಾಡ್ಬೋದಿತ್ತು, ಮಾಡ್ಲಿಲ್ಲ. ಹೋಗ್ಬಿಟ್ಟು ಮೂರ್ಖರ ಜೊತೆ ಕುಳಿತುಕೊಂಡು ಬಿಟ್ಟ. ಸೊ ನೀವು ಒಂದ್ ಸ್ವಲ್ಪ ಗೊತ್ತಿಲ್ಲದೆ ಪಂಚಮ ಶನಿ ಮೂರ್ಖರ ಸಹವಾಸ ಆಗುತ್ತೆ. ಗೊತ್ತು. 6ನೇ ಮನೆ ಶುಕ್ರ. ಕೆಲವು ಜೊಲ್ಲು ಬಿಡೋ ವೃಶ್ಚಿಕ ರಾಶಿಯವರು ಏನೋ ಮಾಡ್ಕೋತೀವಿ. ತಟ್ಟೆಲಿರೋ ಪಾಯಸ ಬಿಟ್ಬಿಟ್ಟು ಯಾವ್ದೋ ಗಂಜಿಗೆ ಹೋಗ್ಬಿಟ್ಟು ಏನೋ ಒಂದು ಎಡವಟ್ಟು ಮಾಡ್ಕೊಂಡು ಮನೇಲಿ ಅಂತಕ್ಕಲ್ಲ ತಂದಿಟ್ಕೊಬಿಡ್ತೀರಿ. ಹುಷಾರು. ಇನ್ನು ಸರ್ಕಾರಿ ಮಟ್ಟದ ಕೆಲಸ, ಗುತ್ತಿಗೆ ಕೆಲಸ, ಕಾಂಟ್ರಾಕ್ಟ್ ಕೆಲಸ, ರೋಡ್ ಹಾಕ್ಸೋ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ಪ್ರಾಪರ್ಟಿ ಕನ್ಸಲ್ಟೆಂಟ್, ಬ್ಯೂಟಿಫುಲ್. ದೊಡ್ಡ ಗೋಡೌನ್ಸು, ಸೂಪರ್ವೈಸಿಂಗು, ಮಿಲಿಟರಿ, ಪೊಲೀಸು, ಫ್ಯಾಂಟಾಸ್ಟಿಕ್ ಇರ್ತಕ್ಕಂಥ ವಾರ. ಸ್ವಲ್ಪ ಖರ್ಚಿನ ವಾರ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಧನುಸು ರಾಶಿ.
ಅರ್ಧ ಅಷ್ಟಮ ಶನಿ, ಅದ್ರ ಜೊತೆಲಿ ಕುಜ, ಅದ್ರ ಜೊತೆಲಿ ಭಾಗ್ಯಾಧಿಪತಿ, ಯೋಗಾಧಿಪತಿ. ಮೊದಲೇ ಕುಂಟ್ಕುದ್ರೆ ಅದ್ರ ಮೇಲೆ ಭಾರ ಇಟ್ರಂತೆ ಅನ್ನತಕ್ಕಂಥ ಮಾತು ನಮ್ಮ ಕಡೆ. ಕುಂಟ್ಕೊಂಡು ಏನೋ ಒಂದು ಒದ್ದಾಡ್ತಿದ್ದೀನಿ ಗುರುಗಳು, ಗುರು ದೃಷ್ಟಿ ಇರೋದ್ರಿಂದ, ರಾಹು 3ನೇ ಮನೇಲಿ ಇರೋದ್ರಿಂದ ಒಂಚೂರು ಅಂತ. ಅದ್ರ ಜೊತೆಲಿ ನೀವು ಕುಜ ಉರಿತಿರೋ ಬೆಂಕಿಗೆ ಒಂದು ದೊಗ ನಾವು ಗ್ಯಾಸ್ಗೆ ಬೆಂಕಿ ಬಂದು ಸೇರ್ಕೊಂತೀವಿ ಕುಜ. ಅದ್ರ ಮೇಲೆ ಸೂರ್ಯ ಬೇರೆ, ಇನ್ನೂ ಕಾರದ ಮೆಣಸಿನ್ಕಾಯಿ, ಅದಕ್ಕೆ ಮೆಣಸಿನ್ಕಾಯಿನ ಕೊಡ್ತೇವೆ ನಾವು ಸೂರ್ಯನ ಪ್ರಬೋಧಕ್ಕೆ. ಹಂಗ್ ಸೇರ್ಕೊಬಿಟ್ಟಿದೆ, ಸ್ವಲ್ಪ ಹುಷಾರು. ಅನ್ಯಾಯ ಮಾಡಿದವ್ರು ಸುಲಿಗೆ ಆಗ್ಬಿಡ್ತೀರಿ. ನ್ಯಾಯ ಧರ್ಮ ಏನಾದ್ರೂ ಕರೆಕ್ಟ್ ಆಗಿ ನಡೀತು ಅಂದ್ರೆ, ರಾಜಕಾರಣದಲ್ಲಿದ್ರೆ, ಗವರ್ಮೆಂಟ್ ಪ್ರಾಜೆಕ್ಟ್ ಕೆಲಸ ಇವುಗಳಲ್ಲಿದ್ರೆ, ಸ್ವಂತ ಬಿಸ್ನೆಸ್, ಕನ್ಸ್ಟ್ರಕ್ಷನ್, ಈ ಲಿಕ್ಕರು, ಗ್ಯಾಸು, ಪೆಟ್ರೋಲು, ರೋಡ್ ಟ್ರಾನ್ಸ್ಪೋರ್ಟೇಷನ್, ವೆಹಿಕಲ್ಸ್, ಬಂಗಾರದ ಬೆಳೆ. ಬಟ್ ಅಷ್ಟೇ ಭಾರವೂ ಉಂಟು, ಎಚ್ಚರಿಕೆ. ಮಕರ ರಾಶಿ, ಶುಕ್ರ ಸುಖ ಸ್ಥಾನಕ್ಕೆ ಬಂದಿದ್ದಾನೆ, ದಟ್ ಇಸ್ ಫ್ಯಾಂಟಾಸ್ಟಿಕ್. ಶನಿ 3ನೇ ಮನೆಯಲ್ಲಿರೋದು ತುಂಬಾ ಅದ್ಭುತ. ಆದರೆ ಕೇತು ಅಷ್ಟಮದಲ್ಲಿದ್ದಾನೆ, ಗುರು 6ನೇ ಮನೆಯಲ್ಲಿದ್ದಾನೆ. ಒಂಚೂರು ತಲ್ಲಣ ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ ಬರುತ್ತೆ. ಭೂಮಿ, ಮನೆ, ಆಳು ಕಾಳು, ದೊಡ್ಡಣ್ಣನ ಸಹಾಯ ಪಡಿತೀರಾ, ಸ್ವಲ್ಪ ಜಮೀನ್ ಪಡಿತೀರಾ, ಜಾಗ ಪಡಿತೀರಾ, ಒಂದು ದೊಡ್ಡ ಲಾಭ ಬರತಕ್ಕಂಥ ಒಂದು ಸುಯೋಗ ಉಂಟು. ಕಡಿಮೆ ಅಂದ್ರೆ 10,000 ಅಂದ್ಕೊಂಡಿರೋರ್ಗು ಒಂದು 20,000. ನಿಮ್ಮ ಬುದ್ಧಿಶಕ್ತಿ ಇನ್ನೊಂದು. ಆದ್ರೆ ಬುಧ ರಾಹು ಸುಳ್ಳು ಹೇಳಿಸ್ಬಿಡ್ತಾನೆ, ಸ್ವಲ್ಪ ನೋಡ್ಕೊಂಡು. ಎಲ್ಲೋ ಒಂದು ಅದೇನೋ ಹೇಳ್ತಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ರು ಬರಲ್ಲ ಅಂತಕ್ಕಂಥದ್ದು ತಪ್ಪು ಮಾಡಿಸ್ಬಿಡ್ತಾನೆ. ಸುಳ್ಳು ಲೆಕ್ಕಾಚಾರ, ಸುಳ್ಳು ವ್ಯವಹಾರ, ಸುಳ್ಳು ವ್ಯಾಪಾರ, ಸುಳ್ಳು ಮಾತುಕತೆ, ಈ ತರದ್ದು ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್, ಹ್ಯಾಂಡ್ಲ್ ಇಟ್. ಬೇಡ ಮಕ್ಕಳು, ಸುಳ್ಳು ಸರಿ, ಸುಳ್ಳು ಹೇಳಿದ್ದೀವಿ, ಎಷ್ಟು ತಿನ್ಬಲ್ವಿ? ಸತ್ಯ ಹೇಳಿ ತಿನ್ನಕ್ಕಾಗದೆ 2 ಬಾಳೆಹಣ್ಣು ಇಲ್ಲ 2 ಮಾವಿನ ಹಣ್ಣು, ನಾನು 4 ತಿಂತೀನಿ, ಸರಿ. ಆಮೇಲೆ ಅದಕ್ಕೆ ಮೇಲೆ ಆಗೋಲ್ಲ. ಸ್ವಲ್ಪ ನೋಡ್ಕೊಂಡು ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ನಿಮ್ಮನ್ನು ಸೆಳೀತಾರೆ ಯಾರೋ, ನೋಡಿ ಸರ್ ಆಡೋಣ ಸರ್ ಅಂತ. ಜಾಗ್ರತೆ. ಕುಂಭರಾಶಿ, ನಿಮಗೆ ಈ ವಾರ ಇದೆಯಲ್ಲ, ಇದೊಂದು ರೀತಿಯ ತಕದಿಮಿತೋಮ್ ಅನ್ನತಕ್ಕಂಥ ಒಂದು ವಾರ. ಜಾಗ್ರತೆ, ಹುಷಾರಾಗಿರಿ. ಶುಕ್ರ ಚೆನ್ನಾಗಿದ್ದಾನೆ, ಬಟ್ ನಿಮ್ ಧನಸ್ಥಾನದಲ್ಲಿ ಸ್ವಲ್ಪ ಕುಜನ ಪ್ರಭಾವ ಸ್ವಲ್ಪ ಭಯ ಆಡಿಸ್ತಕ್ಕಂಥದ್ದು. ಅದು ಎಂಥವ್ರು ಗೊತ್ತಿಲ್ಲ, ಲಾಯರು, ಪೊಲೀಸು, ಜಡ್ಜು, ಜೈಲರು, ಸರ್ಜನ್ನು, ದೊಡ್ಡ ಕಲ್ಲು ಬಂಡೆ, ಕೃಷರು, ಮೈನಿಂಗು, ಇಂಜಿನಿಯರ್ಸು, ಇಂಥವ್ರಿಗೆ ಅವ್ರಿಗೆ ಯಾವಾಗ್ಲೂ ಪ್ರೆಷರ್ ನೋಡಿರೋರು. ಅವರು ಆಗಲ್ಲ ಅಂತಿರ್ತದೆ, ಅದು ನಡೆಸ್ತಾ ಇರುತ್ತೆ. ಸಾಮಾನ್ಯರಿಗದಲ್ಲ. ಸಾಮಾನ್ಯರಿಗೆ ಇಂಥದ್ದೆಲ್ಲ ಸೇರ್ತು ಅಂದ್ರೆ ಹತ್ಯೆ, ಆತ್ಮಹತ್ಯೆ, ಒಂಥರ ರೀತಿ ಉನ್ಮಾದ ಮನೆಯಲ್ಲೇ, ಕುಟುಂಬದಲ್ಲೇ. ಅಲ್ಲೊಂದು ಸ್ವಲ್ಪ ಏರುಪೇರು, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ರೆ ಉತ್ತಮ. ವೈದಿಕರಾಗಿದ್ರೆ ಬ್ಯೂಟಿಫುಲ್ ಜರ್ನಿ. ಇಂಜಿನಿಯರ್ಸ್ ಆಗಿದ್ದೀರಾ, ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಚೆನ್ನಾಗಿದೆ. ಬಂಗಾರ, ಬೆಳ್ಳಿ, ಆಭರಣ ಚೆನ್ನಾಗಿದೆ. ವೃತ್ತಿಪರತೆಯಾಗಿ ಕಷ್ಟಪಟ್ಟು ಈ ವಾರ ದುಡ್ಕೋತೀವಿ. ಇನ್ನು ಮೀನ ರಾಶಿ, ನಿಮ್ಮನೇಲೆ ಸೂರ್ಯ ಷಷ್ಠಾಧಿಪತಿ, ಭಾಗ್ಯಾಧಿಪತಿ, ವ್ಯಯಾಧಿಪತಿ, ಲಾಭಾಧಿಪತಿ, ಇಷ್ಟು ಜನ ಸೇರಿದ್ದಾರೆ. ಒಂದು ರೀತಿ ಕಷ್ಟಪಟ್ಟು ಈ ವಾರ ಸಂಪಾದಿಸ್ಕೋತೀವಿ. ನಿಮ್ಮನ್ನ ಟ್ರಿಗರ್ ಮಾಡಿಸ್ತಾರೆ. ಸುತ್ತ ಮುತ್ತ ಬಂಧು ಬಳಗ, ಸಂಗಾತಿ, ಗಂಡ ಹೆಂಡತಿ, ಮಗು, ಕುಟುಂಬ, ಬೇರೆ ಬೇರೆ ವಿಚಾರಗಳು, ಇವುಗಳೆಲ್ಲ ಸ್ವಲ್ಪ ಸೆಳೆತ ಆಗ್ತಕ್ಕಂಥದ್ದಾಗುತ್ತೆ, ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಕೆಲವೊಂದು ಬೇಗ ಆಗೋದಿಲ್ಲ. ಬಟ್ ವೃತ್ತಿಪರರಾಗಿ 10,000ನ ಶನಿ, ಸೂರ್ಯ, ಕುಜ ನೋಡೋದ್ರಿಂದ ಸ್ವಂತ ಬಿಸ್ನೆಸ್, ಕನ್ಸಲ್ಟೆನ್ಸಿ ಬಿಸ್ನೆಸ್, ರಿಯಲ್ ಎಸ್ಟೇಟ್, ದೊಡ್ಡ ಪ್ರಾಪರ್ಟಿ ಪ್ರಾಜೆಕ್ಟ್ಸು, ದೊಡ್ಡ ಮೈನಿಂಗ್ ಪ್ರಾಜೆಕ್ಟ್ಸು, ತೋಟಗಾರಿಕೆ, ಹೈನುಗಾರಿಕೆ, ಅರಣ್ಯ ಇಲಾಖೆ, ವುಡ್ಡು, ಫರ್ನಿಚರು, ಬೆಂಕಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ಗ್ಯಾಸು, ಆಯಿಲು, ಪೆಟ್ರೋಲು, ಫುಡ್ ಇಂಡಸ್ಟ್ರಿ, ದೊಡ್ಡ ಮಾಲ್ಸು, ಥಿಯೇಟರು, ದೊಡ್ಡ ವಾಹನಗಳು, ಗ್ಯಾಸ್ ಸ್ಟೇಷನ್ಗಳು, ಪೆಟ್ರೋಲ್ ಸ್ಟೇಷನ್ಗಳು, ಇಂಥವುಗಳ ವ್ಯವಹಾರದಲ್ಲಿ ಇರುವವರಿಗೆ ಗುದ್ದಾಡಿ ಒಳ್ಳೆ ಅನುಕೂಲ ಪಡೆಯತಕ್ಕಂಥ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.